ಮತದಾರರಿಗೆ ಕೃತಜ್ಞತಾ ಸಭೆ. ಹೌದು ವೀಕ್ಷಕರೇ, ಧಾರವಾಡ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿನೋದ್ ಅಸೂಟಿಯವರಿಗೆ ಶಿಗ್ಗಾ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳನ್ನು ನೀಡಿದ ಮತದಾರರು ಹಾಗೂ ಮುಖಂಡರು ಕಾರ್ಯಕರ್ತರಿಗೆ ಕೃತಜ್ಞತಾ ಸಭೆ ಶಿಗ್ಗಾವಿ ತಾಲೂಕಿನ ಬಸನಕಟ್ಟಿ, ಭದ್ರಾಪುರ, ಕೋಡನಕೆರೆ, ಶಾಬಳ, ಮೊಳಕೆರೆ, ಅಂತರಗಿ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಯಾಸಿರ್ ಖಾನ್ ಪಠಾಣ್, ಹಾವೇರಿ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ನೀರಲಗಿ, ಶಿಗ್ಗಾಂವ್ ಸವಣೂರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಬಿಸಿ ಪಾಟೀಲ, ಎಂಜೆ ಮುಲ್ಲಾ, ಶಂಭುಲಿಂಗಪ್ಪ ಆಜೂರ, ಗುಂಡಪ್ಪ ಜಲದಿ, ಮಾಲ್ತೇಶ್ ಸಾಲಿ, ಸುಧೀರ್ ಲಮಾಣಿ, ಪ್ರೇಮಾ ಪಾಟೀಲ್ ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಮತ್ತು ನಮ್ಮ ಎಲ್ಲ ಗ್ರಾಮ ಮಟ್ಟದ ಮತ್ತು ತಾಲೂಕಾ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಮಹಿಳಾ ಪದಾಧಿಕಾರಿಗಳು ಎಲ್ಲರಿಗೂ ನಾನು ಒಟ್ಟಾಗಿ ತುಂಬ ಸ್ವಾಗತವನ್ನು ಮಾಡ್ತೇನೆ. ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಅವರು ಶಾಲು ಮತ್ತು ಮಾಲೆಯನ್ನು ಊರಿನ ಪ್ರಮುಖರು ತಗೊಂಡು ಬಂದಿದ್ರು. ನಾವು ಕೊನೆಯದಾಗಿ ಅದನ್ನ ಅವ್ರಿಗೆ ಸನ್ಮಾನ ಮಾಡುವ ಮೂಲಕ ಅದನ್ನು ಅವರು ಅರ್ಪಣೆ ಮಾಡಬೇಕು ನಾವು ಅವರಿಗೆ ಕೇಳಿದ್ವಿ. ಅವರಿಗೆ ಕಾರಣದಿಂದ ನಾವು ಯಾವುದೇ ಶಾಲು ಮಾಲೆಯನ್ನ ಈಗ ಉಪಯೋಗಿಸಿಲ್ಲ. ಸಲ್ಲಿಸಲಿಕ್ಕೆ ನಮ್ಮ ಪಕ್ಷದ ಮುಖಂಡರಾದಂಥ ಶ್ರೀ ಯಾಸಿರ್ ಖಾನ್ ಪಠಾಣ್ ಸಾಹೇಬರು ತಮ್ಮ ಅಭಿಪ್ರಾಯವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ. ಶಾಂತಿಯಿಂದ ಸಮಯದಲ್ಲಿ ಮತ್ತು ಕುಸುಂಗುಡ್ಡಿ ಗ್ರಾಮದಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಸಂಜೀವಣ್ಣ ನೆಲ್ಲಿಯವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಿಸಿ ಪಾಟೀಲ್ ಮುಲ್ಲಾ ಅವರೇ ಹಾಗೂ ಪ್ರೇಮಾ ಪಾಟೀಲ್ ಇದ್ದಾರೆ. ಓದಿವರೇನದೇ ದಯವಿಟ್ಟು ಯಾರು ತಪ್ಪು ಭಾವಿಸ್ಬೇಡ್ರಿ, ಎಲ್ಲ ಮುಖಂಡ್ರಿ. ನಾವೆಲ್ಲ ನನ್ನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ಗ್ರಾಮದ ಒಂದು ಬೇಡಿಕೆ ಇತ್ತು, ಸಪರೇಟ್ ಮಾಡಿಕೊಡ್ತೀವಿ ಹೌದಲ್ಲ, ಅದನ್ನು ನಾವು ಪ್ರಯತ್ನ ಮಾಡಿ ಮಾಡ್ತೀವಿ. ಅದರ ಋಣ ನೀವು ತೀರಿಸಿರಿ. ಅದಕ್ಕೆ ನಾವು ನಿಮ್ಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಚುನಾವಣೆ ಬಂದಾಗ ಭಾಳ ಮಂದಿ ಗೊತ್ತಾಗ, ಬಟ್ 30 ವರ್ಷಗಳ ನಂತರ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 9,000 ನೀಡಿದೆ. ಇಷ್ಟು 9,000. ಅದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ, ಒಬ್ಬ ಲೋಕಸಭಾ ಸದಸ್ಯರಾದಂಥ ಇವರು ಪ್ರಭಾವಿ ನಾಯಕ ಜೋಶಿಯವರ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇವತ್ತು ಲೀಡ್ ಆಗೈತಂದ್ರೆ ನಿಜವಾಗ್ಲೂ ನಾವೆಲ್ಲ ಈ ಕ್ಷೇತ್ರದ ಮತದಾರರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಧನ್ಯವಾದ ಸಮಾರಂಭಗಳನ್ನು ಪ್ರತಿಯೊಂದು ಗ್ರಾಮ ಕೊಡ್ತಾ ಇದ್ದೇವೆ. ಭಾಳ ಸಣ್ಣ ಗ್ರಾಮ ಇದು, ಭಾಳ ಚಿಕ್ಕ ಗ್ರಾಮ, ಮತ್ತು ಕಾರವಾರ ಜಿಲ್ಲೆಗೆ ಹಚ್ಕೊಂಡಿದ್ದಂಥ ಗ್ರಾಮ, ಭಾಳಷ್ಟು ಕಡೆಗಣನೆಗಾದಂಥ ಗ್ರಾಮ ಇದು. ಈ ಗ್ರಾಮದಲ್ಲಿ ಅಲ್ಲಿಂದ ಭದ್ರಾಪುರದಲ್ಲಿ ಹೇಳ್ತಾ ಇದ್ರು, ಬಹಳಷ್ಟು ಜನ ರೈತರು ಇವತ್ತು ಉಳುಮೆ ಮಾಡ್ತಾ ಇದ್ದಾರೆ. ಅವ್ರ ಹೆಸರಿಗೆ ಇನ್ನು ಪಟ್ಟ ಮಾಡಿಕೊಡುವಂಥ ಕೆಲಸ ಆಗಿಲ್ಲ. ವಿಶೇಷವಾಗಿ ಈ ಪ್ರಾಣಿಗಳ ಕಾಟ ಭಾಳ ಇದ್ದಿಲ್ಲ, ಪ್ರಾಣಿಗಳ ಕಾಟ ಭಾಳ ಐತಿ, ಭಾಳ ನಿರ್ಲಕ್ಷ್ಯಕ್ಕೊಳಗಾದಂಥ ಗ್ರಾಮ ಇದು. ಭಾಳ ನೀವು ಆಸೆ ಪಟ್ಟಿದ್ರಿ, ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗ್ಯಾರ, ನಮಗೆಲ್ಲ ಪರಿಹಾರ ಮಾಡ್ತಾರೆ ಅಂತೇಳಿ. ಪರಿಹಾರ ಮಾಡೋದು ಹೋಗ್ಲಿ, ಇವತ್ತು ಕೋಣಕೆರೆಯಿಂದ ತಮ್ಮ ಗ್ರಾಮಕ್ಕೆ ಬರಬೇಕಂದ್ರೆ ಎಷ್ಟು ರೋಡ್ ಹೆದ್ದಗೆಟ್ಟೆ ಅಂತಂದ್ರೆ ನಮ್ಗೆ ಹೇಳಕ್ ನಾಚಿಕೆ. ಯಾಕಂದ್ರೆ ಗ್ರ್ಯಾಂಡ್ ಸರ್ಕಾರದಿಂದ ಬಂತು, ನಮ್ಗೆ ಬೇಕಾದಂಥ ಕೆಲಸ ಕೊಟ್ಟರು, ಅವರು ಕಳಪೆ ಮಾಡಿ ಹೋದ್ರು. ಬಂದ ಮಳಿಗೆ ಎಲ್ಲ ರೋಡ್ ಕಿತ್ಕೊಂಡು ಹೋಗುವಂಥ ಪರಿಸ್ಥಿತಿ. ನಾವು ನಿಮ್ಮ ಜೊತೆಗಿರ್ತೀವಿ. ಬರೀ ಶಿಗ್ಗಾಂವ್, ಸವಣೂರು, ಬಂಕಾಪುರ, ಹುಡುಗೂರು, ತಡಸ್, ಕಾರಣಿಗೆ ದೊಡ್ಡ ದೊಡ್ಡ ಊರಾಗ ರಾಜಕಾರಣ ಮಾಡ್ಬೇಕನ್ನೋದು ನಮ್ಮ ಆಸೆ ಅಲ್ಲ. ದೊಡ್ಡ ಹೈವೇ ಯಾವ ದೊಡ್ಡ ದೊಡ್ಡ ಲೀಡರ್ಗಳದಾರ, ಅಧ್ಯಕ್ಷರು ಅದ ಹೇಳ್ತಾ ಇದ್ದೀನಿ. ಅತಿ ಚಿಕ್ಕ ಗ್ರಾಮ ಇದು, ಆದ್ರೆ ನಮ್ಗೆ ಇವತ್ತು ಬೆನ್ ತಟ್ಟೈತಿ. ನಮ್ಗೆ ಆಶೀರ್ವಾದ ಮಾಡಿ ನಾವು ಮೊದಲು ನಾವು ಲಿಸ್ಟ್ ಮಾಡ್ಬಿಟ್ಟು ದೊಡ್ಡ ದೊಡ್ಡ ಊರಾಗ ನಾವು ಹೋಗಿ ಅಲ್ಲೇ ಶೋ ಮಾಡುವಂತ ನಮ್ದು ಪ್ಲಾನ್ ಇಲ್ಲ. ಏನು ಚಿಕ್ಕ ಚಿಕ್ಕ ಗ್ರಾಮಗಳು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 60ರಿಂದ 70 ಚಿಕ್ಕ ಚಿಕ್ಕ ಗ್ರಾಮ ಅದಾವ. ಭದ್ರಾಪುರ ಆತು, ನಿಮ್ಮೂರು ಆತು, ಇಲ್ಲಿ ಮುದ್ದಿನಕೊಪ್ಪ, ಮುಳುಕೇರಿ, ಸಣ್ಣ ಸಣ್ಣ ಗ್ರಾಮ, ಶಾಬಾಳ, ಇಂಥ ಗ್ರಾಮಗಳಲ್ಲಿ ಹೋಗಿ ನಾವು ಪಕ್ಷ ಸಂಘಟನೆಯನ್ನು ಮಾಡಿ ಈ ಪಕ್ಷವನ್ನು ಗೆಲ್ಲಿಸ್ಬೇಕನ್ನಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಸಣ್ಣ ಸಣ್ಣ ಗ್ರಾಮ ಹೋಗ್ತಾ ಇದ್ದೀವಿ. ತಾವು ನಮಗೇನು ಕಳೆದ ಚುನಾವಣೆಯಲ್ಲಿ ತಾವೇನು ಆಶೀರ್ವಾದ ಮಾಡಿದ್ರಿ. ಮುಂದೆ ಇನ್ನೂ 1-2 ತಿಂಗಳು 3 ತಿಂಗಳು ಯಾವಾಗ ಚುನಾವಣೆ ಆಗ್ಬೋದಿಲ್ಲ, ಆ ಸಂದರ್ಭದಲ್ಲೂ ಕೂಡ
ಇದೇ ಗಟ್ಟಿತನದಿಂದ ತಾವೆಲ್ಲ ನಮ್ಗೆ ಆಶೀರ್ವಾದ ಮಾಡ್ಬೇಕಂತೇಳಿ ನಾವು ಮನವಿ ಮಾಡಕ್ಕೆ ಬಂದೀವಿ. ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ತಮಗೆಲ್ಲ ಬರ್ತಾ ಇದೆಯಲ್ಲ, ಈಗ ಯಾರಿಗೆಲ್ಲ ಸಮಸ್ಯೆ ಇದ್ರೂ ಕೂಡ ನಾವು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಒಂದು MLA ಇರುವಂತ ಪೋರು ನಮ್ಮ ಮನ್ಕಟ್ಟಿಯವರು ಕರ್ಕೊಂಡು ಬಂದೇವು. ನಾವು ಇವತ್ತು ಕ್ಷೇತ್ರದಲ್ಲಿ ಶಾಸಕರಿಲ್ಲ, ತಾವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಿದ್ರಿ, ಗೆಲ್ಸಿದ್ರಿ. ಅವರು ಕೇಂದ್ರ ಮಂತ್ರಿ ಆಗ್ಬೇಕಂತ ಆಸೆಗೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಹೋದ್ರು, ರಾಜೀನಾಮೆ ಇಲ್ಲಿ ಕೊಟ್ಟರು. ಆಕ್ಚುಲಿ ಇವರು ಶಿಗ್ಗಾಂವ್ ರಾಜೀನಾಮೆ ಕೊಡಬಾರ್ದಾಗಿತ್ತು. MP ಆಸೆ ಇತ್ತು, ಎಲ್ಲರಿಗೂ ಆಸೆ ಇರೋದು, ಹೋದ್ರು, ಮಂತ್ರಿ ಮಾಡಲಿಲ್ಲ, ಸುಮ್ಮನಿದ್ದು ಮತ್ತು MP ರಾಜೀನಾಮೆ ಕೊಟ್ಟು ಶಿಗ್ಗಾಂವ್ ಕ್ಷೇತ್ರದಾಗ ಇರಬೇಕಾಗಿತ್ತು ಅವರು. ಆದ್ರೆ ಅವ್ರು ಏನ್ ಮಾಡಿದ್ರು, ಈ ಕ್ಷೇತ್ರ ಅವ್ರಿಗೆ ಮುಖ್ಯಮಂತ್ರಿ ಮಾಡಿದಂತ ಕ್ಷೇತ್ರ, ಹೋಮ್ ಮಿನಿಸ್ಟರ್ ಮಾಡಿದಂತ ಕ್ಷೇತ್ರ, ನೀರಾವರಿ ಮಾಡಿದಂತ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಲೋಕಸಭೆಗೆ ಹೋದ್ರು. ಅದನ್ನ ಈ ಕ್ಷೇತ್ರದ ಋಣ ಎಷ್ಟೈತೆ ಅಂದ್ರೆ ಅವ್ರ ಮೇಲೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗೋದು ಕಷ್ಟ ಐತಿಗ. ಅಂತದ್ರಾಗ ಶಿಗ್ಗಾಂವ್ ದಿನ ಮುಖ್ಯಮಂತ್ರಿ ಮಾಡ್ಯಾರಂದ್ರೆ ಯಾವತ್ತೂ ಕೂಡ ಈ ಕ್ಷೇತ್ರ ಬಿಡುವಂತ ಕನಸನ್ನು ಯಾರು ಕಾಣಬಾರ್ದಾಗಿತ್ತು. ಆಗ್ಲಿ ಅವ್ರದ್ದೇನೋ ಇಚ್ಛೆ ನಾವೇನು ಹೇಳಕ್ ಬರುದಿಲ್ಲ. ಅನಿರೀಕ್ಷಿತವಾಗಿ ಚುನಾವಣೆ ಬರ್ತಾ ಇದೆ. ಈಗ ಅನಿರೀಕ್ಷಿತವಾಗಿ ಚುನಾವಣೆ ಬರ್ತಾ ಇದೆ ಅಂದ್ರೆ ನಿಮ್ಮ ಕೈಗೆ ಸಿಗುವಂತ ವ್ಯಕ್ತಿ ಬಡವರ ಪರವಾಗಿ ಯೋಚನೆ ಮಾಡುವಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವೆಲ್ಲ ನಿಲ್ಬೇಕಂತ ನಾವು ಮನವಿ ಮಾಡ್ಲಿಕ್ಕೆ ಬಂದಿದ್ವಿ. ಈಗ BJP ಅವರು ಅಧಿಕಾರಕ್ಕೆ ಬಂದಾಗ ಏನು ಮಾಡಲಿಲ್ಲ, ಆದ್ರೆ ನಮ್ಮ ಸರ್ಕಾರ ಬಂದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಕೊಟ್ಟು ನಾವು 2,000 ರೂಪಾಯಿ, ಕರೆಂಟ್ ಬಿಲ್ ಫ್ರೀ ಮಾಡಿದ್ವಿ, ತಾಯಂದ್ರಿಗೆ ಬಸ್ ಫ್ರೀ ಮಾಡಿದ್ವಿ, ವಿದ್ಯಾವಂತರಿಗೆ ತಿಂಗಳ 3,000 ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ವಿ, 10 kg ಅಕ್ಕಿ ಕೊಟ್ವಿ, 5 kg ಅಕ್ಕಿ, 5 kg ದುಡ್ಡು. BJP ಅವರು ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆ ಮುಗಿದ ತಕ್ಷಣ ಕಾಂಗ್ರೆಸ್ನವ್ರು ಗ್ಯಾರಂಟಿ ಬಂದ್ ಮಾಡ್ತಾರಂದ್ರು. ಏನು ಬಂದ್ ಮಾಡಿದಾರ? 2 ತಿಂಗಳು ಬರ್ತಿದ್ದೆ ಅಕ್ಕಿ ಏನು ಬಂದಿಲ್ಲ, ಬಸ್ ಏನ ಬಂದ್ ಮಾಡ್ಯಾರ. ಗೃಹಲಕ್ಷ್ಮಿ ಅಷ್ಟ ಅದು, ಯಾಕಂದ್ರೆ 1 ನಿಮಿಷ ಬಂದ್ ಮಾಡಿಲ್ಲ. ಚುನಾವಣೆ ಪೂರ್ವದಲ್ಲಿನೂ ಅವಾಗ ನಾವು ಎಲೆಕ್ಷನ್ ಇದ್ದಾಗ 7ನೇ 8ನೇ 9ನೇ ಕ್ಲಾಸ್ ಬಂದು ಈಗ ಸರ್ಕಾರ ನೋಡ್ರಿ ಹೆಂಗಿರ್ತೈತಿ. ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಬಂದ್ ಮಾಡ್ತೇನೆ ಅಂತ ಏನು ಅಪಪ್ರಚಾರ ಮಾಡ್ತಾ ಇದ್ರಲ್ಲ BJP ಅವರು, ಯಾವುದೇ ಕಾರಣಕ್ಕೆ ಅದನ್ನು ಬಂದ್ ಮಾಡೋದಿಲ್ಲ. 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಬಡವರ ಪರವಾಗೈತಿ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಆಯ್ಕೆ ಮಾಡುವಂತ ಶಾಸಕರು ತಮ್ಗೆ ಯಾರ ಕೈಗೆ ಸಿಗ್ಲಿಲ್ಲ, ಯಾವ್ದಾದ್ರು ಫೋನಿಗೆ ಸಿಗ್ತಾರ, ಯಾರ್ದಾರು ಕಷ್ಟಕ್ಕೆ ಭೇಟಿ ಆಗ್ತಾರ. ನಾವಿಲ್ಲೇ ಇರ್ತೀವಿ ಶಿಗ್ಗಾಂವ್ದಾಗ. ನಾವೇನು ಯಾವ ಮುಖ್ಯಮಂತ್ರಿಗಳ ಮಕ್ಕಳಲ್ಲ, ನಾವು ನಿಮ್ಮಂಗ ರೈತರ ಮಕ್ಕಳು. ಇಲ್ಲೇ ಪಕ್ಕದ ಬೊಮ್ಮನ್ಯಾಗ ಇಲ್ಲೇ 7-8 ಕಿಲೋಮೀಟರ್ ನಮ್ಮ ಊರು, ಇಲ್ಲೇ ಪಕ್ಕದ ಹೋಟೆಲ್ ಐತಿ. ನಮ್ಮ ಸಂಜೀವಣ್ಣವರು ಇಲ್ಲೇ ನೀರ್ಲಿಗೆ ಅಂತೇಳಿ ಊರು, ನಾವೆಲ್ಲ ಇಲ್ಲೇ ಇರೋರು. ನಮ್ಗೆ ದೊಡ್ಡ ದೊಡ್ಡ ಕನಸಿಲ್ಲ. ಪಕ್ಷ ಅವಕಾಶ ಕೊಟ್ಟಿತ್ತು, ಸೋತೇವಿ. ಸಂಘಟನೆ ಮಾಡ್ಬೇಕಾಗಿತ್ತು, ಸಂಘಟನೆ ಮಾಡಿ ಮೊನ್ನೆ ಲೋಕಸಭಾ ಚುನಾವಣೆ ಲೀಡ್ ಕೊಟ್ಟಿವಿ. ಈಗ ನಮ್ಗೇನು ಬಹಳ ಆಸೆ ಅಂದ್ರೆ ಏನು, ಪಕ್ಷ ಮತ್ತೊಮ್ಮೆ ಅವಕಾಶ ಕೊಟ್ರೆ ಶಾಸಕರಾಗಿ ತಮ್ಮ ಸೇವೆ ಮಾಡ್ಬೇಕಂತ ಆಸೆ ಅಷ್ಟೇ ಐತಿ. ನಮ್ಗೇನು ಮಂತ್ರಿ ನಮ್ಮ ಪಕ್ಷ ಒಂದು ಅವಕಾಶ ಕೊಟ್ಟಿತ್ತು, ಮತ್ತೊಮ್ಮೆ ಅವಕಾಶ ಕೊಟ್ರೆ ನಾವೆಲ್ಲ ತಮ್ಮ ಬಗ್ಗೆ ಪ್ರಾಮಾಣಿಕವಾಗಿ ತಮ್ಮ ಸೇವೆ ಮಾಡ್ಬೇಕಂತೇಳಿ ನಾವೆಲ್ಲ ಬಂದಿದ್ದೀವಿ. ಅದಕ್ಕೆ ಈಗಾಗಲೇ ತಮ್ಮ ಗ್ರಾಮದ ಮುಖಂಡರು ಏನು ಕೆಲಸ ಹೇಳಿದ್ರು ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲೂ ತಾವೇನೇನು ಕೆಲಸ ಹೇಳ್ತೀರಿ ನಾವೆಲ್ಲ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಆದ್ದರಿಂದ ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರಬೇಕಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ತಾವು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವಿನೋದ್ ಅಸೂಟಿ ಅವರಿಗೆ ಅತಿ ಹೆಚ್ಚು ಮತ ಕೊಟ್ಟಂತ ಗ್ರಾಮ ಇದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ವಿನೋದ್ ಅಸೂಟಿ ಪರವಾಗಿ ತಮ್ಗೆಲ್ಲರಿಗೆ ನಾನು ಅನಂತ ಧನ್ಯವಾದವನ್ನು ಅರ್ಪಿಸಿ ತಮ್ಮೆಲ್ಲರ ಆಶೀರ್ವಾದ ಸದಾ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ಅಂತೇಳಿ ನನ್ನ ಆತ್ಮಾತ್ಮ ಮುಗಿಸ್ತೇನೆ. ನೀವೆಲ್ಲ ನಮ್ಗೆ ಬಹಳ ಬೆಂಬಲವಾಗಿ ಲೋಕಸಭಾ ಚುನಾವಣೆ ನಿಂತುಕೊಂಡಿದ್ರಿ. ಅದೇ ರೀತಿ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತೇಳಿ ನಮ್ಮ ಜೊತೆಗೆ ಒಂದು ಮಾತನ್ನು ಹಂಚಿಕೊಂಡಂತ ನಮ್ಮ ಎಸ್.ಕೆ. ಪಾಟೀಲ್ ಸಾಹೇಬರಿಗೆ ಧನ್ಯವಾದಗಳು. ಈಗ ಮುಂದೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಂಜೀವಣ್ಣ ನೀರ್ಲಿಗೆ ಅವರು ತಮ್ಮನ್ನು ಉದ್ದೇಶಿಸಿ ಕೃತಜ್ಞತಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಪಕ್ಷದ ಯುವ ನಾಯಕರಾದಂಥ ಎಸ್.ಕೆ. ಪಾಟೀಲ್ ಸಾಹೇಬ್, ಅಧ್ಯಕ್ಷರಾದಂಥ ರಮಕ್ಕ ಪಾಟೀಲ್ ಅವರೇ, ಇನ್ನುಳಿದೆಲ್ಲ ನಮ್ಮ ಪಕ್ಷ ಯಾವತ್ತೂ ನಾಯಕರುಗಳೇ, ಯಾವತ್ತೂ ಸುರುಟಿ ಗ್ರಾಮದ ಗುರು ಹಿರಿಯರೇ, ಯುವ ಮಿತ್ರರೇ. ಮೊಟ್ಟ ಮೊದಲನಾಗಿ ನಮ್ಮ ಪಟಾಣ ಸಾಹೇಬ್ ಹೇಳಿದಾಗೆ ಈ ಒಂದು ಗ್ರಾಮದಲ್ಲಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ವಿನೋದ್ ಅಸೂಟಿ ಅವರಿಗೆ
ಅತ್ಯಂತ ಹೆಚ್ಚಿನ ಮತಗಳನ್ನು ತಾವೆಲ್ಲ ಈ ಗ್ರಾಮದಿಂದ ತಾವೆಲ್ಲ ಕೊಟ್ಟಿದ್ದೀರಿ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರವಾಗಿ ನಮ್ಮೆಲ್ಲ ಪಕ್ಷದ ನಾಯಕರ ಪರವಾಗಿ ನಿಮಗೆ ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಮತ್ತು ಎಲ್ಲ ಸಿಗ್ಗಾಂವ್ ತಾಲೂಕಿನ ಕಟ್ಟೆಕಡೆಯ ಗ್ರಾಮಗಳು ಬಾಜು ಮುನ್ನೋಳ ತಾಲೂಕು ಪ್ರಾರಂಭ ಆಗ್ತೈತಿ. ಅದಕ್ಕೆ ಇಲ್ಲಿಗೂ ಭಾಳ ದೂರ ಇಲ್ಲ, ಒಂದು ಪರ್ನಾಗ ದಾಟಿದ್ರೆ ಆ ಕಡೆ ದಾಟಿಬಿಡ್ತೈತಿ. ಹೀಗಾಗಿ ಇಲ್ಲಿ ಬಂದಂಥ ಶಾಸಕರುಗಳು ಊರನ್ನ ಕಡೆಗಣಿಸಿದ್ದಾರೆ, ತಮ್ಮನ್ನು ಕಡೆಗಣಿಸಿದ್ದಾರೆ. ನೀವು ಸಿಗ್ಗಾಂವ್ಗೆ ಹೋದರೂ ಅಲ್ಲಿ ಸಿಗ್ಲಾರ್ದಂಥ MLA ತಾವೆಲ್ಲ ಮಾಡಿದ್ರಿ 4 ಅವಧಿಗಳ ಕಾಲ. ಅವರು ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಅವ್ರಿಗೆ ನಿಮ್ಮ ತಾಲೂಕಿನಿಂದ ಎಲ್ಲ ಒಂದು ಭಾಗ್ಯವರು ಸಿಕ್ಕಿತ್ತು. ಶಾಸಕರಾದರು, 2 ಸಲ ಜಿಲ್ಲಾ ಉಸ್ತುವಾರಿ ಸಚಿವರಾದರು, ಪ್ರಮುಖ ಖಾತೆಗಳನ್ನು ಹೊಂದಿದರು, ರಾಜ್ಯದ ಮುಖ್ಯಮಂತ್ರಿಗಳಾದರು. ಇವತ್ತು ಬರೋಬ್ಬರ ರೋಡ್ ನೋಡಿದ್ರೆ ಅದ ನಿದರ್ಶನ. ಅವ್ರ ಕೊಡುಗೆ ಏನಪ್ಪ ನಮ್ಮ ಸಿಗ್ಗಾಂವ್ ತಾಲೂಕಿಗೆ ಅಂದ್ರೆ ಅವ್ರ ಕೊಡುಗೆ ಐತೆ. ಅವರು ಯಾಕಂದ್ರೆ ರಸ್ತೆ ಅಷ್ಟು ಚೆನ್ನಾಗಿದೆ, ಚಿನ್ನದ ರಸ್ತೆ ಅದಾವೆ, ನಿಮ್ಮ ಊರಿಗೆ ಹೋಗಂತವು ಅಂಥ ರಸ್ತೆಗಳು ನಾವು ಅಡ್ಡಾಡಕತ್ತೇವೆ. ಯಾಕಂದ್ರೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನೇ ಮಾಡಲಿಲ್ಲ ಅವರು. ಯಾಕಂದ್ರೆ ಅವ್ರ ಕೈಯಾಗ ಸಾಕಷ್ಟು ಶಕ್ತಿ ಇತ್ತು, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಾಯಿತು. ಈಗೆಲ್ಲ ನೋಡಿದ್ವಿ ಅಲ್ಲಿ ಭದ್ರಾಪುರದಲ್ಲಿ ಇಲ್ಲೆಲ್ಲ ಅನೇಕ ನಮ್ಮ ಬಡ ಜನ, ಹಿಂದುಳಿದ ಜನ, ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು ಅನೇಕ ನಮ್ಮ ಹೊಲ ಏನು ಉಳ್ಕೊಂಡು ಹೊರಟಿದ್ದಾರೆ. ವರ್ಷಾಂತರದಿಂದ 50-60 ವರ್ಷದಿಂದ ಹೊಲ ಮಾಡ್ಕೊಂಡು ಬಂದರೆ ಇವತ್ತು ಅವ್ರಿಗೆ ಪಟ್ಟ ಕೊಡೋ ಕಾರ್ಯವನ್ನು ಇವತ್ತು ಸರ್ಕಾರ ಅವರು ಮನಸ್ಸು ಮಾಡಿದ್ರೆ ಮಾಡೋದಾಯಿತು. ಇವತ್ತಿಗೂ ಅದು ಆಗಿಲ್ಲ. ಅದು ಇನ್ನೂ ಶ್ರೀಮಂತರ ಅವರು ಕೈಯಲ್ಲಿ ಆ ಜಮೀನುಗಳು ಉಳ್ಕೊಂಬಿಟ್ಟು ಇನ್ನು ನಿಮ್ಮನ್ನ ಹೆದರಿಸಿ ಅದನ್ನು ನಿಮ್ಮನ್ನು ಉಳಿಸುವಂಥ ಕೆಲಸ ಕಾರ್ಯಗಳನ್ನು ಇಂದಿನ ಶಾಸಕರು ಸರ್ಕಾರ ಇವತ್ತು ಮಾಡ್ತಾ ಬಂದ್ಬಿಟ್ಟಿದೆ. ನನಗೆ ಪಟಾಣ್ ಸಾಹೇಬ್ ಹೇಳಿದ್ರು, ಇವರು ಸಪ್ರೇಟ್ ಒಂದು ಬೇಡಿಕೆ ಇತ್ತು, ಬೂತ ಸಪ್ರೇಟ್ ಬೇಕಾಗಿತ್ತು, ಮಾಡಿಕೊಟ್ವಿ ಅಂದ್ರೆ ಅದು ಮಾಡಿಕೊಟ್ಟದಕ್ಕೆ ತಾವು ಋಣನೂ ತಿಳಿಸಿದ್ವಿ. ಆದರೆ ನಾವು ಯಾರು ಎಲೆಕ್ಷನನ್ನು ನಾವು ಇದನ್ನು ಬಯಸಿರಲಿಲ್ಲ. ಇಲ್ಲೇ ಶಾಸಕರು ಅಲ್ಲಿ ಬಂದು ನಿಂತ್ಕೊಂಡ್ರು, ಹಾವೇರಿಗೆ ಬಂದು ನಿಂತ್ಕೊಂಡು MP ಆದರು. ಮತ್ತು MP ಆದಮೇಲೆ ಇದು ಅನಿವಾರ್ಯವಾಗಿ ಖಾಲಿ ಆಯಿತು. ಇನ್ನು 2-3 ತಿಂಗಳಲ್ಲಿ ಒಂದು ಉಪಚುನಾವಣೆ ಎದುರಾಗ್ತದೆ. ಇವತ್ತು ನಮ್ಮ ಸರ್ಕಾರ ಕೊಟ್ಟಂಥ ಯೋಜನೆಗಳ ಬಗ್ಗೆನೂ ಹೇಳಿದರು. ನಮ್ಮ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಇಲ್ಲೇ ಅದ, ನಮ್ಮ ಮಣಕಟ್ಟು ಪಕ್ಷದ ಹಿರಿಯ ನಾಯಕರು 5 ಯೋಜನೆಗಳನ್ನು ಅವ್ರಿಗೆ ನಡೆಸೋಂಥ ಒಂದು ಇದನ್ನ ನಮ್ಮ ಸರ್ಕಾರ ಅವರಿಗೆ ಅಧಿಕಾರವನ್ನು ಕೊಟ್ಟಿದೆ. ಈಗ ಯಾವ ಹೇಳ್ತಾ ಇದ್ದಾರೆ ಬಂದಿಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತಾವೆ ಅಷ್ಟೇ. ಹೌದಾ? ಇವತ್ತು ಮಹಿಳೆಯರಿಗಂತೂ ಬಸ್ ಅಂತೂ ನಮ್ಮೆಲ್ಲ ನಿಮ್ಮ ಮನ್ಯಾಗ ಮನೆಯವ್ರಿಗೆ ಅಕ್ಕರಿಗೆಲ್ಲ ಕೊಟ್ಟೈತಿ ಫ್ರೀ ಬಸ್. ಎಲ್ಲಿ ಬೇಕಾದ್ರೆ ರಾಜ್ಯ ಅಂತ ಎಲ್ಲಿ ಬೇಕಲ್ಲ ಅಡ್ಡಾಡೋದು. ಅಕ್ಕಿ ಬಾಯಿಗೆ ಅಂತೂ ಬರಾಕತ್ತಿಲ್ಲ, ವಿದ್ಯುತ್ ಅಂತೂ ಬಿಲ್ ಕಟ್ಟಾಕತ್ತಿಲ್ಲ. ಹೌದಾ? ಯುವ ನಿಧಿ ಕೆಲವು ಅಷ್ಟ ಹುಡುಗರಿಗೆ ತಲುಪಿರ್ತೈತೆ. ಅದು ಎಲ್ಲರ ಮನೆಯಲ್ಲಿ ಯುವಕರಿಗೆ ಇರ್ಲಿಕ್ಕಿಲ್ಲ. ಆದರೆ ಇದು ಗೃಹಲಕ್ಷ್ಮಿ ದೊಡ್ಡ ಅಮೌಂಟ್ ಅಲ್ಲ, 2,000 ರೂಪಾಯಿ. ಅದು ನಾವ ಆಡೋ ನಮ್ಮ ಮಕ್ಳು ಯಾರು ಅಂತ ಕೇಳಿದ್ರೆ ಒಂದು ಚಾಕ್ಲೇಟ್ ತರಕ್ಕೆ ಒಂದು 10 ರೂಪಾಯಿ ಕೊಡಲ್ಲ ಅಂತ ಕಾಲದಾಗ ಇವತ್ತು ಸರ್ಕಾರ ಮನೆ ಯಜಮಾನಿಗೆ 2,000 ಕೊಡಕತ್ತಲ್ಲ. ಅದನ್ನೆಲ್ಲ ನಾವು ಕೃತಜ್ಞ ಆಗಿರ್ಬೇಕು ಸರ್ಕಾರ. ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಇವತ್ತು DK ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು ಏನು ಆಶ್ವಾಸನೆ ಕೊಟ್ಟಿದ್ರು ನಮ್ಮ ಪಕ್ಷ, ಇವತ್ತು ಕೇವಲ 2 ತಿಂಗಳ ಒಳಗೆ ಅದನ್ನು ಈಡೇರಿಸಿದ ಸರ್ಕಾರ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ಅದು ಸಿದ್ದರಾಮಯ್ಯ ಚಿಂತನೆ ಇದೆ. ನಮ್ಮ ಪಕ್ಷಕ್ಕೆ ಇವತ್ತು ಒಂದು ಇಚ್ಛಾಶಕ್ತಿ ಇದೆ. ಇವತ್ತು ಎಲ್ಲಿ ನಮ್ಮ ಸರ್ಕಾರಕ್ಕೆ ಬಡವರು, ದೀನದಲಿತರು, ಸಮಾಜದಲ್ಲಿ ಅತ್ಯಂತ ಹಿಂದುಳಿದವರು, ಎಂತಿಂಥ ಸಮಾಜ ಅಲ್ಲ, ಎಲ್ಲ ಜಾತಿ ಒಳಗೊಂಡು ಆರ್ಥಿಕವಾಗಿ ಯಾರು ದುರ್ಬಲರಾರ ಅವರಿಗೆ ಈ ಯೋಜನೆಗಳು ಸಿಗಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ತಮ್ಮೆಲ್ಲರಿಗೂ ಕೊಟ್ಟಿದೆ. ನೀವೆಲ್ಲರೂ ಇವತ್ತು ಪಕ್ಷದ ಋಣವನ್ನು ತೀರಿಸಿದ್ರಿ. ಇನ್ನೂ ಸರ್ಕಾರ ಸುಭದ್ರವಾಗಿ 4 ವರ್ಷಗಳ ಕಾಲ ಇರುತ್ತೆ. ಇವೆಲ್ಲರೂ ನಮ್ಮ ಪಕ್ಷದ ಜೊತೆಗೆ ಇರಬೇಕು. ಯಾಕಂದ್ರೆ ಉಪಚುನಾವಣೆ ಅತ್ಯಂತ ಮಹತ್ವ ಚುನಾವಣೆ. ಇವತ್ತು ಎಲ್ಲಿಂದಲೋ ಬರ್ತಾರೆ, ಆರ್ಥಿಕವಾಗಿ ಬರ್ತಿದ್ರು ಅಂತಾರೆ, ತಂಬರ ಬಾರ ಅಲ್ಲಿಂದ ಕುಳಿತು ಹೊರದಾಗ 2,000 ರೂಪಾಯಿ ಅಂತಾರ. ಜಾತಿಗಳನ್ನ ವಿಂಗಡಣೆ ಮಾಡ್ತಾರ, ನಿಮ್ಮನ್ನು ಕರ್ಕೊಂಡು ಹೋಗ್ತಾರ, ಎಲ್ಲೆಲ್ಲೋ ಕುಂದಿಸ್ತಾರ, ಬಲಿಷ್ಠವಾದ ಮಾರ್ಗಗಳು ಹೇಳ್ತಾರ, ನಿಮ್ಮ ಸಂಬಂಧಿಕರು ಕರ್ಕೊಂಡ್ ಬರ್ತಾರ. ಎಲ್ಲ ಆಟಗಳನ್ನ ಈ ಸರ್ಕಾರ, BJP ಸರ್ಕಾರದ ನಾಯಕರುಗಳು ಮಾಡಕೊಡ್ತಾರೆ. ಅದಕ್ಕೆ ಅವತ್ತು ಯಾರಿಗೂ ನೀವು ಎದೆ ಬಂದಿದೆ ಅದನ್ನ ನಮ್ಮ ಪಕ್ಷದ ಪರವಾಗಿ ತಾವು ನಿಲ್ಬೇಕು. ಇಷ್ಟೆಲ್ಲ ಸವಲತ್ತುಗಳನ್ನು ನಿಮಗೆ ನಾವು ಕೊಡ್ತಾರೆ. 4 ವರ್ಷಗಳ ಸುಭದ್ರ ಕಾಲ ಇರ್ತದೆ. ಈ ಸಲ ಕಾಂಗ್ರೆಸ್ ಪಕ್ಷವನ್ನು ಹಾಕ್ಸಿದ್ರೆ ಮ್ಯಾಲೆ ನಮ್ಮ ಸರ್ಕಾರದಿಂದ ಇನ್ನೂ ಸಾಕಷ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬಹುದು. ಎಷ್ಟೋ ಜನ ಹೊಲ ಇದ್ದರೆ ಇವತ್ತು ಬೋರ್ ಕೊಡೋಕ್ಕಾಗಿಲ್ಲ. ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರಿಗೆ ಇವತ್ತು ನಿಗಮಗಳು ಸಾಕಷ್ಟು ಅದಾವ. ಮರಾಠಿ ಅಭಿವೃದ್ಧಿ ನಿಗಮ ಐತಿ, ಸವಿತಾ ಸಮಾಜ, ಹಡಪದ ಸಮಾಜ ನಿಗಮ ಐತಿ, ಲಿಂಗಾಯತ ಅಭಿವೃದ್ಧಿ ನಿಗಮ ಐತಿ,
SC ಒಳಗೆ ನಮ್ದು ಹರಿಜನರಿಗೆ ಐತಿ, ಇತ್ತಾಗ ನಮ್ಮ ಇನ್ನೊಬ್ಬ ಎಡಗೆ ಬಲಗೆ ಅವ್ರಿಗೆ ಐತಿ, ಭೂಮಿ ನಿಗಮಗಳದಾವು. ಎಲ್ಲ ನಿಗಮಗಳಿಂದ ಇವತ್ತು ವಿಶ್ವಕರ್ಮ ನಿಗಮ ಐತಿ. ಎಲ್ಲ ನಿಗಮಗಳಿಗೂ ಇವತ್ತು ನೀವು ಅಲ್ಲಿಂದ ನೀವು ಸೌಲಭ್ಯಗಳನ್ನು ತೆಗೆದುಕೊಳ್ಬೋದು. ಹೆಣ್ಮಕ್ಳು ಸೌಲಭ್ಯ ತೆಗೆದುಕೊಳ್ಬೋದು, ಒಂದು ಹಸು ಸಾಕಾಣಿಕೆ ತೊಗೋಬೋದು, ಕುರು ಸಾಕಾಣಿಕೆ ತೊಗೋಬೋದು. ಇನ್ನು ಯಾಕೆ ಸರ್ಕಾರದ ಸವಲತ್ತುಗಳು ನೀವು ಮುಟ್ಟಿಲ್ಲಪ್ಪ ಅಂದ್ರೆ ನೀವು ಅಲ್ಲಿ ಹೋಗಿ ಕೇಳಕತ್ರ ಅವ್ರು ಸಿಗೋದಲ್ಲ. MLAಗಳು ಅವ್ರು ಯಾರು 4 ಮಂದಿ ಬಲಂಗ ಇರ್ತಾರೆ, ಅವ್ರಿಗೆ ಎಷ್ಟು ಸಿಕ್ಕವು, ನಿಜವಾದ ಬಡವರಿಗೆ ಸಿಕ್ಕಿಲ್ಲ. ಇವನ್ನ ನಾವು ಕೊಡುವಂಥ ಕೆಲಸವನ್ನು ಅದಕ್ಕೆ ಈ ಸಲ ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಮೊನ್ನೆ ಹೇಗಿತ್ತು ಅತ್ಯಂತ ಹೆಚ್ಚಿನ ಓಟುಗಳು ಹಾಕಿಸಿದ್ರಿ, ಅಷ್ಟು ಗಟ್ಟಿಯಾಗಿ ನಾವು ನೆಲೆಯಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬಾರದು. ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿಸಿ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ಆರಿಸಿ ಸನ್ನಿಧಿಯಲ್ಲಿ ಕುತ್ಕೊಂಡಿದ್ದೇವೆ. ಗೋಧೋಳಿ ಸಮಯ ಐತಿ, ನಾವು ಸಂಕಲ್ಪ ಮಾಡ್ಕೋಬೇಕು. ನನ್ನ ಓಟು ಜೊತೆಗೆ ನಾನು 100 ಓಟ್ ಹಾಕಿಸ್ತೇನೆ, 20 ಓಟ್ ಹಾಕಿಸ್ತೇನೆ ಅಂತ ಒಂದು ಆಮಿಷ ಬಲಾಢ್ಯ ಬಂದು ಆಮಿಷ ಅದು ಇದು ಒಪ್ಪಿದ್ರು ನಾವು ತೊಗೊಳೋದು. ಅದು ಕ್ಷಣಿಕ ಸುಖ. 1,000 ಕೊಟ್ಟರೆ ಕ್ಷಣಿಕ ಸುಖ, 2,000 ಕೊಟ್ಟರು ಕ್ಷಣಿಕ ಸುಖ. ಆ ಸುಖಕ್ಕೆ ನಾವು ಆ ಒಂದು ಆಸೆ ಆಮಿಷಗಳಿಗೆ ಬಲಿಯಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಂತಂದರೆ ಎಲ್ಲರ ಪರವಾಗಿ, ನಿಮ್ಮ ಪರವಾಗಿ, ಸಮಾಜದಲ್ಲಿ ದುರ್ಬಲರ ಪರವಾಗಿ ಇರ್ತದೆ. ಅದು ಸಮಾಜವನ್ನು ನಿರ್ಮಾಣ ಮಾಡೋ ಕೊಡುಗೆಯಲ್ಲಿ ನಮ್ಮ ಸರ್ಕಾರ ಇರುತ್ತೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದಲ್ಲಿ ರಚನೆ ಆದಂಥ ಸರ್ಕಾರ ಕಾಂಗ್ರೆಸ್. ಎಲ್ಲ ವಿಚಾರಧಾರವನ್ನು ತಾವು ತಿಳ್ಕೋಬೇಕು. ಯಾಕಂದ್ರೆ ಎಲೆಕ್ಷನ್ ಹತ್ರ ಬಂದಾಗ ಬಹಳ ನಡೀತಿತ್ತು. ನಾವು ಹನಗಲ್ ಬಾಯ್ ಎಲೆಕ್ಷನ್ ನೋಡಿದ್ದೀವಿ. ನಾವು ಸುಡ್ಗೆ ಕುತ್ಕೊಂಡ್ರು, ಜನ ಒಪ್ಪಲಿಲ್ಲ. ಅಲ್ಲಿ ಯಾವ ಕಾರಣಕ್ಕೂ ಒಪ್ಪಲಿಲ್ಲ. ಎಲ್ಲ ತೂರಾಡಿದ್ರು, ರೊಕ್ಕ ತೂರಾಡಿದ್ರು, ಒಪ್ಪಲಿಲ್ಲ. ಎಲ್ಲಿ ನಿಂತ್ಕೊಂಡ್ರಪ್ಪ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತ್ಕೊಂಡ್ರು. ಶ್ರೀನಿವಾಸ ಪಾಂಡ್ಯರು ಗೆಲ್ಲಿಸಿದ್ರು. ಅದೊಂದು ಮೆಸೇಜ್ ರಾಜ್ಯದ ತುಂಬ ಹೌದು. ಹಿಂಗಾಗಿ ನಾವು ಈ ಸಲ 136 ಸೀಟು ಬಂದ್ವಿ. ಅದೇ ರೀತಿ ಸಿಗ್ಗಾಂವದಲ್ಲಿ ಬಂದರೆ ಸಿಗ್ಗಾಂವು ಸರ್ವಾಂಗೀಣ ಅಭಿವೃದ್ಧಿ ಹೊಂದಲ್ಲಿ ನಾವೆಲ್ಲರೂ ಕಾರಣೀಕರ್ತರು. ಅಭ್ಯರ್ಥಿಗಳು ಯಾರ್ಯಾರು? ಈಗ ನಾನು ಆಕಾಂಕ್ಷಿದ್ದೀನಿ. ಪಟಾಣ ಸಾಹೇಬ್ರು ಮೊನ್ನೆ ಎಲೆಕ್ಷನ್ ನಿಂತ್ಕೊಂಡು ಅವರು ಸೋತಿದ್ದಾರೆ ಸ್ವಲ್ಪ ಕೋಟಿಗಳಿಂದ. ನಮ್ಮ ಪ್ರೇಮಕರದಾರ, ಇನ್ನಿತರ ನಮ್ಮ ನಾಯಕರು ಇರ್ಬೋದು, ಇಲ್ಲ ಅಂತಲ್ಲ. ಅದು ಯಾರ ಟಿಕೆಟ್ ಕೊಡ್ತೈತಿ, ಪಕ್ಷ ಗುರುತಿಸ್ತೈತಿ, ಅವರು ಪಕ್ಷದ ಪರವಾಗಿ ತಾವೆಲ್ಲ ಗೆಲ್ಲಬೇಕು, ಗಟ್ಟಿಯಾಗಿ ಗೆಲ್ಲಬೇಕು. ಏನಾದರೂ ಕೆಲಸ ಕಾರ್ಯ ಅಂದರೆ ಇವತ್ತು ಗ್ಯಾರಂಟಿ ನಾವು ಇವತ್ತು ಹೇಳ್ತೇವೆ ಅವ್ರಿಗೆ. ಈಗ ಅಧ್ಯಕ್ಷರಿಗೆ ನಾವು ಈಗಾಗಲೇ ಮೊನ್ನೆ ನಮ್ಮ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಅವರು ಒಂದು ತಾಲೂಕು ಪಂಚಾಯತಿಯಲ್ಲಿ ಆಫೀಸ್ ಮಾಡ್ತಾರೆ, ಅಲ್ಲಿ ಹೋಗಿ. ಹೌದಾ? ನಮ್ಮ ಬ್ಲಾಕ್ ಸಮಿತಿ ಅಧ್ಯಕ್ಷರು ಇಬ್ಬರು, ನಮ್ಮ ಪಟಾಣ್ ಇರ್ತಾರೆ, ನಮ್ಮ ಮಹಿಳೆಯರ ಪರವಾಗಿ ನಮ್ಮ ಪ್ರೇಮಕರು ಅದಾರ, ಮಹಿಳಾ ತಾಲೂಕು ಅಧ್ಯಕ್ಷರು ಅದಾರ. ಎಲ್ಲರೂ ನಿಮ್ಮ ಸಮಸ್ಯೆಗಳು ಏನಾದರೂ ತೊಗೊಂಡೋರಿ, ಕಷ್ಟ ಕಾರ್ಪಣ್ಯಗಳು ತೊಗೊಂಡೋರಿ. ಜಿಲ್ಲಾ ಉಸ್ತುವಾರಿ ಸಚಿವರು ಶೀಘ್ರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ. ತಮಗೆಲ್ಲವನ್ನು ಪಕ್ಷದ ಮುಖಾಂತರ ತಮಗೆ ತಿಳಿಸುತ್ತೆ. ತಾವು ಬರ್ರಿ. ಊರಿನ ಸಮಸ್ಯೆ ಇರ್ಬೋದು, ವೈಯಕ್ತಿಕವಾದಂಥ ಕೆಲವೊಂದು ಸರ್ಕಾರ ಮಟ್ಟದಲ್ಲಿ ಮಾಡಿಸಿದಂಥ ಕೆಲಸಗಳಿರ್ಬೋದು, ಮಾಡಿಸಿ. ಅಕಸ್ಮಾತ್ ಕೆಲವೊಂದು ಆಗಲ್ಲಪ್ಪ ಅಂದ್ರೆ ನಮ್ಗೆ ಬೇಜಾರಾಗಬೇಡ್ರಿ. ಎಲ್ಲ ಸರಿ ಕೈ ಹಿಡೋದಲ್ಲ, ಹಿಡಕ್ಕೆ ದೂರ ಇಲ್ಲಿ MLA ಆದರ ವಿಮಾನದಾಗ ಹಾರಾಡಂತ MLA ಸಿಗಲ್ಲ. ನಿಮ್ಮ ಜೊತೆಯಾಗಿ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ನೀವು ಹಾಕಿದ್ದು ತಿಂಡಿ ಊಟ ಮಾಡಿ ಹೋಗುವಂತ ನಮ್ಮ ಪಕ್ಷದ ಅಭ್ಯರ್ಥಿಗಳಿರ್ತಾರೆ. ಅದಕ್ಕೆ ನಮ್ಮ ಪಕ್ಷದ ಪರವಾಗಿ ತಾವೆಲ್ಲರೂ ನಿಂತುಕೊಡ್ರಿ. ಮುಂಬರುವ ಚುನಾವಣೆಯಲ್ಲಿ ಗಟ್ಟಿಯಾಗಿ ನಿಂತುಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಕೆಲಸವನ್ನು ತಾವೆಲ್ಲರೂ ಮಾಡಬೇಕನ್ನೋದ ಈ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನೀವೆಲ್ಲರೂ ಹೆಚ್ಚಿಗೆ ಓಟ್ ಹಾಕಿದ್ದೀರಿ, ಹೆಚ್ಚಿಗೆ ಓಟ್ ಹಾಕಿಸಿದ್ದೀರಿ. ಇನ್ನೊಮ್ಮೆ ಪಕ್ಷದ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅಭಿನಂದನೆಗಳನ್ನು ಸಲ್ಲಿಸುವಂತ ನಮ್ಮ ಮುಖಂಡರಿಗೆ ಧನ್ಯವಾದ ತಿಳಿಸುತ್ತಾ ಈ ಒಂದು ಗ್ರಾಮದ ಯುವಕರು ಮತ್ತು ಹಿರಿಯರು ಕಾಂಗ್ರೆಸ್ ಪಕ್ಷಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಲು ಬಂದಿದ್ದಂತ ನಿಮ್ಮೆಲ್ಲರ ಕಣ್ಮಣಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಎಸ್ ಪಟಾಣ್ ಅವರಿಗೆ ಸ್ವಾಗತ ಸುಸ್ವಾಗತ. ಹಾವೇರಿ ಜಿಲ್ಲಾ ಅಧ್ಯಕ್ಷರಾದಂಥ ಸಂಜೀವ್ ಕುಮಾರ್ ನೇರ್ಲಿಗೆ ಅವರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಸಿಗ್ಗಾಂವ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ BC ಪಾಟೀಲ್ ಅವರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಸೌನೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ MJ ಮುನ್ನಾ ಸಾಹೇಬರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರೇಮ ಪಾಟೀಲ್ ಅವರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಕಲಾವತಿ ಮಿಶ್ರಭಟ್ ಮೇಡಮ್ ಅವರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮಹಿಳಾ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದಂಥ ಮಲ್ಲಮ್ಮ ಸುಮನ್ ಕಟ್ಟಿ ಅವರಿಗೆ ಸ್ವಾಗತ ಸುಸ್ವಾಗತ.
ಅದೇ ರೀತಿ ಇನ್ನೋರ್ವ ಅತಿಥಿಗಳಂತ ಅನ್ಸೂಯ ಬಳಿಗಾರ್ ಅವರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಯುವ ಮುಖಂಡರಾದಂಥ ಚಂದ್ರಣ್ಣ ಮಾಯಣ್ಣವರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಸುಮಂಗ್ ಅವರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಇಲ್ಲಿ ಆಗಮಿಸಿದಂತ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಸ್ವಾಗತ ಸುಸ್ವಾಗತ. ಈಗ ನೀವು ತಮ್ಮನ್ನೆಲ್ಲ ಉದ್ದೇಶಿಸಿ ಶಾಸಕ ಸಾಹೇಬರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಅಭೂತಪೂರ್ವ ಸಾಧನೆಗೆ ಪಕ್ಷದ ನಿರ್ದೇಶನದಂತೆ ಇವತ್ತು ನಾವು ಪ್ರತಿ ಗ್ರಾಮಗಳಿಗೆ ಹೋಗಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಧನ್ಯವಾದ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಜಿಲ್ಲಾಧ್ಯಕ್ಷರು ಆತ್ಮೀಯರು ಆದಂಥ ಸಂಜೀವಣ್ಣ ನಿರ್ಲಿಗಿ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ BC ಪಾಟೀಲ್ರೇ, MG ಮುಲ್ಲಾ ಅವರೇ, ನಮ್ಮ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂಥ ಪಾಟೀಲ್ ಮೇಡಮ್ ಅವರೇ, ನಮ್ಮ ಮಿಶ್ರಿಪಟ್ಟಿ ಮೇಡಮ್ ಅವರಿದ್ದಾರೆ, ಇನ್ನೊಬ್ರು ಬಳಿಗಾರ್ ಮೇಡಮ್ ಅವರಿದ್ದಾರೆ, ಜೊತೆಗೆ ಮಲ್ಲಮ್ಮ ಸೋಮಕಟ್ಟಿ ಅವರಿದ್ದಾರೆ, ಚಂದ್ರು ಅವರಿದ್ದಾರೆ, ನಮ್ಮ ಇನ್ನೊಬ್ಬ ಅಕ್ಕಾರದಾರ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾನು 2023ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಿದ್ದೆ. ನಾನು ಚುನಾವಣೆಯಲ್ಲಿ ನನಗೆ ಕೊನೆಗಳಿಗೆಯಲ್ಲಿ ಟಿಕೆಟ್ ಸಿಕ್ಕಿರೋದ್ರಿಂದ ನಾನು ಚುನಾವಣೆ ಮಾಡ್ತಾ ಇರೋದು ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಚುನಾವಣೆ ಮಾಡಿರೋ ಸಂದರ್ಭದಲ್ಲಿ ನನಗೆ ಸೋಲಾಯಿತು. ಸೋಲಾದರೂ ಕೂಡ 65,000 ಮತಗಳನ್ನು ಹಾಕಿದಂಥ ಈ ಮತದಾರರಿಗೆ ಪ್ರತಿಯೊಂದು ಗ್ರಾಮಗಳಿಗೆ ನಾವು ಹೋಗಿ ಪಕ್ಷ ಸಂಘಟನೆ ಮಾಡಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಲೋಕಸಭಾ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಂತ ಹೇಳಿ ಪಣ ತೊಟ್ಟು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಎಲ್ಲ ಹಿರಿಯರನ್ನು ಕಟ್ಕೊಂಡು ನಾವು ಗಲ್ಲಿಗೆ ಪ್ರತಿ ಹಳ್ಳಿಗೆ ಹೋಗಿದ್ವಿ. ಅದೇ ಥರ ನಮ್ಮ ಮುಳುಕೇರಿ ಗ್ರಾಮಕ್ಕೂ ನಾನು ನನ್ನ ಚುನಾವಣೆ ಮುಗಿದ ನಂತರ ಒಂದು 10-15 ಟೈಮರ್ ನಾನು ಬಂದಿರ್ಬೋದು. ಪ್ರತಿಯೊಂದು ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ತಾವು ಕರೆಸ್ತಿದ್ದೀನಿ ನಾನು ಬರ್ತಿದ್ದೆ. ಅದ ಪ್ರಕಾರ ಮೊನ್ನೆ ನಡೆದಂಥ ವಿನೋದ ಸೂಟಿ ಚುನಾವಣೆಯಲ್ಲಿ ನಮ್ಗೆ ಮುಳುಕೇರಿ ಗ್ರಾಮದಲ್ಲಿ ನಮ್ಗೆ ಒಳ್ಳೆಯ ಓಟುಗಳು ಬಿದ್ದಾವು. ನಾವು ಚುನಾವಣೆಯಲ್ಲಿ ಸೋತಿದ್ದೀವಿ, ಎಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ. ಆದರೆ ಶಿಗ್ಗಾಂವಲ್ಲಿ ನಾವು BJPಗೆ ಸೋಲಿಸಿದ್ದೀವಿ. ನಾವಿಲ್ಲೇ ಗೆದ್ದಿದ್ದೀವಿ. ಇಲ್ಲಿ ನಮ್ಗೆ 8,600 ಲೀಡ್ ಆಗಿದೆ. 25 ವರ್ಷಗಳ ನಂತರ ಶಿಗ್ಗಾಂವ ಸೌಂದರ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು 92,000 ಮತಗಳನ್ನು ನಾವು ತಗೊಂಡಿದ್ದೀವಿ. ಅದಕ್ಕೆ ಕಾರಣ ತಾವೆಲ್ಲ ಮತದಾರರು ಮತ್ತು ಮುಖಂಡರು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ನಿಮಗೆ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಂದಿದ್ದೇವೆ ಬಂಧುಗಳೇ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಕೃತಜ್ಞತಾ ಭಾವ ಇರಬೇಕು. ಯಾರು ಓಟ್ ಹಾಕ್ಯಾರ ಅವ್ರು ಧನ್ಯವಾದ ಹೇಳಬೇಕು. ಅದಕ್ಕೆ ನಾವು ಧನ್ಯವಾದ ಹೇಳಕ್ಕೆ ಬಂದಿದ್ದೀವಿ. ಏನಾಗಿದೆ, ನಮ್ಮ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ. ತಿಂಗಳಿಗೆ 2,000 ರೂಪಾಯಿ ಆಯಿತು, ಕರೆಂಟ್ ಬಿಲ್ ಆಯಿತು, ಜೊತೆಗೆ ಅಕ್ಕಿ ಯೋಜನೆ ಆಯಿತು, ಜೊತೆಗೆ ಬಸ್ ಫ್ರೀ ಆಯಿತು, ಮತ್ತು ನಿರುದ್ಯೋಗಿ ಯುವಕರಿಗೆ ಸಹಾಯಧನ ಆಯಿತು. ಈಗಾಗಲೇ ನಮ್ದು 2-3 ತಿಂಗಳದ್ದು ಗೃಹಲಕ್ಷ್ಮಿ ಬಂದಿಲ್ಲ. ಅದು ಇವತ್ತಿಂದ ಚಾಲೂ ಆಗಿತ್ತು. 15 ಜಿಲ್ಲೆಗಳಲ್ಲಿ ಇವತ್ತು ಹಾಕ್ಯಾರ. ನಾವು ಆಗಲೇ ಅಲ್ಲೇ ಬಸವನಕಟ್ಟೆ ಕೂತಾಗ ಭಾಳ ಮಂದಿ ಹೆಣ್ಮಕ್ಳು ಇವತ್ತು ಬಂದವ್ರೆ ಅಂತ ಹೇಳಕತ್ತಿದ್ರು. ತಮ್ಮಲ್ಲಿ ಇವತ್ತು ಬಂದಿರ್ಬೋದು, ಬಿಟ್ಟಿದ್ದ ಗೊತ್ತಿಲ್ಲ ನನಗೆ. ಬಂದಾವೇನ್ರಿ ಮೆಸೇಜ್? ಇವತ್ತು ನಾಳೆ ತಮ್ಮ ಅಕೌಂಟಿಗೆ ಬರ್ತಾವೆ. ಅದರ ಬಸ್ ಫ್ರೀ, ಕರೆಂಟ್ ಫ್ರೀ ಎಲ್ಲ ಆದಂಗೂ ಐತಲ್ಲ. BJP ಏನು ಹೇಳಕತ್ತಿದ್ರು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ MP ಇಲೆಕ್ಷನ್ ಮಟ್ಟ ಅಷ್ಟೇ ಈ ಯೋಜನೆ ಇಡ್ತೈತಿ, MP ಇಲೆಕ್ಷನ್ ಮುಗಿದ ಮೇಲೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಅವರು ಕ್ಯಾನ್ಸಲ್ ಆಗ್ಯಾವ? ಯಾವುದೇ ಕಾರಣ ಕ್ಯಾನ್ಸಲ್ ಆಗಿಲ್ಲ, ಕ್ಯಾನ್ಸಲ್ ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ, ದೀನ ದಲಿತರ ಪಕ್ಷ, ಇದು ರೈತರ ಪಕ್ಷ, ಕೂಲಿ ಕಾರ್ಮಿಕರ ಪಕ್ಷ. BJP ಪಕ್ಷ ಹೆಲಿಕಾಪ್ಟರ್ನಾಗ ತಿರುಗರ ಪಕ್ಷ, ಅದು ಶ್ರೀಮಂತರ ಪಕ್ಷ, ಅದು ಬೊಮ್ಮಾಯಿಯವ್ರ ಪಕ್ಷ. ಯಾವಾಗ ಬೊಮ್ಮಾಯಿ ನಿಮ್ಮೂರಿಗೆ ಬಂದಾರೇನು? ಮಾಡ್ರಿ ಎಲ್ಲಾನು ಮುಳುಕೇರಿ ಗ್ರಾಮವನ್ನು ಮುಂಬೈ ಮಾಡ್ಯಾರ ಅಂತೇಳಿ ಅಮ್ಮಾರು ಹೇಳಕತ್ತಾರ. ಅವ್ರು ಹೇಳಕತ್ತಿದ್ ನೋಡಿ, ಯಾವ ಬಂದಾರ ನಾ ಯೋಚನೆ ಈಗ ಬಹಳಷ್ಟು ಜನ ನಮ್ದು ಜಂಗಲಲ್ಲಿ ಮನೆ ಕಟ್ಕೊಂಡವ್ರದಾರ. ಅವ್ರಿಗೆ ಯಾರಿಗೂ ಇವ್ರು ಪಟ್ಟ ಕೊಡುವಂತ ಕೆಲಸ ಮಾಡ್ಲಿಲ್ಲ. ಅವ್ರಿಗೆ ಯಾರಿಗೂ ಸರ್ಕಾರದಿಂದ ಮನೆಗೆ ಬರುವಂತ ಕೆಲಸ ಮಾಡ್ಲಿಲ್ಲ. ಪ್ರತಿ ವರ್ಷಕ್ಕೊಮ್ಮೆ ಫಾರೆಸ್ಟ್ನವ್ರು ಬರ್ತಾರ, ಅಧ್ಯಕ್ಷರ ಅವ್ರು ತೊಂದರೆ ಕೊಡ್ತಾರ. ಮೊನ್ನೆನು ತೊಂದರೆ ಕೊಟ್ಟಿದ್ರು. ಆದ್ರೆ ನಾವು ನಿಮ್ ಪರವಾಗಿದ್ದೀವಿ.
ಆವಾಗ ಹೋರಾಟ ಮಾಡಿದ್ವಿ. ನಾವು ಯಾವತ್ತೂ ಕೂಡ ಬಡವರ ಪರವಾಗಿ ಇರೋರು. ಈ ಗ್ರಾಮದ ಪ್ರತಿ ಮನೆಯಲ್ಲಿ ಬಹಳಷ್ಟು ಜನ ನಮಗೆ ಇಲ್ಲಿನ ರಾಜಕಾರಣಕ್ಕಿಂತ ಬರುವ ಪೂರ್ವದಲ್ಲೇ ನನಗೆ ಬಹಳಷ್ಟು ನಿಕಟವಾಗಿ ಸಂಪರ್ಕ ಇದ್ದಂಥ ಬಹಳಷ್ಟು ಜನ ಇದ್ದಾರೆ. ಇಲ್ಲೇ ನಾನು ಜಮೀನುಗಳು ಅದಾವು. ನನಗೆ ಇಲ್ಲಿ ಏನೇನು ಸಮಸ್ಯೆ ಐತಿ ಗೊತ್ತಿತ್ತು ನನಗೆ. ಆದ್ರೆ ಆ ಸಮಸ್ಯೆ ನಾವು ಬಗೆಹರಿಸ್ಬೇಕಂದ್ರೆ ನಮಗೆ ಶಕ್ತಿ ಅವಶ್ಯಕತೆ ಐತಿ. ಲೋಕಸಭಾ ಕ್ಯಾಂಡಿಡೇಟ್ ಗೆದ್ದು ಬಂದು ಬರ್ತಾನೆ ತಿಳ್ಕೊಂಡಿವಿ, ಅದು ಹಂಗಾಗ ಶಿಗ್ಗಾಂವದಲ್ಲಿ ಗೆಲ್ಸಿರಿ. ಅದೇ ತರ ಈ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಕೇಂದ್ರ ಮಂತ್ರಿ ಆಗಕ್ಕೆ ಚುನಾವಣೆಗೆ ಹೋದ್ರು. ಅಲ್ಲೇ ಇನ್ನೊಂದು 15-20 ಸಾವಿರ ಹೊಟ್ಟು ಬಿದ್ದಿರ್ತಿದ್ರೆ ಸೋಲ್ತಿದ್ರು ಅವರು. ಆದ್ರೆ ಏನ್ ಮಾಡ್ಬೇಕು, ಅವ್ರ ನಶೀಬ್ನಾಗ ಗೆಲುವಿತ್ತು, ಗೆದ್ದಾರ. ಗೆದ್ದು ಮಂತ್ರಿ ಆಗ್ತೇನೆ ಅಂತ ಹೋಗಿದ್ರು ಅವರು. ಆದ್ರೆ ಅವ್ರಿಗೆ ಮಂತ್ರಿ ಮಾಡ್ಲಿಲ್ಲ. ಆದ್ರೆ ಶಿಗ್ಗಾಂವ್ ರಾಜೀನಾಮೆ ಕೊಡಬಾರ್ದಾಗಿತ್ತು. ಅವರು ಲೋಕಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಆದ್ರೆ ತಮ್ಗೆ ಮುಖ್ಯಮಂತ್ರಿ ಮಾಡಿ, ತಮ್ಗೆ ಒಬ್ಬನ್ನು ಹೋಮ್ ಮಿನಿಸ್ಟರ್ ಮಾಡಿ, ತಮ್ಗೆ ನೀರಾವರಿ ಸಚಿವರು ಮಾಡಿದಂತ ಈ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಯಾರವ್ರು. ಅವ್ರು ಮಾಡಿದ ತಪ್ಪಿಗಾಗಿ ಈಗ ಮತ್ತೆ ಚುನಾವಣೆ ಬಂದೈತಿ. ಅವ್ರಿಗೆ ಆಯ್ಕೆ ಇತ್ತು, ಮಂತ್ರಿ ಮಾಡಲಿಲ್ಲ ಅಂದ್ರೆ ಹಾವೇರಿ ಬಿಡಬಹುದಾಗಿತ್ತು, ಅವರು ಬಿಟ್ಟು ಶಿಗ್ಗಾಂವ್ ಇಟ್ಕೋಬಹುದಾಗಿತ್ತು. ಆದ್ರೆ ಅವರ ಆಸೆಗಾಗಿ ಇವತ್ತು ನಾವು ಮತ್ತೊಂದು ಚುನಾವಣೆ ಎದುರಿಸಬೇಕಾಗಿದೆ. ಇವ್ರಿಗೆ ಮುಖ್ಯಮಂತ್ರಿ ಮಾಡಿದಂತ ಕ್ಷೇತ್ರ ಇದು. ಒಂದು ಮನುಷ್ಯಕ್ಕೆ ಜೀವನದಾಗ ಏನ್ ಬೇಕ್ರಿ? ತಂದೆ ಮುಖ್ಯಮಂತ್ರಿ, ತಾವು ಹೋಮ್ ಮಿನಿಸ್ಟರ್, ನೀರಾವರಿ ಮಂತ್ರಿ, ಮುಖ್ಯಮಂತ್ರಿ ಆಗಿ ಸಾಕಾಗಿತ್ತಲ್ಲ. ಇಷ್ಟು ಏನು 100 ವರ್ಷ ಜೀವನ ಏನ್ರಿ? ಇಷ್ಟೆಲ್ಲ ಅಧಿಕಾರ ಕೊಟ್ಟಂತ ಜನರಿಗೆ ಇವತ್ತು ದ್ರೋಹ ಮಾಡಿ ಇವತ್ತು ಅವರು ರಾಜೀನಾಮೆ ಕೊಟ್ಟು ನಮ್ಮ ತಲೆ ಮೇಲೆ ಮತ್ತೊಂದು ಚುನಾವಣೆಯನ್ನು ಹಾಕಿದ್ದಾರೆ. ಅದಕ್ಕೆ ನಿಮ್ಮ ಕೈಗೆ ಸಿಗುವಂತ ಅಮ್ಮಾರ್ ಹೇಳ್ದಂಗ ಏನು ಮುಳುಕೇರಿಗೆ ಮುಂಬೈ ಮಾಡ್ಯಾರ ಅಂತೇಳಿ ತಿಂಗಳ ಮಾಡಿ ಹೇಳಿದ್ರಲ್ಲ ಅವರು, ನಿಜ ಅದು. ಆ ಮುಳುಕೇರಿ ಗ್ರಾಮವನ್ನು ನಾವು ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಊರು ಒಗ್ಗಟ್ಟಾಗಿ ಜಾತ್ಯತೀತವಾಗಿ ಎಲ್ಲಾ ಸಮಾಜದವರು, ಎಲ್ಲಾ ಬಡವರು, ಎಲ್ಲಾ ರೈತರು, ಎಲ್ಲಾ ಕೂಲಿ ಕಾರ್ಮಿಕರು ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಾವು ವೋಟ್ ಹಾಕಿ ಈ ಊರಾಗ ಬಿಜೆಪಿಗೆ 10 ವೋಟ್ ಬೀಳಾರ್ದಂಗ ತಾವು ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ನಾವು ಮನವಿ ಒಮ್ಮೆ ಅವಕಾಶ ಕೊಡ್ರಿ. 20 ವರ್ಷ ಒಬ್ಬರ ಆಗ್ಯಾರ, ಎಲ್ಲಾನು ಅಧಿಕಾರ ಅನುಭವಿಸ್ಯಾರ. ಈ ವರ್ಷ ಚುನಾವಣೆ ಮುಗಿದ್ರೆ ಮತ್ತೆ ಮುಂದಿನ ಚುನಾವಣೆ. ಈಗ 1 ವರ್ಷದಾಗ ತಾವು ಶಾಸಕರಿದ್ದಾಗ ಒಂದು KDP, ಯಾಕಂದ್ರೆ ದಿನ ನಾನು ಇಲ್ಲಿಂದ ಹೋಗವ, ಇಲ್ಲಿ ಹೊಲದ ಪಕ್ಕ ನಮ್ಮ ಹೊಲ ಅದಾವ. ಬೊಮ್ಮಾಯಿ ಸಾಹೇಬ್ರಿಗೆ ಗೊತ್ತಾಗೋದಿಲ್ಲ ಅದು. ಅವರು ಮುಖ್ಯಮಂತ್ರಿಗಳ ಮಗ ಇದ್ರು. ಅವರು ವಿಮಾನದಿಂದ ಬೆಂಗಳೂರು ಹೋಗ್ತಾರೆ, ಬೆಂಗಳೂರಿನಿಂದ ದಿಲ್ಲಿಗೆ ವಿಮಾನದಿಂದ ಹೋಗ್ತಾರೆ. ಮುಳುಕೇರಿ ಪರಿಸ್ಥಿತಿ ಅವ್ರಿಗೇನು ಗೊತ್ತಾಗ್ಬೇಕು? ನಮ್ಗೆ ಗೊತ್ತೈತಿ. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತು ನಾವು 3 ಕಡೆ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವತ್ತು ಭದ್ರಾಪುರ ಗ್ರಾಮದ 20 ರೈತರು ಅವ್ರಿಗೆ ಫಾರ್ಮ್ ನಂಬರ್ 53 ಕೊಟ್ಟಾರ, ಅವ್ರಿಗೆ ಹಕ್ಕು ಕೊಟ್ಟಿಲ್ಲ ಅಂತೇಳಿ ಅವ್ರು ಹೇಳಿದ್ರು. ಆ ಸಮಸ್ಯೆ ಮುಳುಕೇರಿ ಗ್ರಾಮದಲ್ಲಿ ಬಹಳಷ್ಟು ನಮ್ಮ ರೈತರು, ಕೂಲಿ ಕಾರ್ಮಿಕರು, ಬಡವರು ಇವತ್ತು ಫಾರೆಸ್ಟ್ ಅಲ್ಲಿ ಸುಮಾರು 100 ವರ್ಷಗಳಿಂದಲೇ ಅವ್ರ ಹಿರಿಯರು ಬದುಕ್ಯಾರ. ಅವ್ರಿಗೆ ಹಕ್ಕು ಪತ್ರ ಕೊಡಿಸುವಂತ ಕೆಲಸ ನಾವು ಮಾಡಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ತಮಗೆಲ್ಲ ನಾನು ಹೇಳಿಕ್ ಬಯಸ್ತೇನೆ. ತಾವ್ಯಾರು ಧೃತಿಗಿಡಬೇಕಾಗಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ 136 ಸೀಟ್ ನಮಗೆ ಕಾಂಗ್ರೆಸ್ ಹೋದವು. ಈ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ರು, ಕೆಲಸ ಮಾಡಕ್ ಅಡೆತಡೆ ಆಗತ್ತಿತ್ತು. ನಾವೇನಾರ ಯೋಜನೆ ತರಬೇಕು, ಇವ್ರು ಅಡ್ಡಗಾಲ್ ಹಾಕ್ತಿದ್ರು. ಈಗ ಇವ್ರು ರಾಜೀನಾಮೆ ಕೊಟ್ಟು ಹೋಗ್ಯಾರ. ಇಲ್ಲಿಂದ ಗೇಟ್ ಪಾಸ್ ಕೊಟ್ಟೇವ್ರಗ. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆಗಲಿ, ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಿಂದಿರಬೇಕು. ಇವತ್ತು ರಾಜ್ಯದಲ್ಲಿ ಯಾವ ಸರ್ಕಾರ ಐತಿ ಆ ಅಭ್ಯರ್ಥಿ ಇಲ್ಲಿ ಗೆದ್ದು ಬಂದ್ರೆ ಈ ಕ್ಷೇತ್ರದಾಗ ಎಲ್ಲಾ ಅಭಿವೃದ್ಧಿ ಆಗ್ತಾವ. ಇವತ್ತು ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಿಮ್ಮ ಊರಿಗೆ ಕರ್ಕೊಂಡು ಬರ್ತೇವೆ. ನಾವು ನಿಮ್ಮ ಊರಾಗಿನ ಪರಿಸ್ಥಿತಿ ತಿಳಿಸ್ತೇವೆ. ಚುನಾವಣೆಯಲ್ಲಿ ರಾಜ್ಯದ ಎಲ್ಲಾ ಮಂತ್ರಿಗಳು ಇಲ್ಲೇ ಬರ್ತಾರ, ಮುಖ್ಯಮಂತ್ರಿಗಳು ಇಲ್ಲೇ ಬರ್ತಾರ, ಉಪಮುಖ್ಯಮಂತ್ರಿಗಳು ಇಲ್ಲೇ ಬರ್ತಾರ, ಜಿಲ್ಲಾಧಿಕಾರಿಗಳು ಇಲ್ಲೇ ಬರ್ತಾರ. ಎಲ್ಲಾ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಏನೇನು ಮಾಡ್ಯಾರ ನಾವು ತೋರಿಸ್ತೇವೆ ಅದನ್ನ. ಅದಕ್ಕ ದಯವಿಟ್ಟು ತಾವ್ಯಾರು ಧೃತಿ ಬಿಡಬೇಕು, ತಾವ್ಯಾರು ಅಂಜುವಂತ ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಪರವಾಗಿರ್ತೇವೆ, ನಿಮ್ಮ ಪರವಾಗಿ ಹೋರಾಟ ಮಾಡಕ್ಕೆ ನಾವು ಸಿದ್ಧರಾಗಿದ್ದೇವೆ. ತಾವು ಕೂಡ ಒಂದು ಮನವಿ ಮಾಡ್ಕೊಂತೀನಿ. ಅವ್ರಿಗೆ ಋಣ ಬಿದ್ಬಿಟ್ಟೈತಿ. ಇಲೆಕ್ಷನ್ ಬಂದಾಗ ದುಡ್ಡು ಹಂಚೋದು, ಗೆಲ್ಲೋದು, ಆಮೇಲೆ JCP ಹಚ್ಚಿ ದುಡ್ಡು ಬಳಿಯೋದು. ನೋಡಿಲ್ಲ ಚಂದಾಪುರ ರೋಡ್ ಹೆಂಗೈತಿ? ಚಂದಾಪುರದಿಂದ ನೀವು ಕೋಣಕೆರೆ ಮಠ ರೋಡ್ ನೋಡಿದ್ರೆ ಯಾವ ಡೆಲಿವರಿ ಹೆಣ್ಮಕ್ಳು ಅಲ್ಲೇ ಡೆಲಿವರಿ ಆಗ್ಬೇಕು ಅಂತ ಪರಿಸ್ಥಿತಿಯ ರೋಡ್ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆದ್ದರಿಂದ ನಾನು ತಾಯಂದಿರಲ್ಲಿ ಮನವಿ ಮಾಡ್ಕೊಂತೀನಿ, ಅಣ್ಣ ತಮ್ಮಂದಿರಲ್ಲಿ ಮನವಿ ಮಾಡ್ಕೊಂತೀನಿ. ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿರ್ರಿ. ನಾವೇನು ಹೆಲಿಕಾಪ್ಟರ್ನಾಗ ತಿರ್ಗಾ ಮಂದಿ ಅಲ್ಲ. ನಮ್ಮಪ್ಪನಿಗೂ ನೋಡಿರಿ, ನನಗೂ ನೋಡಿರಿ ನೀವು. ನಾವೆಲ್ಲ ಏನ್ ಅಶೋಕಣ್ಣ
ಎಲ್ಲರಿಗೂ ನೋಡಿರಿ ನೀವು ನಿಮ್ಮ ಕಷ್ಟಕ್ಕೆ ನಿಲ್ಲುವಂತ ಜನ ನಮ್ಮ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಪ್ರಮುಖ ಮುಖಂಡರು ನಾವು ಬಂದಿದ್ದೇವೆ, ನಿಮ್ಮ ಪರವಾಗಿರ್ತೀವಿ. ನೀವು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ವಿನೋದ್ ಅಸೂಟಿ ಅವರಿಗೆ ತಾವು ಅತಿ ಹೆಚ್ಚಿನ ಮತ ಅಂತ ಹಾಕಿದಿರಲ್ಲ, ಅದಕ್ಕೆ ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮಿತಿಯ ಪರವಾಗಿ, ನಮ್ಮ ಅಭ್ಯರ್ಥಿಯಾದಂಥ ವಿನೋದ್ ಅಸೂಟಿ ಅವರ ಪರವಾಗಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಪರವಾಗಿ ತಮ್ಗೆಲ್ಲರಿಗೆ ಅನಂತ ಅನಂತ ಕೋಟಿ ಧನ್ಯವಾದವನ್ನು ಅರ್ಪಿಸಿ ಮುಂದಿನ ದಿನ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಇರಬೇಕು, ನಿಮ್ಮ ಕಷ್ಟಗಳಿಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನು ಹೇಳಿ ನಾನು ನನ್ನ ಸ್ಥಳವನ್ನು ತೆಗೆದುಕೊಳ್ಳುತ್ತೇನೆ. ಎಲ್ಲರಿಗೆ ನಮಸ್ಕಾರ. ಕೇರಿ ಗ್ರಾಮದಲ್ಲಿ ನಡೆಯುತ್ತಿರುವ ಕೃತಜ್ಞತಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಪಕ್ಷದ ಯುವ ನಾಯಕರು 2020 ಚುನಾವಣೆಯ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಎಸ್.ಎಲ್. ಪುಟಾಣ್ ಅವರೇ, ಬ್ಲಾಕ್ ಸಮಿತಿ ಅಧ್ಯಕ್ಷರಾದಂಥ ಬಿ.ಸಿ. ಪಾಟೀಲ್ ಅವರೇ, ಎಂ.ಜೆ. ಮುಲ್ಲಾ ಅವರೇ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಹೇಮಕ್ಕ ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪಕ್ಷದ ಹಿರಿಯ ನಾಯಕರೇ, ಪಕ್ಷದ ಮುಖಂಡರುಗಳೇ, ಅವತ್ತು ಮುಳಕೇರಿ ಗ್ರಾಮದ ಗುರು ಹಿರಿಯರೇ, ತಾಯಿದ್ದೀರಿ. ಈಗಾಗಲೇ ಪಟ್ಟಣ ಸಾಹೇಬರು ಹೇಳಿದರು, ಮೊಟ್ಟ ಮೊದಲನೇದಾಗಿ ನಿಮಗೆ ಪಕ್ಷದ ಪರವಾಗಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ನಮಗೆಲ್ಲ ಹೆಚ್ಚಿನ ಮತಗಳನ್ನು ತಾವು ನೀಡಿದ್ದೀರಿ. ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಪಕ್ಷದ ಪರವಾಗಿ ನಾನು ಅರ್ಪಿಸ್ತೇನೆ. ಈಗಾಗಲೇ ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಪಟ್ಟಣ ಸಾಹೇಬರು ಮಾತಾಡಿದ್ದಾರೆ. ವಿಶೇಷವಾಗಿ ನಮ್ಮ ತಾಯಂದಿರಿಗೆ ನಮ್ಮ ಸರ್ಕಾರದ ಯೋಜನೆಗಳು ತಮಗೆಲ್ಲ ಸಿಕ್ಕವು. ಇವತ್ತು 2,000 ರೂಪಾಯಿ ಕೊಡತಕ್ಕಂಥ ನಮ್ಮ ಗೃಹಲಕ್ಷ್ಮಿ ಎಲ್ಲ ಬಸ್ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಡ್ಡಾಡಿಲ್ವ? ಅಡ್ಡಾಡಿಲ್ಲ? ಅಡ್ಡಾಡ್ಬೇಕು, ಫ್ರೀ ಅಲ್ಲ ನಿಮಗೆ. ಕರೆಂಟ್ ಅಂದ್ರು ಕರೆಂಟ್ ಫ್ರೀ ಕೊಡ್ತೇವೆ. ಅಕ್ಕಿ 5 kg ಅಕ್ಕಿ, 5 kg ರೊಕ್ಕ. ಹೀಗಾಗಿ ಸರ್ಕಾರ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರು ಸರ್ಕಾರ ಇವತ್ತು ಎಲ್ಲ ಯೋಜನೆಗಳನ್ನು ಏನು ಹಿಂದಿನ ಚುನಾವಣೆಯಲ್ಲಿ ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದ ಏಕೈಕ ಸರ್ಕಾರ ಇವತ್ತು ಭಾರತ ದೇಶದಲ್ಲಿ ಯಾವುದಾದ್ರು ಇದ್ರೆ ತಡೆಯುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಹೀಗಾಗಿ ಇಲ್ಲಿಯ 4-5 ಫೀಲ್ಡ್ಗಳನ್ನು ತಾವೆಲ್ಲ ನೋಡಿದ್ದೀರಿ. ಇಲ್ಲಿಯ ಶಾಸಕರು ಏನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ನೋಡಿದ್ದೀರಿ. ಅದಕ್ಕೆ ಈ ಸಲ ಉತ್ತಮವಾದಂಥ ವಾತಾವರಣ, ಪಕ್ಷದ ವಾತಾವರಣ ಚೆನ್ನಾಗಿದೆ. ನೀವೆಲ್ಲರೂ ಗಟ್ಟಿಯಾಗಿ ನಮ್ಮ ಪಕ್ಷದ ಪರವಾಗಿ ಮುಂದಿನ ಚುನಾವಣೆ ತಾವು ಗಟ್ಟಿಯಾಗಿ ನಿಲ್ಲಬೇಕು. ಯಾಕಂದರೆ ಚುನಾವಣೆ ಹತ್ತಿರ ಬಂದಾಗ ನಿಮಗೆ ಇಂದ್ರ ಚಂದ್ರ ತೋರಿಸ್ತಾರ, ರೊಕ್ಕದ ಆಮಿಷ ಒಡ್ತಾರ, ಲಕ್ಷಕ್ಕೆ ಸುಟ್ಟಿಗೆ ಸುಟ್ಟಿಗೆ ಮುಂದೆ ಕುಂತ ಅದಾವು. ಅದಕ್ಕೆ ಅವಕ್ಕೆ ಯಾವಕ್ಕೂ ಬಲಿಯಾಗಬಾರ್ದು. ಇವತ್ತು ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದರ ಪರವಾಗಿ, ಸಮಾಜದಲ್ಲಿ ಎಲ್ಲ ಜಾತಿಯಲ್ಲಿ ಆರ್ಥಿಕವಾಗಿ ಯಾರು ಹಿಂದುಳಿದಾರ ಅವ್ರ ಪರವಾಗಿ ಇರ್ತಕ್ಕಂಥ ಏಕೈಕ ಸರ್ಕಾರಪ್ಪ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ. ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಗಟ್ಟಿಯಾಗಿದೆ. 136 ಶಾಸಕರು ಇವತ್ತು ಬಲ ಇದೆ. ಅದಕ್ಕೆ ಮುಂದೆ 137 ಆಗಬೇಕು. ಇನ್ನೂ ಸದೃಢವಾದಂಥ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರಬೇಕು. ಅಲ್ಲಿ ಮುಖ್ಯಮಂತ್ರಿಗಳು ಯಾರ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷದ, ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದರೆ ನಿಮಗೆಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ಆಗ್ಲಿಕ್ಕಾಗ್ತದೆ. ಎಷ್ಟೋ ಜನ ನಮ್ಮ ಪಕ್ಷದ ನಮಗೆ ವೋಟ್ ಹಾಕ್ದವ್ರು ಇವತ್ತಿಗೂ ನಿಜವಾದ ಸೌಲಭ್ಯಗಳು ಸಿಕ್ಕಿಲ್ಲ. ಸಣ್ಣ ಸಣ್ಣ ಹಿಡುವಳಿದಾರರಿಗೆ ಇವತ್ತು ಬೋರ್ ಹಾಕ್ಸಲಿಕ್ಕೆ ಹಾಕೋಕ್ಕಾಗಿಲ್ಲ. ಯಾಕಂದ್ರೆ MLA BJP ಇರ್ತಾರೆ, ಕಾಂಗ್ರೆಸ್ ಪಕ್ಷ ಹೋದ್ರೆ ಹರಿದು ಹಾಕ್ತಾರೆ. ಅವರು 2 ಎಕರೆ 1 ಎಕರೆ 2 ಎಕರೆ ಇದ್ದವ್ರಿಗೆ ಒಂದು ನಮ್ಮ ನಿಗಮಗಳಿಂದ ಸೌಲಭ್ಯಗಳು ತೊಗೊಳಕ್ಕಾಗ್ತಾ ಇಲ್ಲ. ಆಶ್ರಯ ಮನೆಗಳಿಗೆ ನಿಮ್ಗೆ ನಿಜವಾದ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ನಮ್ಮ ಪಕ್ಷ ರಾಜ್ಯದಲ್ಲಿ ಐತಿ, ನಮ್ಮ ಪಕ್ಷದ ಶಾಸಕರಾದರೆ ನಿಮಗೆ ಅನೇಕ ನಿಗಮಗಳದಾವು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಐತಿ, ದೇವರಾಜ ಅರಸು ಅಭಿವೃದ್ಧಿ ನಿಗಮ ಐತಿ, ಭೋವಿ ಅಭಿವೃದ್ಧಿ ನಿಗಮ ಐತಿ, ಹಡಪದ ಅಭಿವೃದ್ಧಿ ನಿಗಮ ಐತಿ, ಮರಾಠ ಅಭಿವೃದ್ಧಿ ನಿಗಮ ಐತಿ, ಲಿಂಗಾಯತ ಅಭಿವೃದ್ಧಿ ನಿಗಮ ಐತಿ. ಹಲವಾರು ನಿಗಮಗಳ ಮೂಲಕ ಎಲ್ಲ ನಮ್ಮ ಮೈನಾರಿಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಐತಿ. ಎಲ್ಲ ನಿಗಮಗಳ ಕಡೆಯಿಂದ ನೀವು ಎಲ್ಲ ಫಲಾನುಭವಿಗಳ ನೀವು ಆಯ್ಕೆ ಆಗಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಬೇಡಿಕೆಗಳು, ವೈಯಕ್ತಿಕ ಬೇಡಿಕೆಗಳು ನೀವು ಈಡೇರಿಸಿಕೊಳ್ಳೋ ಕಾಲ ಸನ್ನಿಹಿತವಾಗಿದ್ದು. ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಇಲ್ಲೇ ನಮ್ಮ ಮಣಕಟ್ಟಿಯವರು, ಅವ್ರಿಗೆ ಈಗಾಗಲೇ ಅವರಿಗೆ ಸರ್ಕಾರ ನಾಮನಿರ್ದೇಶನ ಮಾಡಿದೆ. ನಿಮಗೆ ಏನಾದರೂ ಊರಲ್ಲಿ ಯಾರಿಗಾದರೂ ಯೋಜನೆಗಳು ನಿಮಗೆ ಸಿಕ್ಕಿಲ್ಲ ಅಂದರೆ ಅವ್ರು ಹೋಗಿ ನೇರವಾಗಿ ಭೇಟಿ ಆಗಿರಿ.
ಅವ್ರದ್ದು ಆಫೀಸ್ ಸತಾಗಿ ತಾಲೂಕ್ ಪಂಚಾಯತಿಯಲ್ಲಿ ಪ್ರಾರಂಭ ಮಾಡಿಸ್ತೀವಿ. ಯಾಕಂದ್ರೆ 2,00,000 ರೂಪಾಯಿ ನಮ್ಮ ಸಹೋದರಿ ಯಾರಿಗೂ ಮುಟ್ಟಿಲ್ಲ ಅಂತಿರ್ತಾರೆ, ಯಾರಾದರೂ ದೊರಕಿಲ್ಲ ಅಂತಾರೆ, ಅವ್ರು ದಯವಿಟ್ಟು ಇಲ್ಲಿ ನಮ್ಮ ಲೀಡರ್ಸ್ ಕೇಳಿ ಅವರು ಬಂದು ಹೇಳ್ತಾರೆ, ನಿಮ್ಮ ಆಧಾರ್ ಕಾರ್ಡ್ ಒಂದು ಕೊಟ್ಟು ಕಳಿಸ್ರಿ, ಜೆರಾಕ್ಸು ಏನು ಒರಿಜಿನಲ್ ಅಲ್ಲ ಕೊಟ್ಟು ಕಳಿಸ್ರಿ. ಅಲ್ಲಿ ಬಂದು ನಮ್ಮ ಸರ್ಕಾರದ ಪ್ರತಿನಿಧಿಗಳು ಕೇಳ್ತಾರೆ. ನಾವೆಲ್ಲರೂ ಇರ್ತೇವೆ, ನಮ್ಮ ಪಟಾಣ್ ಸಾಹೇಬ್ರು ಇರ್ತಾರೆ, ನಮ್ಮ ಬ್ಲಾಕ್ ಸಮಿತಿ ಅಧ್ಯಕ್ಷರು ಇರ್ತೇವೆ, ನಮ್ಮ ಪ್ರೇಮಕರು ಇರ್ತಾರೆ, ತಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಇರ್ತಾರೆ, ನಾವೆಲ್ಲರೂ ಇರ್ತೇವೆ. ನಿಮ್ಮ ಸಣ್ಣ ಪುಟ್ಟ ಬೇಕು ಬೇಡಿಕೆ ನಾವು ಇಲ್ಲೇ ನಾವು ತಾಲೂಕು ಮಟ್ಟದಲ್ಲಿ ಈಡೇರಿಸ್ಬೋದು. ಈಗ ಪಟಾಣ್ ಹೇಳ್ದಂಗೆ ನೆಕ್ಸ್ಟ್ ಮುಂದಿನ ಒಂದು 10 ದಿನಗಳ ನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲರು ಈ ಕ್ಷೇತ್ರಕ್ಕೆ ಬರ್ತಾರೆ, ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿ ನಿಮ್ಮ ಊರಿನ ಅಭಿವೃದ್ಧಿ ಕೆಲಸಗಳಿರ್ಬೋದು, ಪಂಚಾಯತಿ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸಗಳಿರ್ಬೋದು, ನಿಮ್ಮ ವೈಯಕ್ತಿಕ ಕೆಲಸಗಳು ಏನಾದರೂ ಇದ್ದರೆ, ನಾನು ಹೇಳಿದಿಲ್ಲ ಈಗ ನೀರಾವರಿ ಬೋರ್ವೆಲ್ಗಳು ಹಾಕಿಲ್ಲ ಅನ್ಬೋದು, ಇಂಥ ಇನ್ನಿತರ ಯಾವುದಾದ್ರೂ ಯೋಜನೆ ಇರ್ಬೋದು, ಸ್ತ್ರೀ ಶಕ್ತಿ ಸಹಾಯ ಸಂಘ ಇರ್ಬೋದು, SC ST ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಊರಲ್ಲಿದ್ದರೆ ನಮ್ಮ ಸರ್ಕಾರ ಅವ್ರಿಗೆ 10 ಮಂದಿ ಸದಸ್ಯರಿಗೆ 2.5 ಲಕ್ಷ ರೂಪಾಯಿ ಕೊಡ್ತೇವೆ. 2.5 ಲಕ್ಷ ಒಳಗೆ 1.5 ಲಕ್ಷ ರೂಪಾಯಿ ಸಬ್ಸಿಡಿನ ಅದು ಪೂರ್ತಿ ಫ್ರೀ. ಅದು 10,000 ರೂಪಾಯಿ ನಿಗಮದ ಸಾಲ ಕೊಡ್ತಾರೆ. ಅದನ್ನು ನಮ್ಮ ಸಹೋದರಿಯರು ನಮ್ಮ ತಾಯಿಯಂದರು ಅದನ್ನು ಉಪಯೋಗ ತೆಗೆದುಕೊಳ್ಬೇಕು. ಎಲ್ಲ ಸಮಾಜಗಳಲ್ಲಿ ಮೈಕ್ರೋ ಕ್ರೆಡಿಟ್ ಲೋನನ್ನು ಕೊಡ್ತಾರೆ ಮತ್ತು ಸ್ವಾವಲಂಬಿ ಲೋನ್ ಕೊಡ್ತಾರೆ. ಅದಕ್ಕೆ ಸಬ್ಸಿಡಿ 50% ಮಟ್ಟ ಸಬ್ಸಿಡಿ ಇರುತ್ತೆ. ಹೀಗೆ ಹಲವಾರು ಸರ್ಕಾರದ ಕಾರ್ಯಕ್ರಮಗಳನ್ನು ತಮಗೆ ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾವು ಮಾಡ್ತೀವಿ. ಈ ಕಾರಣದಿಂದ ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ನಾವೆಲ್ಲರೂ ಗಟ್ಟಿಯಾಗಿ ನಿಂತುಕೊಂಡು ಹೇಗೆ ನಾವು MP ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚು ಓಟ್ ಹಾಕ್ಸಿದ್ವಿ, ಈ ಸಲ ಗೆಲ್ಲಿಸಲೇಬೇಕು. ಶಿಗ್ಗಾಂವ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಧ್ವಜ ಹಾರಿಸಲೇಬೇಕು. ನಾವೆಲ್ಲ ಇಷ್ಟು ಕೊಟ್ಟೇವೆ ತಾಯಂದ್ರಿಗೆ. ಯಾರು ಕೊಡ್ತಾರೆ? ನಮ್ಮ ಹಳೆ ಮಕ್ಕಳಿಗೆ 10 ರೂಪಾಯಿ ಕೊಟ್ಟು ಒಂದು ಚಾಕ್ಲೇಟ್ ತರಕ್ಕೆ ನಾವು ರೊಕ್ಕ ಕೊಡಲ್ಲ ಇವತ್ತು. ಅಂಥ ಕಾಲದಲ್ಲಿ ನಮ್ಮ ಸರ್ಕಾರ ಇವತ್ತು ಸಮಾಜದಲ್ಲಿ ಯಾರು ನೊಂದೋರು ಅದಾರ, ಬೆಂದೋರು ಅದಾರ, ಸಮಾಜದಲ್ಲಿ ಹಿಂದುಳಿದವರು, ಯಾಕೆ ಹಿಂದುಳಿದ ನಮ್ಮ ಜನ ಸಾಕಷ್ಟು ಜನ ಅದಾರ, ಅವರೆಲ್ಲರೂ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಬೇಕು. 2,000 ರೂಪಾಯಿ ಕೊಟ್ಟಿದ್ದು ನಮ್ಮದು ಅದೇನು ದೊಡ್ಡ ಅಮೌಂಟ್ ಅಲ್ಲ, ನಮ್ಮ ದೊಡ್ಡ ಅಮೌಂಟ್ ನಮ್ಮ ಸರ್ಕಾರಕ್ಕೆ 65,000 ಕೋಟಿ ರೂಪಾಯಿಗಳನ್ನು ಇವತ್ತು ನಮ್ಮ ಸರ್ಕಾರ ಇವತ್ತು ವಿವಿಧ ಯೋಜನೆಗಳಿಗೆ ವ್ಯಯ ಮಾಡ್ತಾ ಇದೆ. ಎಲ್ಲರೂ ನೀವು ಖುಷಿ ಪಡಬೇಕು. ಇವತ್ತು ಸರ್ಕಾರದ ರಣದಲ್ಲಿದ್ದೀರಿ ಎಲ್ಲರೂ. ಅದಕ್ಕೆ ಸರ್ಕಾರ ಇವತ್ತು ಉಪಚುನಾವಣೆ ಬಂದಿರೋದ್ರಿಂದ ನೀವೆಲ್ಲರೂ ಸರ್ಕಾರದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಮತದಾನವನ್ನು ಮಾಡಿದರೆ ಒಬ್ಬ MLA ಆದರೆ ನಿಮಗೆಲ್ಲ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ಹಲವಾರು ನಮ್ಮ ಅಭ್ಯರ್ಥಿಗಳು ಇವತ್ತು ನಮ್ಮಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ, ಅಲ್ಲಿ ಆಕಾಂಕ್ಷಿಗಳಿಲ್ಲ. ಮತ್ತು ಬಂದರೆ ಇಲ್ಲಿ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳ ಮಗನ ಬರಬೇಕಿಲ್ಲ, ಅಲ್ಲಿ ಟಿಕೆಟ್ ಕೇಳೋರು ದಿಕ್ಕಿಲ್ಲ. ಅಲ್ಲಿ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ 15-20 ಜನ ಆಕಾಂಕ್ಷಿಗಳದ ಕೇಳ್ತಾರೆ. ಯಾರು ಕೇಳಿ ಯಾರಿಗೆ ಟಿಕೆಟ್ ನಮ್ಮ ಪಕ್ಷದ ಆಯ್ಕೆ ಮಾಡಿಕೊಡ್ತಾರೆ. ನಮ್ಮ ಪಟಾಣ್ ಸಾಹೇಬ್ ಹೋದ ಸಲ ಎಲೆಕ್ಷನ್ 2023 ಸೋತಾಗಿದ್ದಾರೆ, ಅವರೊಬ್ಬರು ಪ್ರಬಲ ಆಕಾಂಕ್ಷಿ ಇದ್ದಾರೆ. ನಮ್ಮ ಸಹೋದರಿ ಪ್ರೇಮಕರು ಅದಾರ, ನಾನು ಒಬ್ಬ ಜಿಲ್ಲಾಧ್ಯಕ್ಷ ಆಗಿ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ. ಹೀಗೆ ಹಲವಾರು ಆಕಾಂಕ್ಷಿಗಳು ನಮ್ಮ ಪಕ್ಷದಲ್ಲಿ ಅದಾರ. ಆದರೆ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತು ಇದೆ, ಒಂದು ಪಕ್ಷದ ಚೌಕಟ್ಟಿದೆ. ನಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು, ನಮ್ಮ ರಾಹುಲ್ ಗಾಂಧಿಯವರು ನಮ್ಮ ಅಭ್ಯರ್ಥಿಯನ್ನು ಗುರುತಿಸ್ತಾರೆ. ನಾವು ಗುರುತಿಸಿ ನಾವು ಬಂದಾಗ ನೀವೆಲ್ಲರೂ ಗಟ್ಟಿಯಾಗಿ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಅವ್ರು ಬರ್ತಾರೆ, 1,000-2,000 ಕೊಡಕ್ಕೆ ಬರ್ತಾರೆ ರೀ. ಯಾಕಂದ್ರೆ ನಮ್ಮದು ಬಡವ್ರ ಪಕ್ಷ, ಹಿಂದುಳಿದರ ಪಕ್ಷ, ಅಲ್ಪಸಂಖ್ಯಾತರ ಪಕ್ಷ, ದೀನ ದಲಿತರ ಪಕ್ಷ. ಇದಕ್ಕೆ ಜಾತಿಲಿಲ್ಲ. ಲಿಂಗಾಯತರ ಜಾತಿ ಒಳಗೂ ಯಾರು ಆರ್ಥಿಕವಾಗಿ ಹಿಂದುಳಿದ್ರೆ ಅವ್ರಿಗೂ ಸೌಲಭ್ಯಗಳು ಸಿಗ್ತಾವೆ. ಹೌದಾ? ಅವ್ರು ಹಂಗಲ್ಲ, ಸುಗ್ಗಿ ಬರ್ತಾರೆ, ಆರ್ಥಿಕವಾಗಿ ಸದೃಢರು ಬರ್ತಾರೆ, ನಿಮ್ಗೆ 5,000 ಕೊಡಕ್ಕೆ ಬರ್ತಾರೆ, 10,000 ಕೊಡಕ್ಕೆ ಬರ್ತಾರೆ. ಅವೆಲ್ಲವೂ ತಾತ್ಕಾಲಿಕವು. ಜಾತಿ ಭೇದ ಹತ್ತಾರ, ಯಾವ್ದಾದ್ರು ಸಬ್ ಜಾತಿ ಕರ್ಕೊಂಡೋಗಿ ಅಲ್ಲಿ ಲೀಡರ್ ಜೊತೆ ಗುಂಪುಗಾರಿಕೆ ಮಾಡಿ ಕುಂದಿಸ್ತಾರೆ, ಮನಸ್ಸು ಪರಿವರ್ತನೆ ಮಾಡಕ್ಕೆ ನೋಡ್ತಾರೆ. ಅದಕ್ಕೆ ಯಾವುದಕ್ಕೂ ತಾವು ಬಲಿಯಾಗಬಾರ್ದು. ಒಂದು ಗಟ್ಟಿಯಾಗಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಬೇಕಾದ್ರೆ ಒಪ್ಕೊಂಡೇವ, ಅವ್ರ ಕಡೆ ದುಡ್ಡು ಇಸ್ಕೊಳ್ರಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ವರ್ಷ ನೀವೇನು ಸೌಲಭ್ಯಗಳು ಕಂಡಿಲ್ಲಲ್ಲ, ಆ ಎಲ್ಲ ಸೌಲಭ್ಯಗಳನ್ನು ನಾವು ಈಡೇರಿಸುವಂಥ ಕಾಲ ಸನ್ನಿಹಿತವಾಗೈತಿ. ಕಾಂಗ್ರೆಸ್ ಪಕ್ಷ ಎಲ್ಲ ಬೇಡಿಕೆಗಳನ್ನ ಖಂಡಿತವಾಗಿ ಈಡೇರಿಸ್ತೈತಿ. ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವೆಲ್ಲರೂ ಗಟ್ಟಿಯಾಗಿ ನಿಂತು ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಕೆಲಸವನ್ನು ನಮ್ಮ ಉರ್ಕೇರಿ ಗ್ರಾಮದ ಎಲ್ಲ ಹುಡುಗಿಯರು, ತಾಯಂದಿರು, ನಮ್ಮ ಯುವ ಮಿತ್ರರು ಎಲ್ಲರೂ ಮಾಡ್ತಿರೋಂಥ ಆಶಾಭಾವನೆ ಇಟ್ಕೊಂಡು ನಮ್ಮ ಬಸವಣ್ಣ ದೇವರ ಇವತ್ತು ಕುಡಿಯಲ್ಲಿ ಇವತ್ತು ನಾವು ಸಭೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಮಗೂ ಒಳ್ಳೆಯದಾಗಲಿ, ಊರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಗ್ರಾಮಸ್ಥರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತೀವಿ.
बोलो भारत माता की कांग्रेस पक्षಕ್ಕೆ कांग्रेस पक्षಕ್ಕೆ ಸಂದರ್ಭ ನಮ್ಮ ಶಿಗ್ಗಾಂವ್ ತಾಲೂಕು ಸವಣೂರು ತಾಲೂಕಿಗೆ ಬಂದಿದ್ರಿಂದ ಆ ಉಪಚುನಾವಣೆ ಮುಖ್ಯವಾಗಿ ಪಕ್ಷ ಸಂಘಟನೆ ಮತ್ತು ಕಾರ್ಯಕರ್ತರ ಭೇಟಿಗೋಸ್ಕರ ನಮ್ಮ ಕಾಂಗ್ರೆಸ್ ಪಕ್ಷದ ಹುರಿಯಾಳುಗಳು ಮುಂದಿನ ಚುನಾವಣೆಯ ಅಭ್ಯರ್ಥಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರು ಕಾರ್ಯಕರ್ತರು ಪಕ್ಷದ ಅಧ್ಯಕ್ಷರು ಈ ಶಾಪುರ ಗ್ರಾಮಕ್ಕೆ ಬಂದಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಮ್ಮ ಹಾವೇರಿ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸಂಜೀವಣ್ಣ ನೆರ್ಲಿಗಿ ಅವರಿಗೆ, ಜಿಲ್ಲಾ ಅಧ್ಯಕ್ಷರಾದಂತಹ ಸಂಜೀವಣ್ಣ ನೆರ್ಲಿಗಿ ಅವರಿಗೆ, ನಮ್ಮ ಶಿಗ್ಗಾಂವ್ ಸವಣೂರು ತಾಲೂಕಿನ ಕಾರ್ಯಕರ್ತರು ಮತ್ತು ನಮ್ಮ ಶಾಬಳ ಗ್ರಾಮದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಶಾಬಳ ಗ್ರಾಮಸ್ಥರ ಪರವಾಗಿ ಸ್ವಾಗತ ಸುಸ್ವಾಗತ. ಇನ್ನೋರ್ವ ನಮ್ಮ ನಾಯಕರಾದ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳು ಆ ಮಹಿಳಾ ಲಿಂಗೇಶ್ವರ ದಯದಿಂದ ಮುಂದಿನ ನಮ್ಮ ಶಿಗ್ಗಾಂವ್ ಸವಣೂರು ಶಾಸಕರು ಆಗುವಂತ ಯಾಸಿರ್ ಖಾನ್ ಸಾಹೇಬ್ ಪಠಾಣ್ ಅವರಿಗೂ ನಮ್ಮ ಶಾಬಳ ಗ್ರಾಮಸ್ಥರ ಪರವಾಗಿ ಸ್ವಾಗತ ಸುಸ್ವಾಗತ. ಇನ್ನೋರ್ವ ಹಿರಿಯರು ನಮ್ಮ ನಮ್ಮ ಅಕ್ಕಾರಂದ್ರು ಅಡ್ಡಿಲ್ಲ, ನಮ್ಮ ಸಹೋದರಿ ಪ್ರೇಮಾ ಪಾಟೀಲ್ರು, ಅವರಿಗೂ ಕೂಡ ನಮ್ಮ ಶಾಬಳ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಸ್ವಾಗತ ಸುಸ್ವಾಗತ. ನಮ್ಮ ಇನ್ನೋರ್ವ ಯುವಕರು ಕಾಂಗ್ರೆಸ್ ಅಧ್ಯಕ್ಷರಾದಂತ ಪಾಟೀಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವರಿಗೂ ಕೂಡ ಶಾಬಳ ಗ್ರಾಮಸ್ಥರ ಪರವಾಗಿ ಸ್ವಾಗತ ಸುಸ್ವಾಗತ. ಮತ್ತು ನಮ್ಮ ಇನ್ನೋರ್ವ ಸಹೋದರ ಪಠಾಣ್ ಸಾಹೇಬ್ರಿಗೂ ಕೂಡ ನಮ್ಮ ಶಾಬಳ ಗ್ರಾಮಸ್ಥರ ಪರವಾಗಿ ಸ್ವಾಗತ ಸುಸ್ವಾಗತ. ನಮ್ಮ ಮೊದಲಿನ ಶಾಬಳ ತವ್ರ ಮನಿ ಅಂತಂದು ಹಿಂದೊಮ್ಮೆ ಶಿಗ್ಗಾಂವ್ ನಮ್ಮ ತಾಲೂಕಿನೊಳಗ ಕಾಂಗ್ರೆಸ್ ಅನ್ನೋದು ಇದ್ದಿದ್ದಿಲ್ಲ ನಮ್ಮ ಭಾಗದಾಗ. ಅಂತದ್ರೊಳಗ ಮಿಸ್ರಿಗುಡ್ಡಿ ಮೇಡಮ್ ಅವ್ರು ಬಂದು ನಮ್ಮ ತವ್ರ ಮನಿ ಇದೆ, ನಾನು ಇದೊಂದ್ಸತ ತಮ್ಮಲ್ಲಿ ಅಂತ ಹೇಳಿದ್ರು. ವೋಟ್ ಹಾಕಿ ಆಡ್ತಿದ್ವಿ ತಾಲೂಕ್ ಪಂಚಾಯತಿಗೆ. ಅವರು ಸಹ ನಮ್ಮ ಶಾಬಳ ಗ್ರಾಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇನ್ನೊಬ್ಬ ಸಹೋದರಿಯರು ನಮ್ಮ ಅನ್ಸಾಕಿಯವರು ಬಂದಿದ್ದಾರೆ ಶಾಬಳ ಗ್ರಾಮಕ್ಕೆ, ಅವ್ರಿಗೂ ಕೂಡ ನಮ್ಮ ಶಾಬಳ ಗ್ರಾಮಸ್ಥರ ಪರವಾಗಿ ಸ್ವಾಗತ ಸುಸ್ವಾಗತ. ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಮ್ಮ ಸೋಮಂತೊಟ್ಟಿ ಅವರಿಗೂ ಸ್ವಾಗತ ಸುಸ್ವಾಗತ. ಸುಮಂಗಲ ಕಟ್ಟಿಮನಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಮತ್ತು ನಮ್ಮ ಶಾಬಳ ಗ್ರಾಮದ ಯುವಕರು ಮತ್ತು ಕಾಂಗ್ರೆಸ್ ಪಕ್ಷದ ಲೀಡರ್ ಆದಂತ ರಾಜು ದೊಡ್ಡಮನಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇನ್ನೋರ್ವ ನಮ್ಮ ಕಾಂಗ್ರೆಸ್ ಪಕ್ಷದ ಯುವಕರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಮ್ಮ ಆತ್ಮೀಯರು ಆದಂತ ಬಸಣ್ಣ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಮ್ಮ ಶಾಬಳ ಗ್ರಾಮದ ಕಳಸ, ನಮ್ಮ ಶಾಬಳ ಗ್ರಾಮಕ್ಕೆ ಮೂಲತಃ ಹಿರಿಯರು ಅಂದ್ರೆ ನಮ್ಮ ಶ್ರೀಗಳು. ಆ ಕಾರಣಕ್ಕೆ ಎಲ್ಲರೂ ಕೂಡಿ ನಮ್ಮ ಈ ಸಭೆಯ ಸಾನ್ನಿಧ್ಯ ವಹಿಸಿದಂತ, ಈ ಸಭೆಯ ಉಸ್ತುವಾರಿ ವಹಿಸಿದಂತ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತ ನಮ್ಮ ಹಿರೇಮಠ ಶ್ರೀ ಗುರುಗಳಿಗೂ ಕೂಡ ಈ ಕೇಳಿ ಸ್ವಾಗತ ಕಾರ್ಯಕ್ರಮ ಮುಗಿಸ್ತೀವಿ. ಮುಂದಿನ ಕಾರ್ಯಕ್ರಮ ಪಠಾಣ್ ಸಾಹೇಬ್ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು. ಸನ್ನಿಧಿಯಲ್ಲಿ ನನ್ನ ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತಾ, ಯಾವತ್ತು ಶಾಬಾಳ ಗ್ರಾಮದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಅಭಿನಂದನಾ ಸಮಾರಂಭ ನಡೀತಾ ಇದೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ನಾಯಕರಾದಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಂಜೀವಣ್ಣ ನೆರ್ಲಿಗಿ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ PC ಪಾಟೀಲ್ ರೇ, MG ಮುಲ್ಲಾ ಅವರೇ, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಶಂಭು ಅಜೀರ್ ಅವರೇ, ನಮ್ಮ ಗುರುಗಳಿದ್ದಾರೆ ಹಿರೇಮಠ ಗುರುಗಳೇ, ಜೊತೆಗೆ ನಮ್ಮ ಪ್ರೇಮಾ ಪಾಟೀಲ್ ಇದ್ದಾರೆ, ನಮ್ಮ ಸಹೋದರರಾದಂಥ ಪಠಾಣ್ ಇದ್ದಾರೆ,
ನಮ್ಮ ಶ್ರೀಕೋಟೆ ಮೇಡಮ್ ಇದ್ದಾರೆ, ನಮ್ಮ ಬೆಳಗಾವಿ ಮೇಡಮ್ ಇದ್ದಾರೆ, ನಮ್ಮ ಸೋಮಕಟ್ಟಿ ಮೇಡಮ್ ಇದ್ದಾರೆ, ನಮ್ಮ ರಾಜು ಅವರು ಇದ್ದಾರೆ, ಚಂದ್ರೂರು ಇದ್ದಾರೆ, ಲಿಂಗಪ್ಪಣ್ಣವರಿದ್ದಾರೆ, ಅವರಿವರೇ ಎಲ್ಲ ಮುಖಂಡರು ತಾವೆಲ್ಲಿ ಉಪಸ್ಥಿತರಿದ್ದೀರಿ. ನಾನು ಚುನಾವಣೆಗೆ ನಿಂತಾಗ ನನಗೆ 44 ಕೋಟಿ ಬಿದ್ದಿದ್ದು ಈ ಊರಾಗ. ಎಷ್ಟು? 44 ಕೋಟಿ ಬಿದ್ದಿದ್ದು. ಯಾಕೆ ಬಿದ್ದಿದ್ದು ಅಂತ ಹೇಳಿದ್ರೆ, ಒಂದು ದಿನ ಮೊದಲು ಟಿಕೆಟ್ ಕೊಟ್ಟರು, ಯಾವ ಹಳ್ಳಿಗೆ ಬರೋಕ್ಕಾಗಿಲ್ಲ, ಶಾಬಾಳಕ್ಕೆ ಬರೋಕ್ಕಾಗಿಲ್ಲ, ಎಲ್ಲ ಹಿರಿಯರಿಗೆ ಗುರುಹಿರಿಗೆ ಮಾತಾಡೋಕ್ಕಾಗಿಲ್ಲ. ಅದನ್ನು ನಾನು ನನ್ನ ತಲೆಯಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಶಾಬಾಳದಾಗ ಅದ್ರ 3 ಪಟ್ಟು ಮಾಡಬೇಕು, ಅಲ್ಲ 5 ಪಟ್ಟು ಮಾಡಬೇಕಂತಿತ್ತು. BJPಗಿಂತ 10 ವೋಟರ್ ಹೆಚ್ಚು ತಗೋಬೇಕಂತಿತ್ತು. ಆದರೂ ಕೂಡ ಸಾಧ್ಯವಾಗಲಿಲ್ಲ. ಯಾಕಂತ ಹೇಳಿದ್ರೆ BJPಯವರು ಅಪಪ್ರಚಾರ ಮಾಡ್ತಾರೆ. ಅವರು ಕಾಂಗ್ರೆಸ್ನವ್ರು ಈಗ 5 ಗ್ಯಾರಂಟಿ ಕೊಡಕತ್ತಾರ, MP ಎಲೆಕ್ಷನ್ ಮುಗಿದ ಮೇಲೆ ಎಲ್ಲ ಬಂದ್ ಮಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡಕತ್ತೀವಿ. ಆದರೂ ಕೂಡ ತಾವೆಲ್ಲ 44ರಿಂದ 115 ವೋಟನ್ನು ಈಗ ಬಂದೇವು. ನಾವು 2 ಪಟ್ಟು ಎರ್ಸೇವಿ. ಇನ್ನು ಮುಂಬರುವ ಉಪಚುನಾವಣೆಯಲ್ಲಿ BJPಗಿಂತ 10 ವೋಟರ್ ಹೆಚ್ಚು ಹಾಕಿಸ್ತೀವಿ ಅಂತೇಳಿ ಭರವಸೆ ಐತಿ. ಇವೆಲ್ಲ ಬಹಳ ಕಡೆಗಣನೆಗೆ ಆದಂತ ಗ್ರಾಮಗಳು. ಇಲ್ಲೆಲ್ಲ ಕಾಂಗ್ರೆಸ್ ಲೀಡರ್ಶಿಪ್ ಬಹಳ ವೀಕ್ ಆಗಿತ್ತು. ಇಲ್ಲಿ ತಾವೆಲ್ಲ ಬಹಳಷ್ಟು ಪ್ರಮುಖ ಬಹಳಷ್ಟು ಹಿರಿಯ ಮುಖಂಡರು ತಾವು ಪಕ್ಷಕ್ಕೆ ಸೇರ್ಪಡೆ ಆಗಿರಿ. ಮತ್ತು ತಮಗೂ ಎಲ್ಲ ಅರ್ಥ ಆಗ್ತಾ ಇದೆ, ಯಾರು ಕೆಲಸ ಮಾಡೋರು, ಯಾರು ಎಲೆಕ್ಷನ್ ಬಂದಾಗ ದುಡ್ಡು ಕೊಟ್ಟು ತಮ್ಮ ಸಂತಿ ಮಾಡ್ಕೊಂಡು ಹೋಗೋರು ಅಂತೇಳಿ ತಮಗೂ ಎಲ್ಲ ಈಗ ಅರ್ಥ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿ ಅಂದ್ರೆ ಹೆಂಗಿರ್ಬೇಕಂದ್ರೆ ನಿಮ್ ಕಷ್ಟ ಕಾಲಕ್ಕೆ ಬರಬೇಕು. ಜನಪ್ರತಿನಿಧಿ ಅಂದ್ರೆ ಏನು, ಓಟನ್ನು 1000 ಕೊಟ್ಟು ಮಾರಾಟ ತಗೊಂಡು ತಾವು ಅಧಿಕಾರ ಅನುಭವಿಸಿ ಹೋದ್ರೆ ಅವ್ರಿಗೆ ಜನಪ್ರತಿನಿಧಿ ಅನ್ನೋದಿಲ್ಲ ಅನ್ನೋಂಥ ನನ್ನ ಅಭಿಪ್ರಾಯ. ಜನಪ್ರತಿನಿಧಿಗಳು ಯಾಕೆ ಅಂತ ಹೇಳಿದ್ರೆ ತಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತವರೇ ಜನಪ್ರತಿನಿಧಿಗಳಾಗಬೇಕು. ಇವತ್ತೇನಾಗ್ಬಿಟ್ಟೈತೆ ಅಂದ್ರೆ ನಮ್ಮ ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಬರಬಾರ್ದಾಗಿ ಚುನಾವಣೆ. ಇದು ಯಾರಿಗೆ ಬೇಕಾಗಿತ್ತು ಚುನಾವಣೆ? 5 ವರ್ಷಕ್ಕೊಮ್ಮೆ ಚುನಾವಣೆ ಇರ್ತಿತ್ತು. ಇವ್ರು ತಮ್ಮ ಅಧಿಕಾರದ ಚಪಲ ತೀರಿಸ್ಕೊಳ್ಳಿಕ್ಕೆ, ಇವ್ರು ತಮ್ಮ ಅಧಿಕಾರದ ದಾಹ ತೀರಿಸ್ಕೊಳ್ಳಿಕ್ಕೆ ಜನರ ಮೇಲೆ ತಂದು ಪದೇ ಚುನಾವಣೆ ಹೇಳ್ತಾರಲ್ಲ, ಇದು ತಪ್ಪು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಏನಾಗ್ತೈತಿ ಈಗ ನೋಡ್ರಿ, ಅವರು ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದಿಂದ ನೀರಾವರಿ ಮಂತ್ರಿ ಆದ್ರು, ಹೋಮ್ ಮಿನಿಸ್ಟರ್ ಆದ್ರು, ಮುಖ್ಯಮಂತ್ರಿ ಆದ್ರು. ಇದಕ್ಕಿಂತ ಹೆಚ್ಚು ಏನ್ ಬೇಕು? ಸಾಕಾಗಿತ್ತಲ್ಲ, ಆರಾಮಿರ್ಬೋದಾಗಿತ್ತಲ್ಲ. ಮತ್ತೀಗ ಇದು ಕೇಂದ್ರ ಮಂತ್ರಿ ಆಗಾಕ ಹಾವೇರಿ ಲೋಕಸಭಾಕ್ಕೆ ಹೋದ್ರು. ಅಲ್ಲಿ ಒಂದೇನೋ 15-20 ಸಾವಿರ ಓಟ್ ಇನ್ನೂ ನಮ್ಮ ಕಾಂಗ್ರೆಸ್ ಬಿದ್ದಿರ್ತಿದ್ರು, ಸೋಲ್ತಿದ್ರು, ನಮ್ಗೆ ಚುನಾವಣೆ ಬರ್ತಿದ್ದಿಲ್ಲ. ಇವರು ಮೇಲಿಂದ ಬರೋ ಮುಂದೆ ಎಲ್ಲ ಕರೆಕ್ಟ್ ಆಗಿ ಬರ್ಕೊಂಡು ಬಂದಾರ. ಇವರು ನಾನು ಹೋದ್ಮೇಲೆ MLA ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಕೇಂದ್ರ ಮಂತ್ರಿ ಆಗ್ಬೇಕು, ಏನೋ ಕೂತ ಆರಾಮ. ನಾವು ನೀವೆಲ್ಲ ಗಡಬಡಿ ಅಂತ ಬಂದ್ಬಿಟ್ಟೇವೆ. ನಾವು ನಮ್ಗೆ ಏನ್ ಮಾಡ ಜಗತ್ತಿನಾಗ ಬಂದ್ರೆ ಸಾಕಾಗಿತ್ತು. ಅವ್ರು ಆರಾಮೆಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಾರ. ಆದ್ರೆ ಜನಪ್ರತಿನಿಧಿಗಳು ಯಾವತ್ತು ಜನರ ಕಷ್ಟಗಳಿಗೆ ಸ್ಪಂದಿಸೋದಿರ್ಬೇಕು. ಒಂದು ಫೋನಿಗೆ ಸಿಗೋದಿಲ್ಲ, ಒಂದು ಕಷ್ಟಕ್ಕೆ ಸಿಗೋದಿಲ್ಲ. ಭೇಟಿ ಆಗ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲಾಂದ್ರೆ ದಿಲ್ಲಿಗೆ ಹೋಗ್ಬೇಕು. ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಬಂಧುಗಳೇ. ಇವತ್ತು ನಮ್ಮ ರಾಜ್ಯದಲ್ಲಿ 136 ಸೀಟ್ಗಳ ಸುಭದ್ರ ಸರ್ಕಾರ ಐತಿ. ಏನ್ ಶಿಗ್ಗಾಂವ್ ಗೆದ್ರೆ ಏನ್ ಸರ್ಕಾರ ಬೆಳೆಯಂಗಿಲ್ಲ, ಸೋತ್ರ ಸರ್ಕಾರ ಬೆಳೆಯಂಗಿಲ್ಲ. ಆದ್ರೆ ಶಿಗ್ಗಾಂವ್ ಅಭಿವೃದ್ಧಿ ಆಗ್ಬೇಕಂದ್ರೆ ಕಾಂಗ್ರೆಸ್ ಗೆಲ್ಸ್ಬೇಕು. ನೀವು ರಾಜ್ಯ ಸರ್ಕಾರ ಯಾವ್ದೈತಿ ಅದ MLA ಇದ್ರೆ ಇಲ್ಲಿ ಅಭಿವೃದ್ಧಿ ಕೆಲಸ ಆಗ್ತೈತಿ. ಇನ್ನು 4 ವರ್ಷ ನಮ್ಮ ಸರ್ಕಾರ ಐತಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. 136 ಸೀಟ್ ಅದಾವು. 136, 137 ಆಗ್ಬೇಕು. ಆಮೇಲೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಬರ್ತಾರ, ಶಾಬಾಳಕ್ಕೆ ಬರ್ತಾರ, ನಿಮ್ ಸಮಸ್ಯೆಗಳನ್ನು ಕೇಳ್ತಾರ, ಸ್ಥಳದಲ್ಲೇ ಪರಿಹಾರವನ್ನು ಕೊಡ್ತಾರ. ನಾನು ನಿಮ್ ಲೀಡರ್ಗಳಿಗೂ ಮನವಿ ಮಾಡ್ಕೊತೀನಿ, ನಿಮ್ಮೂರಾಗ ಯಾವ್ದಾದ್ರು ಸಮಸ್ಯೆಗಳಿದ್ರು ಪಟ್ಟಿ ಮಾಡ್ರಿ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಕರ್ಕೊಂಡು ಬರುವಂತ ಕೆಲಸ ಮಾಡ್ತೀವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಈಗ 3 ಜನಸ್ಪಂದನ ಸಭೆಗಳನ್ನು ಕರೀತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಶಾಸಕರಿಗೆ ರಾಜೀನಾಮೆ ಕೊಟ್ಟು ಹೋದ್ರು. ಅವ್ರ ಅವಕಾಶ ಇತ್ತು. ನಾನು ಮುಖ್ಯಮಂತ್ರಿ ಮಾಡಿದಂತ ಕ್ಷೇತ್ರಪ್ಪ, ನಾ MP ರಾಜೀನಾಮೆ ಕೊಡ್ತೀನಿ, MLA ರಾಜೀನಾಮೆ ಕೊಡೋಲ್ಲ, ಇಲ್ಲೇ ಇರ್ತೇನೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವ್ರು ಹೇಳಲಿಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರೆ ED ಅವ್ರ ಮನೆಗೆ ಬರ್ತಿತ್ತು. ಯಾಕಂದ್ರೆ ಕೇಂದ್ರದಾಗ ಅದು ಒಳಗಡೆ ಅದು ಗಟ್ಟಿ ಇಲ್ಲ. ಅದು ಚಂದ್ರಬಾಬು ನಾಯ್ಡು ಮತ್ತ ಇನ್ನೊಬ್ರು ಹಿಂದ್ ಸದ್ ಬಿಟ್ರೆ, ಅದು ನಿತೀಶ್ ಕುಮಾರ್ 2 ಮಂದಿ ಸದ್ ಬಿಟ್ರೆ ಹರಿದ ಪ್ಯಾಂಟ್. ಆ ಲೆಕ್ಕಕ್ಕೆ ಕೇಂದ್ರ ಸರ್ಕಾರ ನೀತಿ. ಅದಕ್ಕೆ ದಯವಿಟ್ಟು ಮೊನ್ನೆ ನೋಡಿ 15 ಚುನಾವಣೆ, ಉಪಚುನಾವಣೆ 14 ಕಾಂಗ್ರೆಸ್ ಗೆದ್ದೈತಿ, 1 BJP ಗೆದ್ದಿತ್ತು. ಮೊನ್ನೆನೂ ಕೂಡ ಒಂದು 7-8 ಸೀಟ್ ನಮ್ಮ 20,000, 25,000 ಲೀಡ್ನಾಗ ಸೋದ್ರು ನಾವು. ಅಂದ್ರೆ ಒಂದೊಂದು ತಾಲೂಕ್ನಾಗ 2,000 ವೋಟ್ ಹೆಚ್ಚು ಬಿದ್ರು, ಒಂದೊಂದು ಬೂತ್ನಾಗ 20 ವೋಟ್ ಹೆಚ್ಚು ಬಿದ್ರು ಗೆಲ್ತಿದ್ವಿ ನಾವು. ಆದ್ರೆ ಅವ್ರು ಏನ್ ಮಾಡಿದ್ರು, ಗ್ಯಾರಂಟಿ ಸ್ಕೀಮ್ಗಳನ್ನ
ಇವರು MP ಎಲೆಕ್ಷನ್ ಮುಗಿದ ಮೇಲೆ ಬಂದ್ ಮಾಡ್ತಾರ ಅಂತ ಹೇಳಿ ಒಂದು ಹವಾ ಎಬ್ಸಿದ್ರು. ಮತ್ತೆ ಯಾವ್ದೋ ಒಂದು ಹುಬ್ಳ್ಯಾಗ ಘಟನೆ ಆಯ್ತು, ಅದಂತಂದು ಹಬ್ಸಿದ್ರು. ಕಾಂಗ್ರೆಸ್ಸಿಗೆ ಸೋಲ್ಸಾಕ ಏನೇನು ಬೇಕು ಅಪಪ್ರಚಾರ ಮಾಡ್ತಾರ. ಆದ್ರೆ ತಾವೆಲ್ಲ ಪ್ರಜ್ಞಾವಂತರಿದ್ರಿ. ಅದ್ರಾಗ ಶಾಬಾಳ್ ಗ್ರಾಮ ಬಹಳ ಪ್ರಜ್ಞಾವಂತರು, ದೊಡ್ಡ ದೊಡ್ಡ ರೈತರು, ದೊಡ್ಡ ದೊಡ್ಡ ಒಳ್ಳೆ ಜನ, ಸ್ಥಿತಿವಂತ ಜನ, ಬಡವರು ಅದಾರ, ಎಲ್ಲಾ ತರ ಜನ ಈ ಊರಾಗ ಅದಾರ. ತಮ್ಮನ್ನ ನಾವು ಮನವಿ ಮಾಡಕ್ ಬಂದ್ವಿ. ಈ ಉಪಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೆ ನಾವು ಇಡಬೇಡ. ನಾವ್ ಯಾರು ಇಲ್ಲಿ ಆಕಾಂಕ್ಷಿಗಳಿದೇವಲ್ಲ, ನಾವ್ ಯಾರು ಮುಖ್ಯಮಂತ್ರಿ ಆಗೋರು, ಪ್ರಧಾನಮಂತ್ರಿ ಆಗೋರು ಯಾರು ನಾವು ಇಲ್ಲೇ ನೀವು ಹಳ್ಳ್ಯಾಗ ಹುಟ್ಟಿ ಇಲ್ಲೇ ಬೆಳೆದು MLA ಒಂದಾದ್ರು ಸಾಕಾಗಿ. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಿರ್ತೀವಿ. ನಿಮ್ಮ ಕಷ್ಟಕ್ಕೆ ನಾವು ಬರ್ತೇವೆ. ನಿಮ್ಮ ಸಂಘಟನೆಗಾಗಿ ನಿಮ್ಮ ಜೊತೆಗೆ ನಾವು ಇರ್ತೇವೆ. ನಿಮ್ಮ ಕಷ್ಟಗಳಿಗೆ ನಾವು ಸ್ಪಂದಿಸ್ತೇವೆ ಅಂತ ಮಾತನ್ನು ಹೇಳಿ, ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ತಾವೆಲ್ಲ ಏನು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬೆಂಬಲ ತೋರಿಸಿರಿ. ನಮ್ ದೊಡ್ಡದಾದ 44ರಿಂದ 115ಕ್ಕೆ ಬಂದಿವಿ. 115ರಿಂದ 250ಕ್ಕೆ ಮುಂದೆ ಹೋಗ್ಬೇಕು, ಸರ್ಕಾರ ಮಾಡ್ಬೇಕಂತ ನಾವು ಮನವಿ ಮಾಡಕ್ ಬಂದಿವಿ. ಮತ್ತೆ ಅತಿ ಹೆಚ್ಚಿನ ಮತ ಕೊಟ್ಟಿದ್ದಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ತಮಗೆ ವಿನೋದ ಸೂಟಿಯರ ಪರವಾಗಿ ತಮ್ಗೆಲ್ಲರಿಗೆ ಧನ್ಯವಾದವನ್ನು ಅರ್ಪಿಸಿ ದೇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದ ವಿನೋದ ಸೂಟಿಯವರಿಗೆ ಹೆಚ್ಚಿನ ಮತನೆಲ್ಲ ಮೊನ್ನೆಕ್ಕಿಂತ ನಮಗೆ ಹೆಚ್ಚು ಮತಗಳನ್ನು ತಾವೆಲ್ಲ ನೀಡಿದ್ವಿ. ಅದಕ್ಕೆ ತಮಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರವಾಗಿ, ತಾಲೂಕು ಕಾಂಗ್ರೆಸ್ ಸಮಿತಿ ಪರವಾಗಿ ನಾವು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಂದಿದ್ದೇವೆ. ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವ 2023ರ ನಮ್ಮ ವಿಧಾನಸಭಾ ಚುನಾವಣೆಗೆ ನಮ್ಮ ಪಕ್ಷದ ಪರಾಜಿತ ಅಭ್ಯರ್ಥಿಗಳಂತ ಸನ್ನಿಹಿತರ ಸಹೋದರಂಥ ಶ್ರೀ S.N. ಪಠಾಣ್ ಅವರೇ, ಬ್ಲಾಕ್ ಸಮಿತಿ ಅಧ್ಯಕ್ಷರುಗಳಾದಂಥ ಶ್ರೀ BC ಪಾಟೀಲ್ ಅವರೇ, ಮುಲ್ಲಾ ಅವರೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಂಥ ಸಹೋದರಿ ಪ್ರೇಮಕ್ಕ ಪಾಟೀಲ್ ಅವರೇ, ವೇದಿಕೆ ಮೇಲೆ ಹಿರಿಯರೇ, ಊರಿನ ಪ್ರಮುಖರಂಥ ರಾಜು ದೊಡ್ಡಮನಿ ಅವರೇ, ಹಿರೇಮಠ ಕುರುಡರವರೇ, ಊರದ ಯಾವತ್ತೂ ಹಿರಿಯರೇ, ಯುವ ಮಿತ್ರರೇ, ಈಗಾಗಲೇ ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಪಠಾಣ್ ಸಾಹೇಬರು ಹೇಳಿದ್ದಾರೆ. ನಮ್ಮ ಸರ್ಕಾರ ಹೋದ ವರ್ಷ ಬಂದ ಮೇಲೆ ಬರೋಕ್ಕಿಂತ ಮುಂಚೆ ನಾವು ರಾಜ್ಯದ ಜನತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಆಶ್ವಾಸನೆ ನೀಡಿದ್ವಿ. ಒಂದು ಗೃಹಲಕ್ಷ್ಮಿ, ಪ್ರತಿ ಕುಟುಂಬದ ಮಹಿಳೆಯರಿಗೆ 2,000 ರೂಪಾಯಿ ಕೊಡುವುದು, ವಿದ್ಯುತ್ತನ್ನು 200 ಯೂನಿಟ್ವರೆಗೆ ಯಾವುದೇ ಒಂದು ಉಚಿತ ವಿದ್ಯುತ್ ಯೋಜನೆ, ನಮ್ಮ ತಾಯಂದಿರಿಗೆ ಮತ್ತು ನಮ್ಮ ಸಹೋದರರಿಗೆ ರಾಜ್ಯಾದ್ಯಂತ ಎಲ್ಲಿ ಅಡ್ಡಾಡಿದ್ರು ಉಚಿತ ಬಸ್ಸು, ಜೊತೆಗೆ ಅನ್ನಭಾಗ್ಯ. ಸಿದ್ದರಾಮಯ್ಯ ಹೇಳ್ತಿದ್ರು, ಅವರ ಭಾಷಾ ಗೆದ್ದಿದ್ರು. ಯಡಿಯೂರಪ್ಪ 7 kg ಇದ್ದಿದ್ದು 5 kg ಮಾಡಿದಾಗ ಸಿದ್ದರಾಮಯ್ಯ ಅವರು ಪ್ರತಿ ಭಾಷಣ ಹೇಳೋರು, ಬಡವರು ತಿನ್ನಂಥ ಅಕ್ಕಿ ಮೇಲೆ ಕನ್ನ ಹಾಕಬಾರ್ದಪ್ಪ, ಕಡಿಮೆ ಮಾಡಬೇಡ್ರಿ, ನಮ್ಮ ಸರ್ಕಾರ ಬಂದ್ರೆ 10 kg ಕೊಡ್ತೇವೆ ಅಂತ ಹೇಳ್ತಾ ಇದ್ರು. ಜೊತೆಗೆ ನಮ್ಮ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ, ಈ 5 ಕಾರ್ಯಕ್ರಮಗಳನ್ನ ಇಡೀ ಭಾರತ ದೇಶದಲ್ಲಿ ಆಶ್ವಾಸನೆ ಕೊಟ್ಟು ಕೇವಲ 2 ತಿಂಗಳಲ್ಲಿ ಈಡೇರಿಸಿದ ಸರ್ಕಾರ ಯಾವುದಾದ್ರೆ ಅದು ಸಿದ್ದರಾಮಯ್ಯ DK ಶಿವಕುಮಾರ್ ಎಲ್ಲರೂ ಇವತ್ತು ಮಹಿಳೆಯರ ನಮ್ಮ ಲೀಡರ್ಸ್ ಅಷ್ಟೇ ಬಂದಾರ. ನಿಮ್ಮೆಲ್ಲ ಅಕ್ಕರು ತಾಯಂದ್ರು ಇಲ್ಲಿ ಬಂದಿಲ್ಲ. ಎಲ್ಲರಿಗೂ ಇವತ್ತು 2,000 ರೂಪಾಯಿ ಕೊಟ್ಟಂತ ಯೋಜನೆ ಎಲ್ಲರಿಗೂ ಮುಟ್ಟಾಕತ್ತೆ. ಹೆಚ್ಚು ಕಮ್ಮಿ ಆಗಿರ್ತಾವ, ಖಂಡಿತವಾಗಿ ಎಲ್ಲರ ಅಕೌಂಟಿಗೆ 2,000 ರೂಪಾಯಿ ಮುಟ್ಟಂತ ಯೋಜನೆ ಆಗ್ತದೆ. ಕರೆಂಟ್ ಬಿಲ್ ಅಂತೂ ಯಾರು ಕಟ್ಟಾಕತ್ತಿಲ್ಲ. ನೀವು ಅನ್ನ ಭಾಗ್ಯ ಒಬ್ಬರು 1 ಯೂನಿಟ್ಗೆ 5 kg ಅಕ್ಕಿ, 5 kg 184 ರೂಪಾಯಿ ರೊಕ್ಕ, ಅದು ಮುಟ್ಟಾಕತ್ತೈತಿ. ಹೌದಾ? ಎಲ್ಲಕ್ಕಿಂತ ಮುಖ್ಯವಾಗಿ ಬಸ್ಸು, ನಮ್ಮ ಉಚಿತ ಬಸ್ ನಮ್ಮ ತಾಯಂದ್ರಿಗೆ. ಇವು ರಾಜ್ಯದಾಗ ಎಲ್ಲ ಅಡ್ಡಾಡ್ರಿ, ಧರ್ಮಸ್ಥಳಕ್ಕೆ ಹೋಗ್ರಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ರಿ, ಇನ್ನು ಯಾವ್ದಾರ ತವರೂರಿಗೆ ಹೋಗ್ರಿ, ಯಾವ್ದಾರ ಮದುವೆ ಮುಂಚೆ ಹೋಗ್ರಿ, ಎಲ್ಲರ ಹೋದ್ರು ಉಚಿತವಾದಂಥ ಸಾರಿಗೆ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಇಷ್ಟೆಲ್ಲ ಒಂದು ಯಾರು ಯೋಜನೆ ಮಾಡಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಮ್ಮ ಸರ್ಕಾರ ಯೋಜನೆ ಕೊಟ್ಟೈತಿ. ಕಳೆದ 20 ವರ್ಷಗಳಿಂದ ಆಳಿದಂಥ ಇಲ್ಲೇ ಶಾಸಕರು ಯಾವುದೇ ಗ್ರಾಮಕ್ಕೆ ಹೋದ್ರು ಯಾವುದೇ ಸೌಲಭ್ಯಗಳು ಒದಗಿಸ್ಲಿಕ್ಕೆ ಅವ್ರ ಕಡೆಯಿಂದ ಆಗಿಲ್ಲ. ರಾಜ್ಯದ ದೊರೆಯಾಗಿದ್ದರು, 100 ಕೋಟಿ ತಂದು ಹಾಕ್ಬೋದಾಗಿತ್ತು, ಪ್ರತಿಯೊಂದು ಗ್ರಾಮವನ್ನ ಇತ್ತು. ಇವತ್ತು ತಾವು ಹೇಳಿದ್ರಿ ಮಹಿಳೆಯರಿಗೆ 10 ಲಕ್ಷ ರೂಪಾಯಿ ಏನು ಮಾಡ್ರಿ, ಹರ್ತಾರ 25 ಲಕ್ಷ ಕೊಡ್ತೀರಿ, ಒಂದು ಸಮುದಾಯ ಭವನ ಮಾಡ್ತೀರಿ, ಕೊಡಬಹುದಾಗಿತ್ತು. ಅವಕಾಶ ಇತ್ತು ಮಾಡಲಿಲ್ಲ. ಮತ್ತು ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಬೆನಿಫಿಟ್ಸ್ ಸಿಗ್ತದೆ. ಯಾರ್ಯಾರು ಬಲಾಢ್ಯರಿರ್ತಾರ, ಶಾಸಕರಿಗೆ ಜಾರಿರ್ತಾರ, ಅವರು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ಸ್ವಯಂ ಉದ್ಯೋಗದ ಯೋಜನೆ ಇರ್ಬೋದು, ಅವ್ರು ಎಲ್ಲ ಉಪಯೋಗಗಳು ನಿಮ್ಗೆ ಯಾರು ತೊಗೊಳಕ್ಕಾಗಿಲ್ಲ. ನಿಮಗೆ ಯಾಕಂದ್ರೆ ಅವ್ರು ನಿಮ್ಗೆ ಪ್ರತಿನಿಧಿಗಳೇ ಸಿಗ್ತಾ ಇರಲಿಲ್ಲ ಇಷ್ಟೆಲ್ಲ. ನಿಮಗೆ
ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಳ್ಳುವ ಕಾಲ ಸನ್ನಿಹಿತ ಆಗೈತೆ. ಮೊನ್ನೆ ನಡೆದ ಚುನಾವಣೆಯಲ್ಲಿ ನೀವು ಜಾಸ್ತಿ ಉಂಟಾಯ್ತೀರಿ. ಬರುವಂಥ ಉಪಚುನಾವಣೆ ಅತ್ಯಂತ ನೀವು ಶ್ರದ್ಧೆ ಪ್ರಾಮಾಣಿಕದಿಂದ ಒಂದು ಸಂಕಲ್ಪ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಕೊಟ್ಟು ನಾವು ಗೆಲ್ಲಿಸ್ತೀವಿ ಅನ್ನೋದು, ಹೆಚ್ಚಿಗೆ ಓಟ್ ಹಾಕ್ತೀವಿ ಊರಿಂದ ಅನ್ನೋದು ಸಂಕಲ್ಪ ನೀವು ಮಾಡ್ಕೋಬೇಕು. ಇಲ್ಲೇ ಒಬ್ಬ ಶಾಸಕರು ರೂಲಿಂಗ್ ಆಡಳಿತ ಸರ್ಕಾರದ ಭಾಗಿಯಾದ್ರೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ. ಊರಿನ ಕೆಲಸ ಕಾರ್ಯಗಳಾಗ್ತಾವು, ದೇವಸ್ಥಾನದ ಕಾರ್ಯಗಳಾಗ್ತಾವು, ಜೊತೆಗೆ ವೈಯಕ್ತಿಕ ಕಾರ್ಯಗಳು ಸಹ ಆಗಲಿಕ್ಕೆ ಸ್ಥಳೀಯ ಶಾಸಕರು ಬಹಳ ಮುಖ್ಯ. ಅದು ಆಡಳಿತ ಪಕ್ಷದ ಶಾಸಕರಿದ್ದಾಗ ಮಾತ್ರ ನಮ್ಮ ಬೇಡಿಕೆ ಈಡೇರಿಸಲಿಕ್ಕೆ ಸಾಧ್ಯ. ಅದು ಇವು ಕಟ್ಟ ಕಡೆ ಹಳ್ಳಿಗಳವು ತಾಲೂಕಿನ ಇಲ್ಲಿ ಯಾರು ಬಂದ್ರು ಬಿಟ್ರು ಆ ಪರಿಸ್ಥಿತಿ ಆಗಿರ್ತೈತಿ. ಈಗ ಅದೇ ಶಾಸಕರು ಗೆದ್ದು ಹೋಗಿ ಅಲ್ಲಿ ಕೂತಂತೆ ಅಂತ ಹೇಳ್ಬೇಕು. ಹಾವೇರಿಯಾಗ ಅವ್ರು ಬಂದು ಇಲ್ಲಿ ಹೇಳಕತ್ತಾರ ಅಂದ್ರೆ ಮತ್ತೆ ಮುಂದಿನ ತಯಾರಿ ಅವ್ರ ಮಗನ ನಿಲ್ಲಿಸ್ಬೇಕಂತ ಮತ್ತೆ ನೀವು ಕೆಲಸ್ಬೇಕು ಅವ್ರನ್ನ. ಆ ಪರಿಸ್ಥಿತಿ ತಂದಿರ್ತಾರ. ಮತ್ತು ಅವ್ರು ಬಂದ್ರೆ ಏನಾಗೈತಿ, ಮತ್ತು ಕೆಲಸ ಆಗೋದಲ್ಲ. ಮತ್ತು 4 ವರ್ಷ ಏನಾಗಲ್ಲ, ₹1 ಕೆಲಸನ ಆಗಲ್ಲ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ತಾವು ಗೆಲ್ಲಿಸಿದ್ರೆ, ಅತ್ಯಂತ ಹೆಚ್ಚಿನ ಮತಗಳಿಂದ ತಾವು ಗೆಲ್ಲಿಸಿದ್ರೆ ನಮ್ಮ ಪಕ್ಷ ಕೊಡುಗೆ ಕೊಟ್ಟಾಗ್ತೈತಿ. ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾವು, ತಮ್ಮ ವೈಯಕ್ತಿಕ ಕೆಲಸಗಳಾಗ್ತಾವು, ತಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮ ಶಾಸಕರಿಗೆ ಸ್ಫೂರ್ತಿ ಕೊಟ್ಟಾಗ್ತದೆ. ಅದಕ್ಕೆ ಪ್ರತಿಯೊಂದು ನಮ್ಮ ಶಾಬಳ ಗ್ರಾಮದಲ್ಲಿ ಸಹ 400-500 ಓಟಿದ್ರೆ ಈ ಸಲ 300ಕ್ಕಿಂತ ಜಾಸ್ತಿ ಓಟ್ಗಳು ಇಲ್ಲಿ ಬರಲೇಬೇಕು. ನಮಗೆ ಒಂದು ಶಕ್ತಿ ಕೊಟ್ಟಾಗ್ತದೆ. ಆ ಕಾರಣದಿಂದ ನಮ್ಮ ಪಕ್ಷದ ನಮ್ಮ ಅಭ್ಯರ್ಥಿಗಳು ಸಾಕಷ್ಟು ಜನ ಬರ್ತಿರ್ತಾರೆ, ಹೋಗ್ತಿರ್ತಾರ, ಅಡ್ಡಾಡ್ತಿರ್ತಾರೆ. ನಮ್ಮ ಪಕ್ಷ ಅಂತ ಹೇಳ್ಕೊಂಡು ಬರ್ತಿರ್ತಾರ, ಬೇರೆ ಕಡೆದು ಏನೋ ಆಗ್ತಿರ್ತಾವ. ಆದರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಅದರ, DK ಶಿವಕುಮಾರ್ ಅದರ, ಅವರು ಒಂದು ವಿಚಾರ ಮಾಡ್ತಾರೆ, ಇಲ್ಲಿ ಯಾರಿಗೆ ಕೊಟ್ಟರು ಗೆಲ್ಲಂತ ಸಂದರ್ಭ. ಮತ್ತು ನಮ್ಮ ಜನ ಈ ಸಲ ಭಾಳ ಒಲವಾಗೈತ್ರಿ. ಅನೇಕ BJP ನಾಯಕರು ಇವತ್ತು ಕಾಂಗ್ರೆಸ್ ಪರವಾಗಿ ಬರ್ತಾ ಇದಾರೆ. ನಾವು ಶೀರ್ಷದಿಂದ ಮುಂದೆ ಮಾಡಾಕತ್ತೇವೆ. ಮೊನ್ನೆ ನಾವು ಅದನ್ನೇ ಮಾತಾಡಿದ್ವಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ. ಅವರು ನಮ್ಮ ಪಟ್ಟಣಗಳನ್ನ 3 ಜನಸ್ಪಂದನ ಕಾರ್ಯಕ್ರಮಗಳನ್ನು ತಾಲೂಕಿನಲ್ಲಿ ಮಾಡ್ತಾರೆ. ನಿಮ್ಮ ಬೇಡಿಕೆಗಳನ್ನು, ನಿಮ್ಗೆ ಸಿಗೋದಂಥ ಸರ್ಕಾರಿ ಸವಲತ್ತುಗಳ ಬಗ್ಗೆ, ನಿಮಗೆ ಆದಂಥ ಅನ್ಯಾಯಗಳ ಬಗ್ಗೆ, ನಿಮ್ಮ ತೊಂದರೆಗಳ ಬಗ್ಗೆ, ಗ್ರಾಮ ಪಂಚಾಯತ್ ವತಿಯಿಂದ ಏನು ಕೆಲಸ ಕಾರ್ಯಗಳು ಎಲ್ಲವನ್ನೂ ನಮ್ಮ ಪಕ್ಷದ ಪ್ರಮುಖರು ತಾವೆಲ್ಲ ಕೂಡ್ಕೊಂಡು ಆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ತಾವು ಬಂದು ಸಾಧ್ಯ ಆದಷ್ಟು ಅವತ್ತೇ ಆ ಸ್ಪಾಟ್ ಆಗಿ ಡಿಸಿಷನ್ ಆಗ್ತದೆ. ಜಿಲ್ಲಾಧಿಕಾರಿಗಳು ಇರ್ತಾರೆ, CO ಇರ್ತಾರೆ, ತಾಲೂಕು ಮಟ್ಟದ ಅಧಿಕಾರಿಗಳು, ತಹಶೀಲ್ದಾರ್ ಎಲ್ಲ ಇರ್ತಾರೆ, ಎಲ್ಲ ತಾಲೂಕು ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ತಾರೆ. ನಿಮ್ಮ ಎಷ್ಟು ನಿಮ್ಮ ಕೆಲಸ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ. ಆ ಕಾರಣದಿಂದ ತಾವೆಲ್ಲರೂ ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ನೀವು ನಮ್ಮ ಪಕ್ಷಕ್ಕೆ ಕಂಕಣಬದ್ಧರಾಗಿರ್ತದೆ. ಹೆಚ್ಚಿನ ಓಟುಗಳು ಹಾಕಿಸುವಂಥ ಕೆಲಸವನ್ನು ಶಾಬಳ ಗ್ರಾಮದ ದುಡಿಯರು, ಯುವಕರು, ನಮ್ಮ ತಾಯಿಯಂದಿರು, ಸಹೋದರರು ಮಾಡಬೇಕು. ಇದು ಪಟ್ಟಣವರು 2023 ಅವರು ಆಕಾಂಕ್ಷಿ ಆಗಿದ್ದಾರೆ. ನಮ್ಮ ಸಹೋದರಿ ಪ್ರೇಮಕ್ಕ ಪಾಟೀಲ್ ಅವರ, ನಾನು ಒಬ್ಬ ಆಕಾಂಕ್ಷಿ ಇದ್ದೆ. ಹಿಂಗೆ ಹಲವಾರು ಆಕಾಂಕ್ಷಿಗಳದಾವೆ ನಾವು. ಆದರೆ ಪಕ್ಷದ ನಿರ್ಧಾರಕ್ಕೆ ನಾವು ಬದ್ರು. ಪಕ್ಷ ಯಾರು ಟಿಕೆಟ್ ಕೊಡ್ತೈತಿ ಮಾಡ್ಕೊಡ್ಬೋದು. ಆದರೆ ಪಕ್ಷ ಎಲ್ಲವನ್ನೂ ನೋಡ್ತಿರ್ತೈತಿ. ನಮ್ಮ ಜನರಿಗೆ ಯಾರು ಹತ್ತಿರ್ತಾರೆ, ಜನರ ಸಂಕಷ್ಟಗಳಿಗೆ ಯಾರು ನೆರವಾಗ್ತಿರ್ತಾರೆ, ಅವೆಲ್ಲ ಸಂದರ್ಭ ನೋಡಿ ಪಕ್ಷ ಟಿಕೆಟ್ ಕೊಡ್ತೀವಿ. ಇಲ್ಲಿ ಜಾತಿ ಧರ್ಮ ಭೇದ ಅನ್ನೋದೇ ನಾವು ಗೆಲ್ಲಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಎಲ್ಲ ಸಮಾಜಕ್ಕೆ ಆರ್ಥಿಕವಾಗಿ ಹಿಂದುಳಿದಂಥ ಪರವಾಗಿ ನಿಂತಹ ನಮ್ಮ ಪಕ್ಷವನ್ನು, ವಿಶೇಷವಾಗಿ ದಲಿತರ ಬಗ್ಗೆ, ಹಿಂದುಳಿದರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಮತ್ತು ನಮ್ಮ ಲಿಂಗಾಯತ ಸಮುದಾಯದಲ್ಲಿ ಸತ ಅತ್ಯಂತ ಹಿಂದುಳಿದರು ಯಾರು ಇರ್ತಾರಪ್ಪ, ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡಿದರು ಸಿದ್ದರಾಮಯ್ಯ. ಸೌಲಭ್ಯಗಳನ್ನು ಸಿಗಬೇಕು, ಅವ್ರಿಗೂ ಸಿಗಬೇಕು ಅಂತ ಮಾಡಿದರು. ಎಲ್ಲ ಸಮಾಜದಲ್ಲೂ ಸೌಲಭ್ಯ ಸಿಗಬೇಕು. OBC ಸಮಾಜದಲ್ಲಿ ಸಿಗಬೇಕು, SC ಸಮಾಜದಲ್ಲಿ ಸಿಗಬೇಕು, ST ಸಮಾಜದಲ್ಲಿ ಸಿಗಬೇಕು, ಮೈನಾರಿಟಿ ಸಿಗಬೇಕು. ಎಲ್ಲ ಸಮಾಜದವರು ಬಡವರು ಇರ್ತಾರೆ, ಎಲ್ಲ ಸಮಾಜದ ಬಡವರು ಇರ್ತಾರೆ. ಅವ್ರಿಗೆಲ್ಲವೂ ಸೌಲಭ್ಯಗಳು ಸರ್ಕಾರದಿಂದ ಸಿಗುವಂಥ ಮಾರ್ಗವನ್ನು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯವರು ಇವತ್ತು ಗಟ್ಟಿದ್ದಾರೆ. ದೇಶದಲ್ಲಿ ಅತ್ಯುತ್ತಮ ಮುಖ್ಯಮಂತ್ರಿಗಳು ಯಾರಾದ್ರೆ ಅದು ಸಿದ್ದರಾಮಯ್ಯ. ಆರ್ಥಿಕ ರಾಜ್ಯವನ್ನು ಮಾಡ್ತಾರೆ. 4 ವರ್ಷಗಳ ಕಾಲ ನಮ್ಮ ಸರ್ಕಾರ ಸುಭದ್ರವಾಗಿರ್ತದೆ. ಎಷ್ಟೇ ಹೋಸಲ ಕೊಂಡ್ಕೊಂಡು ಹೋಗ್ಬಿಟ್ರು, ಈ ಸಲ ಯಾರು ಹೋಗೋರಿಲ್ಲ. ಅದಕ್ಕೆ ತೀರ್ಮಾನಗಳಲ್ಲಿ ನಮ್ಮ ಶಾಬಳದ ಎಲ್ಲ ನಮ್ಮ ಮತದಾರ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಕೊಡಬೇಕಂತ ತಮ್ಮಲ್ಲಿ ನಾನು ಕಳಕಳಿ ಈಗಲೇ ಮಾಡ್ತೀನಿ. ಅದಕ್ಕೆ ಮುಂದೆ ಉಪಚುನಾವಣೆ ಬಂದ ಸುಡ್ಗೆ ತೊಗೊಂಬರ್ತಾರೆ, ಆಸೆ ಆಮಿಷ ಉಣಿಸ್ತಾರೆ, 2,000 3,000 ಅಂತಾರೆ, ಜಾತಿ ವರ್ಗೀಕರಣ ಮಾಡ್ತಾರೆ. ಯಾವ್ಯಾವ ಜಾತಿ ಇರ್ತಾರೆ ಅವ್ರು ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಜಾತಿಯ ವಿಷಯ ಬೀಜ ಬಿಡ್ತಾರೆ. ಅವ್ರಿಗೆ ಎಲೆಕ್ಷನ್ ಟೈಮ್ನಾಗ ಅಷ್ಟೇ ಅದು, ಅವ್ರಿಗೆ ಎಲೆಕ್ಷನ್ ಗೆದ್ದರೆ ಮುಗಿತವ್ರು. ಈ ರೀತಿಯಾದ ಚುನಾವಣೆಯನ್ನು ನಮ್ಮ ವಿರೋಧ ಪಕ್ಷದವ್ರು ಮಾಡ್ತಾರೆ. ಅದಕ್ಕೆ ಯಾರು ಬಲಿಯಾಗಕ್ಕೆ ಹೋಗಬಾರ್ದು. ನಾವು ಎಲ್ಲಿ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಎಲ್ಲ ಸಮಾಜದಲ್ಲಿ ಸಮಾನವಾದ ಹಕ್ಕನ್ನು ಕೊಟ್ಟಿದ್ರು. ಎಲ್ಲ ಜಾತಿ ವರ್ಗಗಳು ಸಮಾನ,
ಎಲ್ಲ ಹೀಗಾಗಿ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿಯರ ಪರವಾಗಿದೆ. ಅದನ್ನು ದಯವಿಟ್ಟು ತಾವು ಮುಂದೆ ವಿಷಯಕ್ಕೆ ನಾವು ಯುವಕರಿಗೆ ಅಂತಾರೆ ಹಂಗೆ ಮೋದಿ ಅಂತ ಮೋದಿ ಇಷ್ಟು ವರ್ಷ ಏನು ಮಾಡಿದ್ರು ಅಂತ ಕೇಳೋದು ಯಾರಿಲ್ಲ. ಇಲ್ಲಿ MP ಅವರು ಏನು ಮಾಡಿದ್ರು ಈ ಕ್ಷೇತ್ರಕ್ಕೆ ಅಂತ ಕೇಳೋಕ್ಕಾಗಿಲ್ಲ. ಇವತ್ತು ಜೋಶಿ ಅಂತ ಒಬ್ಬ ಸ್ಟ್ರಾಂಗ್ ಇವರು ಲೀಡರು ಕೇಂದ್ರದಲ್ಲಿ ಮೋದಿ ಬಾಜು ಇರ್ತಾರೆ. ಅವ್ರು ಬೇಕಾದಷ್ಟು ಈ ಒಂದು ಕ್ಷೇತ್ರಕ್ಕೆ ಯೋಜನೆ ತರಬಹುದಾಗಿತ್ತು, ತರಕ್ಕಾಗಲಿಲ್ಲ. ಅವ್ರಿಗೆ ಒಂದು ಫ್ಯಾಕ್ಟ್ರಿ ತರಬಹುದಾಯಿತು ಸೆಂಟ್ರಲ್ನಿಂದ, ತರಕ್ಕಾಗಲಿಲ್ಲ. ಇಲ್ಲಿ ಅನೇಕ ಈಗ ಅಡ್ಡಾಡಿದ್ವಿ, ಅನೇಕ ರೈತಾಪಿ ಜನ ಇವತ್ತು ಅಕ್ರಮ ಸಕ್ರಮದಲ್ಲಿ ಇವತ್ತು ಅವ್ರ ರೈತರ ಹೆಸರನ್ನ ಅವ್ರ ಹೆಸರು ಮಾಡಿಕೊಡೋಕೆ ಈ ಸರ್ಕಾರಕ್ಕೆ ಆಗಿಲ್ಲ. ಅನೇಕ ವಂಚಿತರಾಗಿಬಿಟ್ಟಾರೆ ನಮ್ಮ ನಿಜವಾದ ರೈತರು. ಹೌದಾ? ಅವೆಲ್ಲ ಬೇಕು ಬೇಡಿಕೆಗಳನ್ನು ನಾವೆಲ್ಲರೂ ನಮ್ಮ ನಾಯಕರು ಕೂತ್ಕೊಂಡು ಈಡೇರಿಸುವಂಥ ಕಾಲ ಸನ್ನಿಹಿತಾಗಿದೆ. ದಯವಿಟ್ಟು ನಿಮಗೆ ಮತ್ತೊಮ್ಮೆ ನಾವು ನಮ್ಮ ಸೂಟಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತವನ್ನು ಇನ್ನೊಮ್ಮೆ ನಾವು ಕೃತಜ್ಞತೆ ಅರ್ಪಿಸಿ ನನ್ನ ಮಾತು. ಬಾಳಿನ ಬೆಳಕು, ದಲಿತರ ಆಶಾಕಿರಣ, ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ, ಹಸಿರು ಕ್ರಾಂತಿಯ ಹರಿಕಾರರು, ಭಾರತ ದೇಶದ ಉಪ ಪ್ರಧಾನಿಗಳಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಮಾಜಿ ಉಪ ಪ್ರಧಾನಿಗಳು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಥಾಗತ ಗೌತಮ ಬುದ್ಧರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ವಿಶ್ವಗುರು ಬಸವಣ್ಣನವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ದಿವಸ ಮುದ್ದಿನಕೊಪ್ಪ ಗ್ರಾಮಕ್ಕೆ ಕಾಂಗ್ರೆಸ್ ಪಕ್ಷದ ಒಂದು ಲೋಕಸಭಾ ಚುನಾವಣೆ ಮುಗಿದ ನಂತರ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಹಾವೇರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಿಗ್ಗಾಂವ್ ಮತ್ತು ಸವಣೂರು ಮತಕ್ಷೇತ್ರದಿಂದ 9,000 ಮತಗಳನ್ನ ಬಿಜೆಪಿಗಿಂತ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಮತಗಳನ್ನು ಕೊಟ್ಟು ಇವತ್ತು ನಾಯಕರು ಇವತ್ತು ಪ್ರತಿ ಜಿಲ್ಲೆಗೆ ಜನಸ್ಪಂದನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಪ್ರತಿ ಎಲ್ಲ ಜನರನ್ನ ಭೇಟಿ ಕೊಟ್ಟು ಎಲ್ಲರಿಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಜೊತೆಗೆ ಪಕ್ಷದ ಅನೇಕ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ಅನೇಕ ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇವತ್ತು ನಮ್ಮ ಗ್ರಾಮಕ್ಕೂ ಕೂಡ ಸನ್ಮಾನ್ಯ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಂದಿರತಕ್ಕಂಥ ನಮ್ಮ ಹಿರಿಯರು, ನಾಯಕರು, ಸವಣೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಿರಿಯರು MG ಮುಲ್ಲಾ ಸಾಹೇಬರು ಕೂಡ ಈ ಒಂದು ವೇದಿಕೆ ಮೇಲೆ ಇದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾದಂತಹ ರೀತಿಯಲ್ಲಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಲ್ತೇಶ್ ಸಾಲಿ ಅದೇ ರೀತಿಯಾಗಿ ಶಿಗ್ಗಾಂವ್ ತಾಲೂಕಿನ ಮಹಿಳಾ ತಾಲೂಕಾ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ತಮ್ಮ ಕೆಲಸವನ್ನ ಮಾಡ್ತಾ ಪ್ರತಿ ಹಳ್ಳಿಗಳಿಗೆ ನಮ್ಮೆಲ್ಲರ ನಾಯಕರ ಜೊತೆಗೆ ಅವರು ಕೂಡ ಶ್ರಮಪಟ್ಟು ಈ ಪಕ್ಷದವಾಗಿ ದುಡಿತಾ ಇದ್ದಾರೆ. ಮಲ್ಲಮ್ಮ ಸೋಮನಹಳ್ಳಿ ಅವರು ಕೂಡ ಅದೇ ರೀತಿಯಾಗಿ ನಮ್ಮ ನೆರೆ ಗ್ರಾಮದ ಸಹೋದರಿಯರು ಜೊತೆಗೆ ಇನ್ನೊಬ್ಬ ನಮ್ಮ ಮುಖಂಡರಿದ್ದಾರೆ. ಯಾವತ್ತು ನಮ್ಗೆ ಯಾಸಿರ್ ಖಾನ್ ಅಹಮದ್ ಅಣ್ಣ ಅವರ ಏನದಲ್ಲ ಅವರ ಇಲ್ಲದವ್ರನ್ನು ಕೂಡ ಅವರೇ ಯಾಸಿರ್ ಖಾನ್ ಅಹಮದ್ ಅನ್ನೋಂತ ರೀತಿ ಒಳಗೆ ಕೆಲಸವನ್ನ ಹಗಲಿರುಳು ಮಾಡ್ತಕ್ಕಂಥ ನಮ್ಮ ಇನ್ನೊಬ್ರು ಇದ್ದಾರೆ, ಮುನಾ ಸಾಹೇಬ್ ಪುಟಾಣ ಅವರು ಇದ್ದಾರೆ. ಅವರ ಮತ್ತು ಅದೇ ರೀತಿಯಾಗಿ ನೆರೆ ಗ್ರಾಮದಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ ಸಹೋದರರು ಇದ್ದಾರೆ, ಈ ಗ್ರಾಮದ ಹಿರಿಯ. ಅದೇ ರೀತಿಯಾಗಿ ನಮ್ಮ ಸುಮಂಗಲ ಮೇಡಮ್ ಅವರಿಗೆ ಎಲ್ಲ ಅದೇ ಮಳೆ ಬರುವಂತ ಸಂದರ್ಭದಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚುನಾವಣೆಯ ಏನು ನಮಗೆ ಅತಿ ಹೆಚ್ಚು ಲೀಡ್ ಈ ತಾಲೂಕಲ್ಲಿ ಬಂದಿದೆ, ಅದಕ್ಕೆ ನಮ್ಮ ಪಕ್ಷ
ಪಕ್ಷದ ನಿರ್ದೇಶನದಂತೆ ಮಾನ್ಯ ಜಿಲ್ಲಾಧ್ಯಕ್ಷರು ಹಾಗೂ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಪ್ರತಿ ಗ್ರಾಮಗಳಿಗೆ ಹೋಗಿ ನಾವು ನಮ್ಮನ್ನು ಮತವನ್ನು ಹಾಕಿದಂಥ ಎಲ್ಲ ಮತದಾರರಿಗೆ ನಾವು ಧನ್ಯವಾದವನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ 30 ವರ್ಷದ ನಂತರ ಫಸ್ಟ್ ಶಿಗ್ಗಾಂವ್ ಸಂದೂರು ಲೀಡ್ ಆಗಿತ್ತು. ಈ ಹಿಂದೆ ಯಾವತ್ತೂ ಇಲ್ಲಿ ಲೀಡ್ ಆಗಿರಲಿಲ್ಲ, BJPನೇ ಲೀಡ್ ಇರ್ತಿತ್ತು. ನಮ್ಮ ಪಕ್ಷ ಕೊಟ್ಟಂಥ ಯೋಜನೆಗಳು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರಲ್ಲ, ಆ ಗ್ಯಾರಂಟಿಗಳ ಮುಖಾಂತರ ಇವತ್ತು ಭಾಳಷ್ಟು ಬಡವರಿಗೆ ನಮ್ಮ ಪಕ್ಷ ಇವತ್ತು ಅವರು ಮನಮುಟ್ಟುವಂಗೆ ಮಾಡಿದೆ. ಇವತ್ತು ನಮ್ಮ ಇವರು ಹೇಳ್ದಂಗೆ ನಮ್ಮ ಅಧ್ಯಕ್ಷರು ಏನು ಅಂಬೇಡ್ಕರ್ ಅವರು ಹಾಗೂ ಬಾಬು ಜಗಜೀವನ್ ರಾಮ್ ಅವರು ಕನಸಿತ್ತು, ಇವತ್ತು ಸಿದ್ದರಾಮಯ್ಯ ಸಾಹೇಬರು DK ಶಿವಕುಮಾರ್ ಸಾಹೇಬರು ಅದನ್ನು ನೆರವೇರಿಸ್ತಾ ಇದ್ದಾರೆ. ಅವರು ಸಂವಿಧಾನ ವಿರೋಧಿಗಳು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ನಂಬೋದಿಲ್ಲ, ಬಾಬು ಜಗಜೀವನ್ ರಾಮ್ ನಂಬೋದಿಲ್ಲ. ಅವ್ರು ತಮ್ಗೆ ಅಂಬೇಡ್ಕರ್ ಅಂತ ತಿಳ್ಕೊಂಡ್ಬಿಟ್ಟಾರ. ಆದ್ರೆ ಜಗತ್ತು ಅವ್ರು ಒಪ್ಪೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ, ಸಮಾನತೆಯ ಸಾರವನ್ನು ಹೇಳಿದ್ದಾರೆ. ಅವರು ಯಾರು ಮೇಲು ಯಾರು ಕೀಳಿಲ್ಲ, ಎಲ್ಲರಿಗೂ ಸರಿ ಸಮಾನವಾದಂಥ ಹಕ್ಕು ಕೊಡಬೇಕಂತ. ಇವತ್ತು ನೋಡ್ರಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವ ಮೊದಲು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿಗಳನ್ನು ನಾವು ಈಡೇರಿಸ್ತೀವಿ. ಯಾವ ಗ್ಯಾರಂಟಿ ನಾವು ಪದೇ ಪದೇ ಹೇಳಿದ್ದೇವೆ ನಿಮಗೂ ಗೊತ್ತಿದೆ. ಗೃಹಲಕ್ಷ್ಮಿ ದುಡ್ಡು 1-2 ತಿಂಗಳಿಗೆ ಬಂದಿಲ್ಲ, ಇವತ್ತಿನಿಂದ ಬರಕ್ಕೆ ಚಾಲೂ ಆಗೈತೆ. ಅದು 15 ಜಿಲ್ಲೆಯಲ್ಲಿ ಇವತ್ತು ಹಾಕ್ಯಾರ, 15 ಜಿಲ್ಲೆಯಲ್ಲಿ ನಾಳೆ ಹಾಕ್ತಾರಂತೆ. BJPಯವರು ಲೋಕಸಭಾ ಚುನಾವಣೆಯಲ್ಲಿ ಏನು ಹೇಳಿದರು, ಇಲ್ಲ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು MP ಎಲೆಕ್ಷನ್ ಮುಗಿದ ತಕ್ಷಣ ಈ ಕಾರ್ಯಕ್ರಮವನ್ನು ಬಂದ್ ಮಾಡ್ತಾರಂತ ಹೇಳಿದರು. ಆದ್ರೆ ಈಗ MP ಎಲೆಕ್ಷನ್ ಮುಗಿದು ಸುಮಾರು 2-3 ತಿಂಗಳಾಯ್ತು. ಏನಾದ್ರು ಬಂದಾಗಿದೆಯಾ? ಕರೆಂಟ್ ಬಿಲ್ ಯಾರು ಕೇಳಕತ್ತಾರ? ಬಸ್ಸಲ್ಲಿ ನಿಮ್ಗೇನು ಯಾರಾದರೂ ದುಡ್ಡು ಕೇಳ್ತಾ ಇದ್ದಾರೆ ತಾಯಂದ್ರಿಗೆ? ಇವತ್ತು ಗೃಹಲಕ್ಷ್ಮಿ ಬಂದಾಗಿಲ್ಲ, ಅಕ್ಕಿ ದುಡ್ಡು ಬಂದಾಗಿಲ್ಲ. ಏನು ಮಾತು ಕೊಟ್ಟಿದ್ವಿ ಆ ಪ್ರಕಾರ 5 ಯೋಜನೆಗಳು ಇವತ್ತು ಪ್ರತಿ ಜನರಿಗೆ ಮನ ಮುಟ್ಟುವಂತೆ ನಾವು ಅವರವರಿಗೆ ಮುಟ್ಟುವಂತೆ ನಾವು ಮಾಡ್ತಾ ಇದ್ದೀವಿ. BJPಯವರು ಅಪಪ್ರಚಾರ ಮಾಡಿ ಒಂದು 5-6 ಸೀಟ್ ನಮಗೆ ಕಳೆದ್ರು. ಇದು ಮುಗಿದ ಮೇಲೆ ಬಂದ್ ಮಾಡ್ತಾರೆ ಅಂತೇಳಿ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ಬಸವರಾಜ ಬೊಮ್ಮಾಯಿ ಸಾಹೇಬ್ರ 4 ಲಕ್ಷ ಲೀಡ್ಲಿಗೆ ಗೆದ್ದಿಲ್ಲವರು. ಇನ್ನೊಂದು 20,000 ಓಟ್ ಬಿದ್ದಿರ್ತಿದ್ರೆ ಹೋಗಿದ್ರು ಅವರು. ಇನ್ನೊಂದು ತಾಲೂಕಿಗೆ 2,000 ಓಟ್ ಹೆಚ್ಚು ಬಿದ್ದಿರ್ತಿದ್ರು, ಬೊಮ್ಮಾಯಿ ಸಾಹೇಬ್ರಿಗೆ ಗೆದ್ದಿದ್ದಿಲ್ಲ. ಅವ್ರು ಎದಕ್ಕೆ ಹೋದ್ರು ಇಲ್ಲಿಂದ? ಇವತ್ತು ಶಿಗ್ಗಾಂವ್ ಸಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ 4 ಟೈಮ್ ಜನ MLA ಮಾಡಿದ್ರು. ಅವ್ರಿಗೆ ಮುಖ್ಯಮಂತ್ರಿ ಆದ್ರು, ಹೋಮ್ ಮಿನಿಸ್ಟರ್ ಆದ್ರು, ನೀರಾವರಿ ಮಂತ್ರಿ ಆದ್ರು. ಸಾಕಾಗಿತ್ತಲ್ರಿ? ಆಯ್ತು, ಆಸೆಯಿಂದ ಕೇಂದ್ರ ಮಂತ್ರಿ ಆಗಕ್ಕೆ ಹೋದ್ರು. ಕೇಂದ್ರ ಮಂತ್ರಿ ಕೊಡ್ಲಿಲ್ಲ ಅಂದ್ರೆ ಅವಾಗ ಅವರು ಹಾವೇರಿ ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬಾರ್ದಾಗಿತ್ತು. ಅವರು ಹಾವೇರಿ ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಈ MLA ಸ್ಥಾನವನ್ನು ಉಳಿಸ್ಕೋಬೇಕಾಗಿತ್ತು. ಈ ಚುನಾವಣೆ ಬೇಡಾಗಿತ್ತು ನಮ್ಗೆ. ಯಾಕೆ ಅವಶ್ಯಕತೆ ಇತ್ತು? ಒಮ್ಮೆ ಎಲೆಕ್ಷನ್ ಮಾಡ್ಯಾರಂದ್ರೆ 5 ವರ್ಷದ ಮಟ್ಟ ಅವರ MLA ಕೆಲಸ ಮಾಡಬೇಕು. ಆದ್ರೆ ಅವ್ರದ್ದು ಏನು ದೇವ್ರ ಬುದ್ಧಿ ಕೊಟ್ಟೋ ಗೊತ್ತಿಲ್ಲ, ಅವ್ರು ಇದಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಮೇಲೆ ಮತ್ತೊಂದು ಚುನಾವಣೆ ಹೇರುವಂತ ಕೆಲಸ ಮಾಡಿದ್ದಾರೆ. ಇದೊಂದು ಚುನಾವಣೆ ಹೇರ್ಯಾರಂತ ತಿಳ್ಕೋಬಹುದು, ಅಥವಾ ಇದೊಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ಇದು ಕರ್ನಾಟಕ ರಾಜ್ಯದಲ್ಲಿ 136 ಸೀಟ್ ಇದಾವೆ. ನಮ್ಗೇನು ಇದೊಂದು ಶಿಗ್ಗಾಂವ್ ಸೀಟ್ನಿಂದ ಸರ್ಕಾರ ಏಳುಗಳಿನ ಸಮಸ್ಯೆ ಇಲ್ಲ. ಆದ್ರೆ ಈ ಒಂದು ಸೀಟ್ನಿಂದ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರಕ್ಕೆ ಬಹಳ ಏಳುಗಳು ಐತಿ. ಮ್ಯಾಲೆ ಯಾವ ಸರ್ಕಾರ ಐತಿ ಅದೇ ಇಲ್ಲಿ MLA ಆದ್ರೆ ಅಭಿವೃದ್ಧಿ ಕೆಲಸ ಆಗ್ತಾವ, ಒಳ್ಳೆ ಗ್ರಾಂಟ್ಸ್ ಬರ್ತೈತಿ. ಇವತ್ತು ಉಪಚುನಾವಣೆ ಬಂದೈತಿಲ್ಲ, ಉಪಚುನಾವಣೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರಿಂದ ಹಿಡಿದು ಸನ್ಮಾನ್ಯ ಶಿವಾನಂದ ಪಾಟೀಲ್ರು, MB ಪಾಟೀಲ್ರು, ಈಶ್ವರ್ ಖಂಡ್ರೆ ಅವರ ಅಧಿಯಾಗಿ ಎಲ್ಲ ಮಂತ್ರಿಗಳು, ತಿಮ್ಮಾಪುರ ಸಾಹೇಬರಿಂದ ಹಿಡಿದು ಎಲ್ಲ ಮಂತ್ರಿಗಳು ಈ ನಮ್ಮ ಕ್ಷೇತ್ರಕ್ಕೆ ಬರ್ತಾರ, ನೋಡಾಕ್ ಬರ್ತಾರವರು. ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಯಾಗಿ ಇಲ್ಲಿ ಏನೇನು ಮಾಡ್ಯಾರ ಅಂತೇಳಿ. ಮುದ್ದಿನಕೊಪ್ಪ ಹೋಗಿ ಇವರು ದೊಡ್ಡ ಥೈಲ್ಯಾಂಡ್ ಮಾಡ್ಯಾರ, ಮುಳುಕೇರಿ ಹೋಗಿ ಬೊಂಬೈ ಮಾಡ್ಯಾರ ಅಂತೇಳಿ ಆಗಲೇ ಹೋಗಿದ್ವಿ ನಾವು, ಅಧ್ಯಕ್ಷರು ಕರ್ಕೊಂಡು ಹೋಗಿದ್ದೆ. ಶಿವಾನಂದ ಪಾಟೀಲ್ ಸಾಹೇಬ್ ನಮ್ಗೆ ಏನ್ ಹೇಳ್ಯಾರ ಅಂತಂದ್ರೆ, ಧನ್ಯವಾದ ಹೇಳುವುದ್ರ ಜೊತೆಗೆ ಅಲ್ಲಿ ಏನೇನು ಸಮಸ್ಯೆಗಳದಾವು ಆ ಸಮಸ್ಯೆಗಳ ಬಗ್ಗೆನೂ ತಾವೆಲ್ಲ ಪಟ್ಟಿ ಮಾಡ್ರಿ ಅಂತ ಹೇಳಿದ್ದಾರೆ. ನಾವು ಭದ್ರಾಪುರ ಹೋಗಿದ್ವಿ, ಅಲ್ಲೇ 25-30 ರೈತರಿಗೆ ಗಡ್ಡಿಗೆ ಹೋದ್ವಿ. ಅಲ್ಲೇ ರೈತರ ಸಮಸ್ಯೆಗಳಿಗೆ ಕೇಳಿದ್ರೆ ಸಾಕಾತು. ಮುಳುಕೇರಿಗೆ ಹೋದ್ವಿ, ಹೆಣ್ಮಕ್ಳ ಬಂದ್ರು. ಅಲ್ಲೇ 100 ವರ್ಷಗಳಿಂದ ಜಂಗಲ್ ಹತ್ತಿ ಮನೆ ಕಟ್ಕೊಂಡಾರ ಅವರು. ಅಲ್ಲಿ ಮನೆ ಕಟ್ಟಕ್ ಕೊಡಕತ್ತಿಲ್ಲ ಅಂತ, ಅವ್ರು ಕರೆಂಟ್ ಕೊಡಕತ್ತಿಲ್ಲ ಅಂತ. ಯಾಕೆ ಆಯ್ಕೆ ಮಾಡ್ಯಾರ ಜನ ಇವ್ರಿಗೆ? ಇವತ್ತು ಮುದ್ದಿನಕೊಪ್ಪದಲ್ಲೂ ಬಹಳಷ್ಟು ಸಮಸ್ಯೆಗಳದ ಗೊತ್ತೈತೆ ನನಗೆ. ನಾನೇನು ದಿನ ಬೆಳಗ್ಗೆ ಮುದ್ದಿನಕೊಪ್ಪ ಜನ ಮುಂಬಳಿ ಕೊಡ್ತಾರೆ, ಇಲ್ಲಿಂದ ನಾವು ಬರ್ತೀವಿ. ಅದೇ ತರ ಅಂದರಿಗೆ 100 ಸಮಸ್ಯೆ ಅದಾವು. ಇವರು ಈ ಕ್ಷೇತ್ರದಿಂದ ಶಾಸಕರಾಗಿ ಹಲವಾರು ದೊಡ್ಡ ದೊಡ್ಡ ಖಾತೆಗಳನ್ನು ನಿಭಾಯಿಸಿ ಯಾರು ಕೈಗೆ ಸಿಗ್ಲಿಲ್ಲ. ಇವ್ರು ಏನ್ ಮಾಡಿದ್ರು, ಬರೀ ಹೆಲಿಕಾಪ್ಟರ್ನಾಗ ತಿರ್ಗಕ್ಕೆ ಅಧಿಕಾರ ಕೊಟ್ಟಂಗೆ ಆಗಿತ್ತು ಅವ್ರಿಗೆ. ಆದ್ರಿಂದ ಯಾವ್ದೋ ಒಂದು ಜನಪ್ರತಿನಿಧಿಗೆ ನೀವು ಆಯ್ಕೆ ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ ಕೆಲಸ ಮಾಡಿದ್ರೆ ಗ್ರಾಮ ಪಂಚಾಯತ್ ಮೆಂಬರ್ಗೆ ಮತ್ತೊಮ್ಮೆ ಮೆರೆಸ್ತೀರಿ, ನೀವು ಮಾಡ್ಲಿಲ್ಲ ಅಂದ್ರೆ ಸೋರಿಸ್ತೀರಿ.
ತಾಲೂಕ್ ಪಂಚಾಯತ್ ಮೆಂಬರ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸೋಲಿಸ್ತೀರಿ ಅವ್ರಿಗೆ. ಇವ್ರು ಏನು ಕೆಲಸ ಮಾಡ್ಲಿಲ್ಲ ಅಂದ್ರೆ 4 ಟೈಮ್ ಗೆಲ್ಸಿರಿ. ಯಾಕೆ ಗೆಲ್ಸಿವಿ ಅಂತ ನಮ್ಗೆ ಗೊತ್ತಿರ್ತದ. ಅವ್ರು ಚುನಾವಣೆ ಇದ್ದಾಗ ಅತಿ ದೊಡ್ಡ ದುಡ್ಡಿನ ಹೊಳೆ ಹರಿಸಿ ಚುನಾವಣೆ ಗೆಲ್ತಾರೆ. ಆದ್ರೆ ಇವತ್ತು 5 ಗ್ಯಾರಂಟಿ ಕೊಟ್ಟಂತ ಸರ್ಕಾರಕ್ಕೆ ಒಂದು ಕೃತಜ್ಞತೆ ಸಲ್ಲಿಸುವಂತ ಸಮಾರಂಭ. ನೀವು 5 ಗ್ಯಾರಂಟಿ ಕೊಟ್ಟಿದ್ದಕ್ಕ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಡ್ಸಿರಿ. ಬಸವರಾಜ ಬೊಮ್ಮಾಯಿ ಅವರು, ಜೋಶಿ ಅವರು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿರಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷ 8600 ವೋಟ್ಗಳಿಂದ ಗೆದ್ದಿದೆ. ಶಿಗ್ಗಾಂವದಲ್ಲಿ ನಾವು ಗೆದ್ದೇವಿ. ಶಿಗ್ಗಾಂವದಲ್ಲಿ ಬೊಮ್ಮಾಯಿಗೂ ಸೋಲಿಸಿವಿ, ಶಿಗ್ಗಾಂವದಲ್ಲಿ ಜೋಶಿಯವ್ರಿಗೂ ಸೋಲಿಸಿವಿ, ಮೋದಿಯವ್ರಿಗೂ ಸೋಲಿಸಿವಿ. ಅದ್ರ ಮುಂದೆ ಉಪಚುನಾವಣೆಯಲ್ಲಿ ನಿಮ್ಗೊಂದು ಒಳ್ಳೆ ಅವಕಾಶ ಐತಿ. ರಾಜ್ಯ ಸರ್ಕಾರದ ಏನೈತಿ ಅದೇ ತರ ಈ ಸರ್ಕಾರ ಆಗ್ಬೇಕಂತ ಹೇಳಿದ್ರೆ, ಇಲ್ಲಿ ಶಾಸಕರಾಗ್ಬೇಕಂತ ಹೇಳಿದ್ರೆ ತಾವೆಲ್ಲ ಮೊದಲು ನನ್ನ ಇಲೆಕ್ಷನ್ಯಾಗ ಭಾಳ ಹಿನ್ನಡೆ ಆಗಿತ್ತು. ಅದ್ರ ಮೊನ್ನೆ MP ಇಲೆಕ್ಷನ್ಯಾಗ ತಾವು ಲೀಡ್ ಮಾಡಿ ಈ ಊರು 30 ವರ್ಷಗಳ ನಂತರ ಮೊದಲಿಗೆ ಲೀಡ್ ಆಗಿತ್ತು. ಈ ಊರಾಗ ಒಳ್ಳೆ ಸಂಘಟನೆ ಆಗಿದೆ. ಧನ್ಯವಾದ ಅರ್ಪಿಸಕ್ ಬಂದಿವಿ. ಏನ್ರಿ ಮನಸ್ಸು ಮಾಡಿದ್ರಿ ನೀವೆಲ್ಲ ಮನಸ್ಸು ಮಾಡಿದ್ರೆ ಏನ್ರಿ ಆ ರೊಟ್ಟಿ ಹೊಳ್ಳಾಕ ಸುಟ್ಟೈತ ರೊಟ್ಟಿ ಹೊತ್ತಿದ ರೊಟ್ಟಿಗೆ ಸುಟ್ಟ ತಿರುಗಿ ಹಾಕಕ್ಕೆ ಎಷ್ಟೊತ್ತಿರಿ ನಿಮ್ ಕೈಯಾಗ. ದೇಶದಾಗ ಮೋದಿಯವ್ರಿಗೆ ಯಾರು ಸೋಲ್ಸಾಕ್ ಆಗೋದಿಲ್ಲ ಅಂತ ಹೇಳ್ತಿದ್ರು. ಇವತ್ತು ಮೋದಿಯವರು ಏನಂತ 2 ಕಾಲದಾಗ ಈಗ ಅವ್ರಿಗೆ ಇದಕ್ಕ ತಡಿಪ ಇಲ್ಲಿ 2 ಕಾಲ ಮೋದಿಯವರು, 2 ಕಾಲ, 1 ಕಾಲ ನಿತೀಶ್ ಕುಮಾರ್ದು, 1 ಕಾಲ ಇದ್ರದೈತಿ ಯಾರ್ದ ನಮ್ಮ ಚಂದ್ರಬಾಬು ನಾಯ್ಡು. ಅವ್ 2 ಕಾಲ ಸದ್ದು 2 ಕಾಲ ಮೇಲೆ ಕುರ್ಚಿ ನಿಲ್ತೈತೇನ ಟಾಪ್ ಬಂದ್ ಬಿಡ್ತೈತಿ. ಅವೇನದಾವಲ್ಲ 2 ಕಾಲ ಯಾವಾಗ ಸರಿತಾವ್ ಯಾವಾಗ ಬೀಳ್ತಾವ ಗೊತ್ತಿಲ್ಲ. 400 ಸೀಟ್ ಬರ್ತಾವ, 500 ಸೀಟ್ ಬರ್ತಾವ ಅಂತ ಹೇಳಿದ್ರು. ನಮ್ ಕರ್ನಾಟಕದಾಗ 9 ಆಗೈತಿ. 7-8 ಸೀಟ್ ನಮ್ಮ ಬರೀ 10,000 20,000 ಹೋಟ್ಲಿ ಸೋತಾವ್. ಯಾಕಂದ್ರೆ ಇವ್ರು ಏನ್ ಮಾಡಿದ್ರು, ಕೊನೆಗಳಿಗೆ ಯಾವ್ಯಾವ್ದೋ ಪ್ರಕರಣ ತಂದ್ರು. ಹುಬ್ಬಳ್ಳಿದು ಆವು ಇವು, ಆಮೇಲೆ ಇವರ ಅಕ್ಕಿ ಬಂದ್ ಮಾಡ್ತಾರ, ಸುಡುಗಾಡ್ ಪ್ರಕರಣ ತಂದು ಜನರ ಮನಸ್ಸಿನಾಗ ತುಂಬಿ ಏನೇನ್ ನರ ಮಾಡ್ತಾ ಇದ್ರು. ಆದ್ರೆ ಇವತ್ತ ದೇಶ ನೋಡ್ರಿ, ಮೊನ್ನೆ ಚುನಾವಣೆ ಆಯ್ತು. 15 ಚುನಾವಣೆ ಆಗ್ಯಾವ. ಮೊನ್ನೆ 15 ಚುನಾವಣೆಗಳಲ್ಲಿ 14 ನಾವು ಗೆದ್ದೀವಿ, ಒಂದೇ ಬಿಜೆಪಿ ಗೆದ್ದಿದ್ದು. ಈಗ ರಾಜ್ಯದಾಗ 3 ಉಪಚುನಾವಣೆ ಅದಾವು. 3ರಲ್ಲಿ 3 ನಾವ ಗೆಲ್ತೀವಿ. ನೀವು ಯಾವುದೇ ಆಸೆ ಆಮಿಷಕ್ಕ ಆಮೇಲೆ ಬಿಜೆಪಿ ಕುತಂತ್ರಕ್ಕೆ ದಯವಿಟ್ಟು ಬಲಿ ಆಗ್ಬೇಡ್ರಿ. ಈಗ 20 ವರ್ಷ ಕೊಟ್ಟು ನೋಡಿರಲ್ಲ, ಏನ್ ಮಾಡಿದ್ರ? ಮುಖ್ಯಮಂತ್ರಿ ಮಾಡಿದ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಕ್ಕ ಹೆಂಗ್ ಮನಸ್ಸು ಬಂತ್ರಿ ಇವ್ರಿಗೆ? ಕೊಡಬಾರ್ದಾಗಿತ್ತು. ನನ್ನ ಸಾಯವ್ರಿಗೆ ಅಲ್ಲೇ ಇರ್ತೀನಪ್ಪ, ಕ್ಷೇತ್ರ ಜನ ನನಗೆ ಮುಖ್ಯಮಂತ್ರಿ ಮಾಡಿದ್ರೆ. ಆದ್ರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಹೋಗ್ಲಿ. ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲ ಕೂಡಿ ಸಂಘಟನೆ ಮಾಡಿ, ವಿಶೇಷವಾಗಿ ಮುದ್ದಿನಕೊಪ್ಪ ಗ್ರಾಮದಾಗ ಏನು ಲೀಡ್ ಆಗೈತಲ್ಲ, ಮುಂದಿನ ದಿನಗಳಲ್ಲಿ ಮುದ್ದಿನಕೊಪ್ಪ ಗ್ರಾಮದಾಗ ಬಿಜೆಪಿ ಸಂಪೂರ್ಣ ಧೂಳಿಪಟ ಮಾಡಿ ಕಾಂಗ್ರೆಸ್ ಅತಿ ಹೆಚ್ಚು ಮಾತನಾಡದೆ ಬಹಳ ಟೈಮ್ ಆಗೈತಿ. ಇಂತ ಮಳೆಯಾಗೂ ಈಗ ನಾವ್ ಯಾಕೆ ಹೊಂಟಿವಂದ್ರ ಸೀದಾ ಎಲೆಕ್ಷನ್ ಬಂದ್ರು ಅನ್ಬಾರ್ದು. ಯಾಕಂದ್ರೆ ತಾಲೂಕ್ ಪಂಚಾಯತಿ ಆಗ್ತೈತೆ ಗೊತ್ತಿಲ್ಲ, ಯಾವಾಗ ಆಗ್ತೈತಿ ಅವಾಗ ನಾವು ಬರ್ತೀವಿ. ನಮ್ಮ ಸರ್ಕಾರದ ಮಂತ್ರಿಗಳನ್ನು ಕರ್ಕೊಂಡು ಬರ್ತೀವಿ. ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಗ ಸಂಜೀವಣ್ಣ ಸೂಚನೆ ಕೊಟ್ಟಾರ. ಅವರು 3 ಜನಸ್ಪಂದನ ಸಭೆಗಳನ್ನು ಮಾಡ್ತಾರೆ. ಆ 3 ಒಂದು ಬಂಕಾಪುರಕ್ಕೆ ಯಾವಾಗ ನಾವು ಡೇಟ್ ಕೊಡ್ತೇವೆ ಅವತ್ತಿನ ದಿನ ತಾವು ಬಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ತಮ್ಮ ಸಮಸ್ಯೆಗಳನ್ನು ಕೊಟ್ಟರೆ ಅದನ್ನ ನಾವು ಸಂಪೂರ್ಣವಾಗಿ ಸರಿ ಮಾಡಿಸುವಂತ ಕೆಲಸ ಮಾಡ್ತೀವಿ. ಮತ್ತೊಮ್ಮೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಬೆಂಬಲ ಕೊಟ್ಟಂತ ಈ ಮುದ್ದಿನಕೊಪ್ಪ ಗ್ರಾಮದ ಸರ್ವ ಜನರಿಗೆ, ಎಲ್ಲ ಸಮಾಜದ ಮುಖಂಡರಿಗೆ, ಎಲ್ಲ ಗುರು ಹಿರಿಯರಿಗೆ, ಎಲ್ಲ ತಾಯಂದಿರಿಗೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ, ವಿನೋದ್ ಅಸೂಟಿಯವರ ಪರವಾಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ, ನನ್ನ ವೈಯಕ್ತಿಕವಾಗಿ ನಮ್ಗೆಲ್ಲರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸಿ ನನ್ನ ನಡೆಯುತ್ತಿರುವ ಈ ಕೃತಜ್ಞತಾ ನಮಗೆಲ್ಲ ಕೃತಜ್ಞತೆ ಸದಸ್ಯರಿಗೆ ನಾವು ಆಗಮಿಸಿದ್ದೇವೆ. ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವ 2021 ಚುನಾವಣೆಯ ಪರಾಜಿತ ಅಭ್ಯರ್ಥಿಗಳು, ಆತ್ಮೀಯ ಸಂಯುಕ್ತ ಸೋದರಂತ ಸನ್ಮಾನ್ಯ ಶ್ರೀ ಅಸಿಫ್ ಖಾನ್ ಪಠಾಣ್ ಅವರೇ, ಮುಂಜೆ ಮುಲ್ಲಾ ಅವರೇ, ಮತ್ತೆ ಶಾಲೆಯವರೇ, ರುದ್ರಗೌಡ ಪಾಟೀಲ್ ಅವರೇ, ಚನ್ನಬಸವ ಪಾಟೀಲ್ ಅವರೇ, ಮೋಟಳ್ಳಿ ಅವರೇ, ಹಿರಿಯ ತಾಯಿ ನಮ್ಮ ಅಜ್ಜಿ ಯರಮ್ಮ ಚಿಕ್ಕೇರಿ ಅವರೇ, ತಿಕ್ಕಪ್ಪ ಚಿಕ್ಕೇರಿ ಅವರೇ, ಎಲ್ಲ ಹುರಿಯರೇ, ಯುವ ಮಿತ್ರರೇ, ಈಗಾಗಲೇ ಪಠಾಣ ಸಾಹೇಬರು ವಿಷಯಗಳನ್ನ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಏನು ಹೇಳೋದಿಲ್ಲ. ಇವತ್ತು ಮಟ್ಟದ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮಗೆ ಹಾನಿಬಲ ತಂದು ಕೊಟ್ಟಿದ್ದೆ, ಅದಕ್ಕೆ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಎಲ್ಲ ಕಟ್ಟ ಕಡೆಯ ಗ್ರಾಮ, ತಾಲೂಕಿನ ಭಾಳ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಗ್ರಾಮಗಳೆಲ್ಲ
ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗಬೇಕು. ಕಳೆದ 20 ವರ್ಷಗಳಿಂದ ಆಳಿದಂಥ ಒಬ್ಬ ಶಾಸಕರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡಬಹುದಾಗಿತ್ತು. ವೈಯಕ್ತಿಕ ನಿಮ್ಮ ನಿವೇದನೆಗಳನ್ನು ಕೇಳಿ ಮಾಡಬಹುದಾಗಿತ್ತು. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಈಗ ನಮ್ಮ ಪಟ್ಟಣ ಸಾಹೇಬರಿಗೆ ಇವತ್ತು 5 ಗ್ಯಾರಂಟಿ ಯೋಜನೆ ಆಶ್ವಾಸನೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನೀಡಿತ್ತು. 2,000 ಕೊಡೋದು, ಉಚಿತ ವಿದ್ಯುತ್ ಕೊಡೋದು, ಉಚಿತ ಸಾರಿಗೆ ವ್ಯವಸ್ಥೆ ಕೊಡೋದು, ಅನ್ನಭಾಗ್ಯ ಕೊಡೋದು, ನಮ್ಮ ಯುವಕರಿಗೆ ಕಲಿತಂತರಿಗೆ ಯುವ ನಿಧಿ ಯೋಜನೆ. ಇವತ್ತು ನಮ್ಮ ಅಮ್ಮ 2,000 ರೂಪಾಯಿ ಬರ್ತದಲ್ಲಮ್ಮ, ಇನ್ನೊಬ್ಬ ಬರ್ಬೇಕು ಬರ್ತೈತಿ. 10 ತಿಂಗಳದ್ದು ಬರ್ತೈತಿ, 12 ತಿಂಗಳದ್ದು ಬರ್ತೈತಿ. 2,000 ರೂಪಾಯಿ ಅನ್ನಭಾಗ್ಯ ಭಾಳ ಜನ ಉಪಯೋಗ ತೊಗೊಳಕತ್ತೀರಿ. 5 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿದ 184 ರೂಪಾಯಿ. ಮತ್ತು ನಮ್ಮ ತಾಯಿಯಂದ್ರ ಬಸ್ ಅಡ್ಡಾಡಿಲ್ವಾ ಹೋಗಿರಿ, ಧರ್ಮಸ್ಥಳ ಅಲ್ಲಿ ಇಲ್ಲಿ ಅಡ್ಡಾಡಿ ಬಂದಿರಿ. ತವ್ರ ಮನೆಗೆ ಮಕ್ಕಳ ಮನೆಗೆ ಎಲ್ಲ ಕಡೆ ಫ್ರೀ ಹೋಗಿರಿ, ರೊಕ್ಕ ಕೊಟ್ಟಿರಿ, ಫ್ರೀ ಹೋಗಿರಿ. ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಾವು ಏನು ಆಶ್ವಾಸನೆ ಕೊಟ್ಟಿದ್ದೇವೆ ಅಂತ ಈಡೇರಿಸಿದೆ. ಮತ್ತು ವಿಶೇಷವಾಗಿ ನಮ್ಮ ಸರ್ಕಾರ ದೀನದಲಿತರ ಪರವಾಗಿ, ಹಿಂದುಳಿದರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಇರುವಂತ ಸರ್ಕಾರ. ಸಮಾಜದಲ್ಲಿ ಯಾವುದೇ ಸಮಾಜಗಳಲ್ಲಿ ಆರ್ಥಿಕವಾಗಿ ಯಾರು ಹಿಂದುಳಿದಾರ ಅವರನ್ನ ಮುಂದೆ ತರತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರಗಳು ಮಾಡ್ತಾ ಇದೆ. ಅನೇಕ ನಿಗಮಗಳದಾವು, ಆ ನಿಗಮಗಳಿಂದ ಅನೇಕ ಯೋಜನೆಗಳನ್ನ ಕೊಡ್ತಾ ಇದೆ. ಯಾರು ಸಣ್ಣ ಹಿಡುವಳಿದಾರರ ಅವರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಮೈನಾರಿಟಿ ಅಭಿವೃದ್ಧಿ ನಿಗಮ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ದೇವರಾಜ ಅಭಿವೃದ್ಧಿ ನಿಗಮ ಇರ್ಬೋದು, ಅನೇಕ ಹಿಂದುಳಿದ ಇಲಾಖೆ ವರ್ಗಗಳ ಇಲಾಖೆಯಿಂದ ನಿಮಗೆ ಹೋದ 2 ಲಕ್ಷ ರೂಪಾಯಿ ಕೊಡ್ತಿದ್ರು ಬೋರ್ ಸಬ್ಸಿಡಿ. ಈಗ 3,75,000 ರೂಪಾಯಿ ಮಾಡಿ 3,25,000 ರೂಪಾಯಿ ನಿಮಗೆ ಸಬ್ಸಿಡಿ. ಕೇವಲ 50,000 ರೂಪಾಯಿ ಅದು ನಿಗಮನ ಸಾಲ, ಅದು ಮನ್ನಾ ಆಗಿಬಿಡ್ತೈತಿ. ಅದು ತುಂಬಾ ಅವಶ್ಯಕತೆ ಅಲ್ಲ. ಆ ರೀತಿ ಹೊಸ ಯೋಜನೆಗಳನ್ನ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇತ್ತು. ವಿಶೇಷವಾಗಿ ನಾನು ಕೇಳಿದಿಲ್ಲ, ನಮ್ಮ ನೇಕಾರ ಸಮಾಜ ಬಾಂಧವರು ಭಾಳ ಅದಾರ ಅಂತ. ನೇಕಾರ ಸಮಾಜ ಬಾಂಧವರಿಗೆ ಇವತ್ತು ನಾವೆಲ್ಲ ನಮ್ಮ ಉತ್ತರಪಣ್ಣ ಲಮಾಣಿ ಅವ್ರ ಮಿನಿಸ್ಟರ್ ಇದ್ರು, ಸಾಕಷ್ಟು ಅವಾಗ ಬೆನಿಫಿಟ್ಸ್ಗಳನ್ನು ಕೊಟ್ಟರು. ಉಮಾಶ್ರೀ ನಮ್ಮ ನಾಯಕರು ಅವ್ರನ್ನ ಈ ಸಲ ಟಿಕೆಟ್ ಕೊಡಲಿಲ್ಲ ಅಂತ MLC ಮಾಡಿದ್ರು. ಹಿಂದೆ ಅವರು MLA ಆದಾಗ ಮಿನಿಸ್ಟ್ರು ಮಾಡಿದ್ರು ಅವರು. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜವಳಿ ಸಚಿವರು ಅದಾರ. ನಿಮ್ಗೆ ಏನಾದ್ರು ಬೇಡಿಕೆಗಳಿದ್ರೆ ಹೇಳಿ, ನೀವು ನಿಮ್ಮ ಸಮಾಜಕ್ಕೆ ಸಿಗ್ತಕ್ಕಂಥ ಸೌಲಭ್ಯಗಳು, ನಿಮ್ಮ ವೈಯಕ್ತಿಕವಾಗಿ ಸಿಕ್ಕಂಥ ಸೌಲಭ್ಯಗಳನ್ನು ಹೇಳಿ. ಈಗಾಗಲೇ ಪಟ್ಟಣ ಹೇಳಿದಂಗೆ ನಾವು ಒಂದು 3 ಜನಸ್ಪಂದನ ಸಭೆಗಳನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸೆಷನ್ ಮುಗಿಸ್ಕೊಂಡು ಮಾಡ್ತಾರೆ. ಅವಾಗ ನಿಮ್ಮ ಊರಿನ ಬೇಡಿಕೆಗಳು, ಪಂಚಾಯತಿಗೆ ಬೇಡಿಕೆಗಳನ್ನ ತಂದೆ ಸಾಧ್ಯ ಆದಷ್ಟು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತೇವೆ. ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ತಾವು ಗಟ್ಟಿಯಾಗಿ ಮೇಲೆ ಯಾವ ಸರ್ಕಾರ ಐತಿ ಇವತ್ತು ಅದೇ ಸರ್ಕಾರದ ಪ್ರತಿನಿಧಿಯನ್ನು ನೀವು ಆರಿಸ್ತಂದ್ರೆ ಕೆಲಸ ಕಾರ್ಯಗಳು ತಾವು ತಾಲೂಕು ಸರ್ವಾಂಗೀಣ ಅಭಿವೃದ್ಧಿ ಆಗ್ತೈತಿ, ಜೊತೆಗೆ ಊರ ಅಭಿವೃದ್ಧಿ ಆಗ್ತೈತಿ. ಆ ಕಾರಣದಿಂದ ತಾವೆಲ್ಲರೂ ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟೋನ ಜೊತೆಗೆ ಅದನ್ನು ಬಲಪಡಿಸುವ ಕೆಲಸವನ್ನ ತಾಲೂಕಿನಿಂದ ಮಾಡ್ತೀವಿ ಅಂತ ಆಶಾಭಾವನೆಯಿದ್ದೇವೆ. ಎಲ್ಲರೂ ಈ ಒಂದು ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹೆಚ್ಚಿನ ನಾವು ಟಿಕೆಟ್ ಯಾರಿಗಾರ ಕೊಡಿ 15 ಜನ ಆಕಾಂಕ್ಷಿಗಳದಾರ. ಇವತ್ತು ಪಟ್ಟಣ ಸಾಹೇಬರು ಮನೆ ನಡೆದ ಚುನಾವಣೆಯಲ್ಲಿ ಅವ್ರು ನಿಂತು ಸೋತರು, ಅವರು ಅಭ್ಯರ್ಥಿ ಆಗ್ಬೋದು. ನಾನು ಒಬ್ಬ ಆಕಾಂಕ್ಷಿ ನಾನು ಕೊಡ್ಬೋದು, ಯಾರು ಕೊಡ್ತಾರೋ ಗೊತ್ತಿಲ್ಲ. ಯಾರಿಗೂ ಕೊಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಗೆ ತಾವು ಬೆಂಬಲವನ್ನು ನೀಡಬೇಕು. ಸಂಪೂರ್ಣ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಜೊತೆಗೆ ನೇತೃತ್ವದಲ್ಲಿ ಇವತ್ತು ನಮಗೆ ಹೆಚ್ಚು ಮತಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮತದಾರ ಬಾಂಧವರಿಗೆ ಕೃತಜ್ಞತೆ ಸಲ್ಲಿಸಲು ಅಂತೇಳಿ ನಾವು ಹೇಳುತ್ತಾ ನಮ್ಮ ಸೈಬ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂಜೆಲ್ಲಾ ಅವರಿಗೆ ಅದಕ್ಕೆ ಸಮಗ್ರ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರುತ್ತೀನಿ. ಅದೇ ರೀತಿಯಾಗಿ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ಯಾಸಿನ್ ಅವರಿಗೆ ಅದಕ್ಕೆ ಗ್ರಾಮಸ್ಥರ ಪರವಾಗಿ ಅದೇ ರೀತಿಯಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಯಾಸಿನ್ ಪಠಾಣ್ ಅವರಿಗೆ ಇರ್ಬೇಕಪ್ಪ ಹೋಟೆಲ್ಗಳಿಂದ ಮಾಲಾರ್ಪಣೆ ಮಾಡಬೇಕಂತ ಹೇಳ್ತೀನಿ. silent back. Thank you.
ಸ್ವಾಗತ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡುತ್ತಿದ್ದೇನೆ. ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡುತ್ತಿದ್ದೇನೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವಿನೋದ್ ಅಸೂಟಿ ಅವರ ಚುನಾವಣೆ ನಡೆಯಿತು. ಆ ಚುನಾವಣಾ ಸಂದರ್ಭದಲ್ಲಿ 30 ವರ್ಷಗಳ ನಂತರ ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದಲ್ಲಿ 8,600 ಮತಗಳ ಲೀಡ್ ಆಗ್ಯಾವ. ಆ ಲೀಡ್ ಮಾಡಿದಂಥ ಎಲ್ಲ ತಮ್ಮ ಮುಖಂಡರಿಗೆ, ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕಂತೇಳಿ ಈಗಾಗಲೇ ನಮ್ಮ ರಾಜ್ಯ ಮಟ್ಟದ ನಾಯಕರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಪ್ರತಿ ಗ್ರಾಮಗಳಿಗೆ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಪ್ರತಿ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ. ಅದರ ಭಾಗವಾಗಿ ಸುಮಾರು ಒಂದು 4-5 ದಿನದಿಂದ ದುಣಸಿ ಕಡಸ ಭಾಗದಲ್ಲಿ ತಿರುಗಿದ್ವಿ. ನಡುವು ನಿಮ್ಮೂರಿಗೆ ಬರೋದಿತ್ತು, ಬಹಳಷ್ಟು ಮಳೆ ಇದ್ದಿದ್ದರಿಂದ ಕ್ಯಾನ್ಸಲ್ ಮಾಡಿದ್ವಿ. ಇವತ್ತು ಬಹಳ ಮಳೆ ಐತಿ, ಈಗ 4 ತಿಂಗಳ ಮಳೆಗಾಲ ಐತಿ. ಮಳೆ ನೋಡ್ಕೊಂತ ಕುಂದ್ರೆ ಕೆಲಸ ಮಾಡಕ್ ಆಗೋದಿಲ್ಲ ಅಂತೇಳಿ ಎಷ್ಟೇ ಮಳೆ ಇರಲಿ, ಯಾವ್ಯಾವ ಊರಾಗ ಸಮುದಾಯ ಭವನಗಳು ಇದಾವು ಅಂತಲ್ಲೇ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ನಾವು ಇವತ್ತು ಜಿಲ್ಲಾಧ್ಯಕ್ಷರು ಕೂಡ ಈಗ ಬರ್ತಾ ಇದ್ರು. ಅವರು ಅವರಿಂದ ಫೋನ್ ಅಂತ ತಿಳಿದ್ರಲ್ಲಿ ಸಂಜೀವನ ನಿರಿಗೆ ಅವರು ಬೆಳಗ್ಗೆಯಿಂದ ನಮ್ಮ ಜೊತೆಗಿದ್ರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮುಲ್ಲಾ ಸಾಹೇಬ್ರೆ, ನಮ್ಮ ಮಾತೆ ಸಾಲಿ ಅವರಿದ್ದಾರೆ, ಸುಭಾಷ್ ಅವರಿದ್ದಾರೆ, ಸಹೋದರರಾದಂಥ ಎಂ ಪಠಾಣ್ ಅವರಿದ್ದಾರೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಮೇಡಮ್ ಅವರು, ಸೋಮಾ ಪಿಟ್ಟಿ ಅವರು, ನಮ್ಮ ಮೇಡಮ್ ಅವರಿದ್ದಾರೆ, ಎಲ್ಲಪ್ಪ ನಾಯಕ, ಬಹಳಷ್ಟೆಲ್ಲ ಪ್ರಮುಖ ಮುಖಂಡರು ಎಲ್ಲ ಇಲ್ಲಿ ಉಪಸ್ಥಿತರಿದ್ದೀರಿ. ಅವರಿವರಿಂದಲೇ ಎಲ್ಲರೂ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ಜಿಲ್ಲಾಧ್ಯಕ್ಷರ ಪರವಾಗಿ, ಕೆಪಿಸಿಸಿ ಅಧ್ಯಕ್ಷರ ಪರವಾಗಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಅಂದಗಿ ಗ್ರಾಮದಲ್ಲಿ ಲೀಡ್ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲಿಗೆ ನಮಗೆಲ್ಲ ನಾನು ಕೊನೆಗಳಿಗೆ ಲೀಡ್ ಸಿಕ್ಕಿದ್ದಕ್ಕೆ ನನಗೆ ಏನು ಮಾಡೋಕ್ಕಾಗಲಿಲ್ಲ. 2 ತಾಸಿತ್ತು, ಅವಾಗ ಡಿಫಾರ್ಮ್ ಸಿಕ್ತು. ಬೆಳಿಗ್ಗೆ 3-4 ದಿನ ಅವ್ರ ಮನೆ ಇವ್ರ ಮನೆ ಅಲ್ಲಿ ಅಡ್ಡಾಡಿದ್ರೆ ಹೋದ್ರು. 126 ಅಡಿ 241 ಬೂತನ್ನು ಅಷ್ಟು ಈಸಿ ಇರೋದಿಲ್ಲ ಎಲೆಕ್ಷನ್ ಮಾಡೋದು. ಅದಕ್ಕೆ ಈಗ ನಾವು ಮೊದಲಿಂದ ಎಲ್ಲ ಗ್ರಾಮಗಳಿಗೆ ಹೋಗೋದು, ಕೃತಜ್ಞತೆ ಸಲ್ಲಿಸುವಂತ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ಇಷ್ಟ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ಅಪಪ್ರಚಾರ ಮಾಡಾಕತ್ತಿದ್ರು. ಏನ್ ಅಪಪ್ರಚಾರ ಮಾಡಾಕತ್ತಿದ್ರು ಅಂತ ಹೇಳಿದ್ರೆ, ಇದು 5 ಗ್ಯಾರಂಟಿ ಎಲೆಕ್ಷನ್ ಸಲುವಾಗಿ ಮಾಡ್ಯಾರ. ಅವರು MP ಎಲೆಕ್ಷನ್ ಮುಗಿದ್ಮೇಲೆ ಇದನ್ನು ಬಂದ್ ಮಾಡ್ತಾರೆ ಹೇಳ್ತಾ ಇದ್ರು. ಪ್ರತಿ ಸಭೆಯಲ್ಲಿ ಹೇಳ್ತಾ ಇದ್ರು, ಯಾವ್ದಾದ್ರು ಬಂದಾಗಿದಾವ, ಇನ್ನು ಕರೆಂಟ್ ಬಂದಾಗಿ ಕರೆಂಟ್ ಬಿಲ್ ಕೊಡಾಕತ್ತಾರೋ, ಅಥವಾ ನಿಮ್ಮ ಬಸ್ಸಿಗೆ ಏನು ದುಡ್ಡು ತಗೊಳಕತ್ತಾರೋ, ಅಥವಾ ಗೃಹಲಕ್ಷ್ಮಿ ಯೋಜನೆ ಏನೈತಲ್ಲ 2-3 ತಿಂಗಳ ಪೆಂಡಿಂಗ್ ಐತಿ, ಇವತ್ತು 15 ಜಿಲ್ಲೆಗಳಿಗೆ ಹಾಕ್ಯಾರ, ನಾಳೆ ಇನ್ನೂ 15 ಜಿಲ್ಲೆಗಳಿಗೆ ಹಾಕ್ತಾರೆ. ಏನ್ 5 ಗ್ಯಾರಂಟಿ ನಮ್ಮ ಸರ್ಕಾರ ಕೊಟ್ಟಿತ್ತು, ಅದು 5 ವರ್ಷನೂ ನಮ್ಮ ಸರ್ಕಾರ ಪ್ರತಿಯೊಬ್ಬರ ಮನೆಗೆ ಮುಗಿಸುವಂತ ಕೆಲಸ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಮಾಡ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಈ ಚುನಾವಣೆ ಬೇಡಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರು 4 ಟೈಮಿನ MLA ಆದರು, ಹೋಮ್ ಮಿನಿಸ್ಟರ್ ಆದರು, ನೀರಾವರಿ ಮಂತ್ರಿ ಆದರು, ಮುಖ್ಯಮಂತ್ರಿ ಆದರು, ಆರಾಮಾಗಿ ಇರ್ಬೋದಾಗಿತ್ತು. ಅಧಿಕಾರದ ಆಸೆಯಿಂದ ಅವರು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ನಿಂತರು, ಅಲ್ಪ ಮತದಿಂದ ಗೆದ್ರು. ನಮಗೆಲ್ಲ ಬಹಳ ಆಸೆ ಇತ್ತು ಸೋಲ್ತಾರ ಅಂತೇಳಿ. ಕೇವಲ ಒಂದೊಂದು ತಾಲೂಕಿನಾಗ 1-2 ಸಾವಿರ ಓಟ್ ಬಿದ್ದಿದ್ರೆ ಸೋಲ್ತಿದ್ರು. ಆದ್ರೆ ಅವರು ದೇವರ ಕಡೆಯಿಂದ ಬರೋ ಮುಂದೆ ಆರಾಮಾಗಿ ಎಲ್ಲ ಬರ್ಕೊಂಡು ಬಂದರು, ಏನೇನು ಆಗ್ಬೇಕಂತೇಳಿ. ನಾವು ನೀವೆಲ್ಲ ಸ್ವಲ್ಪ ಬಹಳ ಅರ್ಜೆಂಟ್ನಾಗ ಬಂದ್ಬಿಟ್ಟಿವಿ. ಒಟ್ಟು ಬಂದ ಭೂಮಿ ಮೇಲೆ ಹೋದ್ರೆ ಸಾಕಾಗಿತ್ತು ನಮ್ಗೆ, ಅದಕ್ಕೆ ಬಂದೆವು. ಆರಾಮಾಗಿ ಮುಖ್ಯ ಏನೇನು ಆಗ್ಬೇಕು ಬರ್ಕೊಂಡು ಬಂದು ಆಗ್ತಾ ಇದ್ರು, ಆಗಲಿ. ಆದ್ರೆ ಮೊನ್ನೆ ಅವರು ಕೇಂದ್ರ ಮಂತ್ರಿ ಆಗ್ತೇನೆ ಅಂತೇಳಿ ಅವರು ಲೋಕಸಭಾ ಸದಸ್ಯರಾದಾಗ ಅವ್ರು ಕೇಂದ್ರ ಮಂತ್ರಿ ಕೊಟ್ಟಿಲ್ಲ. ಆ ಸಂದರ್ಭದಾಗ ಅವರು ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಆದ್ರೆ ಈ ತಾಲೂಕಿಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬಾರ್ದಾಗಿತ್ತು. ಯಾಕೆ ಕೊಡಬಾರ್ದಾಗಿತ್ತು ಅಂದ್ರೆ, ಈ ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದಿಂದ ಅವ್ರು ಏನು ಅಧಿಕಾರ ಪಡ್ಕೋಬೇಕು ಎಲ್ಲ ರೀತಿಯ ಅಧಿಕಾರಗಳನ್ನು ಪಡ್ಕೊಂಡಿದ್ರು.
ಈ ಜನಕ್ಕೆ ದ್ರೋಹ ಮಾಡಬಾರ್ದಾಗಿತ್ತು. ಆದ್ರೆ ಅವ್ರ ಮನಸ್ಸಿನಾಗ ಏನಂತ ಆಗೈತಿ, ಈ ಚುನಾವಣೆಯನ್ನು ನಾವು ಯಾರು ಬಯಸಿದಂತ ಚುನಾವಣೆ ಅಲ್ಲ, ಈ ಚುನಾವಣೆ ಯಾರು ಬೇಕಾಗಿದ್ದಿಲ್ಲ. ಆದ್ರೆ ಅವರ ಒಂದು ಅಧಿಕಾರದ ಸಲುವಾಗಿ ಇವತ್ತು ನಾವು ಚುನಾವಣೆಯನ್ನು ಎದುರಿಸಬೇಕಾಗಿದೆ. ಯಾರ ಸಲುವಾಗಿ? ಅವರ ಅಧಿಕಾರದ ಸಲುವಾಗಿ ಇವತ್ತು ನಾವು ಚುನಾವಣೆಯನ್ನು ಎದುರಿಸಬೇಕಾಗಿದೆ ಬಂಧುಗಳೇ. ಆದ್ದರಿಂದ ಈ ಚುನಾವಣೆ ಇನ್ನು 2 ತಿಂಗಳಲ್ಲಿ ಆಗ್ತಿತ್ತು, ಬರೀ 2 ತಿಂಗಳಲ್ಲಿ ಆಗ್ತಿತ್ತು ಅಥವಾ 3 ತಿಂಗಳಲ್ಲಿ ಆಗ್ತಿತ್ತು ಗೊತ್ತಿಲ್ಲ. ಆದ್ರೊಂದು ಅವಕಾಶ ಐತಿ. ಈ ಒಂದು ಸೀಟ್ನಿಂದ ಏನ್ ನಮ್ಮ ರಾಜ್ಯ ಸರ್ಕಾರ ಬಿಡೋ ಸಂಬಂಧ ಇಲ್ಲ. 136 ಸೀಟ್ ಅದಾವ. ನಮ್ಮ ಸರ್ಕಾರ ಸುಭದ್ರವಾಗೈತಿ. ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಮ್ದೇನು ಸರ್ಕಾರಕ್ಕೆ ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ ಕಾಂಗ್ರೆಸ್ MLA ಆದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಸರ್ಕಾರ ಕಾಂಗ್ರೆಸ್ MLA ಬಿಜೆಪಿ ಆದ್ರೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ MLA ಸೀಟ್ ಹೆಚ್ಚು ಕಡಿಮೆ ಆದ್ರೂ ನಮ್ಮ ಸರ್ಕಾರಕ್ಕೆ ಸಮಸ್ಯೆ ಇಲ್ಲ. ಆದ್ರೆ ನಮ್ಗೆ ಸಮಸ್ಯೆ ಆಗ್ತದೆ. ನಮ್ಮ ಪಕ್ಷದ MLA ಆದ್ರೆ ನಾಳೆ ಇವತ್ತು ಈ ಉಪಚುನಾವಣೆ ಅಂದ ತಕ್ಷಣ ನಿಮ್ಗೆ ಗೊತ್ತಿರ್ಬೋದು, ಉಪಚುನಾವಣೆ ಹೆಂಗ್ ನಡೀತಾವ ಅಂದ್ರೆ ಸಾದಾ ಚುನಾವಣೆ ಬೇರೆ, ಉಪಚುನಾವಣೆ ಬೇರೆ. ಪ್ರತಿ ಗ್ರಾಮಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ. ಈ ರಾಜ್ಯದ ಸುಮಾರು 40 ಜನ MLAಗಳಿಗೆ ಪ್ರತಿಯೊಂದು ಪಂಚಾಯತಿಗೆ ಹಾಕ್ತಾರೆ. ಸುಮಾರು 20 ಮಂತ್ರಿಗಳಿಗೆ ಪ್ರತಿಯೊಂದು ಜಿಲ್ಲಾ ಪಂಚಾಯತಿ ಪುರಸಭಾ ವ್ಯಾಪ್ತಿಗೆ ಹಾಕ್ತಾರೆ. ತಮ್ಮ ಸಮಸ್ಯೆಗಳನ್ನು ಕೇಳಲಿಕ್ಕೆ ಸರ್ಕಾರ ಮನೆಗೆ ಬರ್ತೈತಿ. ಈ ಹಿಂದೆ ಏನಾಗ್ತಿತ್ತು, ಇಲೆಕ್ಷನ್ ಇದ್ದಾಗ ದುಡ್ಡು ಕೊಟ್ಟು ವೋಟ್ ಹಾಕೊಂಡು ಅಂದಲಿಗೆ ಯಾರು ನಾವ್ಯಾರು ಅನ್ನೋ ಲೆಕ್ಕಕ್ಕ ಇಲ್ಲಿನ ಶಾಸಕರು ಮಾಡ್ತಿದ್ರು. ಆದ್ರೆ ಇವತ್ತು ಹಂಗಲ್ಲ. ಸರ್ಕಾರ ಬಂದು ನಿಮ್ಮ ಮನೆ ಬಾಗಿಲಿಗೆ ಏನ್ ಬೇಕು ಅಂದಲಿಗೆ, ಏನ್ ಬೇಕು ಶಿಡ್ರೋಳಿಗೆ, ಏನ್ ಬೇಕು ಬುದ್ಧಿ ಕೊಪ್ಪಕ್ಕೆ, ಏನ್ ಬೇಕು ಮುಳ್ಕೋರಿಗೆ, ಏನ್ ಬೇಕು ಶಾಬಾಳಕ್ಕೆ ಅಂತೇಳಿ ಸರ್ಕಾರ ಬಂದು ಕಿಟ್ಟೈತಿ. ಅದಕ್ಕೆ ನಾವೆಲ್ಲ ಧನ್ಯವಾದ ಸಲ್ಲಿಸುವುದ್ರ ಜೊತೆಗೆ ತಮ್ಮನ್ನು ಮನವಿ ಮಾಡಕ್ ಬಂದೀವಿ. ನಿಮ್ಮಲ್ಲಿ ಗ್ರಾಮದಲ್ಲಿರುವಂತಹ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಯಾವ ದೇವಸ್ಥಾನಕ್ಕೆ ಅನುದಾನ ಬೇಕು. ಇಲ್ಲಿ ಬಹಳ ಆಶ್ಚರ್ಯ ಆಗ್ತೈತಿ. ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಒಂದು ಶಾಲೆಗೆ ಬಂದಿದ್ರು. ನಾನು ಆ ಕಾರ್ಯಕ್ರಮಕ್ಕೆ ಒಂದಿನ ಬಂದಿದ್ದೆ. 150 ವರ್ಷಗಳ ಇತಿಹಾಸ ಇರುವಂತ ಶಾಲೆ ಅಂತ ಹೇಳಿ ಬಂದಿದ್ರು. ಆ ಶಾಲೆಗೆ 8 ಲಕ್ಷ ರೂಪಾಯಿ ಪೆಂಡಾರ್ ಹಾಕಿದ್ರು. ಆದ್ರೆ ಶಾಲೆ ತಗಡಿನ ಶೆಡ್ನಾಗಿತ್ತು. ಅವರು 150 ವರ್ಷಗಳ ಇತಿಹಾಸ ಇರುವಂತ ಶಾಲೆಗೆ 10 ಕೋಟಿ ರೂಪಾಯಿ ಹಾಕೋದವ್ರಿಗೆ ದೊಡ್ಡ ವಿಚಾರ ಇದ್ದಿದ್ದಿಲ್ಲ. ಏನ್ರಿ ಟಿಜೇರಿನವ್ರ ಕೈಗಿತ್ತು. ಅದು ಟಿಜೇರಿ ಹೆಂಗಂದ್ರ 3-4 ಲಕ್ಷ ಕೋಟಿ ಬಜೆಟ್ ಟಿಜೇರಿ ಅವ್ರ ಕೈಗಿತ್ತು. ಏನ್ ಆಗ್ತಿತ್ತು ಅಂದ್ರೆ ಈಗ ಒಂದು 2 ಕೋಟಿ ಹಾಕಿದ್ರು. 150 ವರ್ಷಗಳ ಇತಿಹಾಸದ ಶಾಲೆಗೆ ಈ ಊರಾಗಿನ ಜನ ಹಬ್ಬ ಮಾಡ್ದಂಗ್ ಮಾಡಿದ್ರು. ಅವತ್ತಿನ ವೇದಿಕೆದಾಗ ನಾ ಹೇಳಬಂದೆ. ನಾ ಏನ್ ಹೇಳಿದೆ ಅಂತಂದ್ರೆ 150 ವರ್ಷದ ಇತಿಹಾಸ ಇರುವಂತ ಈ ಶಾಲೆ ತಗಡಿನ ಶೆಡ್ನಾಗ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಅಪಮಾನ ಅಲ್ಲ ಅನ್ನೋ ಮಾತನ್ನ ಮಾಡಿದ್ರೆ 150 ವರ್ಷಗಳ ಇತಿಹಾಸ ಇರುವಂತ ಶಾಲೆಗೆ 10 ಕೋಟಿ ರೂಪಾಯಿ ಹಾಕಿ ಅದನ್ನು ಉನ್ನತ ದರ್ಜೆಗೆ ಏರಿಸುವಂತ ಸಾಧ್ಯತೆ ಅವ್ರಿಗಿತ್ತು. ಅವ್ರು ಮಾಡುವಂತ ಕೆಪಾಸಿಟಿ ಅವ್ರ ಕಡೆ ಇತ್ತು. ಆದ್ರೆ ಅವರಲ್ಲಿ ಮನಸ್ಸಿಲ್ಲ. ಅವ್ರು ಬಂದ ಶ್ರೀಕಾಂತ್ ಮಂದಿಗೆ ಎಲೆಕ್ಷನ್ ಬಂದಾಗ ದುಡ್ಡು ಕೊಡೋದು, ವೋಟ್ ಹಾಕಿಸ್ಕೊಡೋದು, ಮತ್ತೆ ದೂರ ಬಿಟ್ಟು ಕೊಡೋದು. ಅಂದಾಗ ನೀಲ್ಲ ಅಲ್ಲ ಯಾರು ಲೀಡರ್ ಹೋದ್ರೆ ಸುಮ್ಮನೆ ನೀವು ನಮಗೆ ಎಲೆಕ್ಷನ್ ಮಾಡಿದ್ರು ದುಡ್ಡು ತಗೊಂಡ್ ಮಾಡಿರಿ ಅನ್ನಂತ ಮಾತನ್ನು ಬಹಳಷ್ಟು ಮುಖಂಡರಿಗೆ ಹೇಳಿದಾರಂತ ಸಂದೇಶವನ್ನು ನಾವು ಕೇಳಿದ್ದೀವಿ. ಆದ್ದರಿಂದ ಒಂದು ಒಳ್ಳೆ ಅವಕಾಶ ಬಂದೈತಿ. ದೇವರು ಯಾರ್ಯಾರ ನಸೀಬ್ನಾಗ ಏನು ಬರ್ತಿತ್ತ ಆಗ್ತೈತಿ. ಅವ್ರ ನಸೀಬ್ನಾಗ ಎಲ್ಲ ಬರ್ತಿತ್ತು. ಹೋಮ್ ಮಿನಿಸ್ಟರ್ ಬರ್ದಿತ್ತು, ನೀರಾವರಿ ಮಂತ್ರಿ ಬರ್ದಿತ್ತು, ಚೀಫ್ ಮಿನಿಸ್ಟರ್ ಬರ್ದಿತ್ತು, ಮತ್ತೆ MP ಬರ್ದಿತ್ತು, ಮತ್ತೆ ಮುಂದಿನ ರಾಜ್ಯಪಾಲ ಆಗ್ತಾರೆ ಗೊತ್ತಿಲ್ಲ. ಅವ್ರ ನಸೀಬ್ನಾಗ ಏನೇನು ಬರ್ದಿತ್ತು ಆಗಲಿ. ಆದ್ರೆ ನಮ್ಮ ನಸೀಬ್ ಮಾತ್ರ ಹಾಳಾಗಿತ್ತು. ಯಾರ ನಸೀಬು? ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರದ ಜನರ ನಸೀಬ್ ಹಾಳಾಗಿತ್ತು. ಅದು ಒಳ್ಳೇದಾಗ್ಬೇಕಂದ್ರೆ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ. ಎಲ್ಲಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕಂತ ಮನವಿ ಮಾಡೋದು. ಬಹಳಷ್ಟು ಜನ ಆಕಾಂಕ್ಷಿಗಳಿರ್ಬೋದು, ಬಹಳಷ್ಟು ಜನ ಟಿಕೆಟ್ ಕೇಳ್ತಿರ್ಬೋದು. ಅದ್ರ ಪಕ್ಷ ಒಬ್ಬರಿಗೆ ಟಿಕೆಟ್, ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬರಿಗೆ ಟಿಕೆಟ್ ಕೊಡೋದು. ಯಾರೇ ಟಿಕೆಟ್ ಕೊಟ್ಟರು ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಗಟ್ಟಿಯಾಗಿ ನಿಂತು ಕೆಲಸ ಮಾಡುವಂತ ಕೆಲಸ ತಾವು ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡಿ ಬಂದಿದ್ದೇನೆ. ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ಉಪಚುನಾವಣೆ 2006 ಲೀಡ್ ಆಗೈತಿ. ಲೀಡ್ ಆಗೈತೆ ಅಂದ ತಕ್ಷಣ ಆಕಾಂಕ್ಷಿಗಳು ಹೆಚ್ಚಾಗಾರ. ಆದ್ರೆ ಪ್ರಜಾಪ್ರಭುತ್ವ ನಮ್ಮ ಪಕ್ಷದಲ್ಲಿ ಯಾರು ಟಿಕೆಟ್ ಕೇಳ್ತಾರ ಅಂದ್ರೆ ನನಗೇನು ಬೇಜಾರಿಲ್ಲ. ನನ್ನ ನಸೀಬ್ನಾಗಿದ್ರೆ ಆ ದೇವ್ರು ನನ್ನ ಬರ್ದಾದ್ರೆ ಆಗಲಿ, ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಆಗಲಿ. ಆದ್ರೆ ಯಾರೇ ಪರವಾಗಿ ಎಲ್ಲರೂ ಕೆಲಸ ಮಾಡ್ಬೇಕಂತ ನಾನು ಮನವಿ ಮಾಡಿ ಬಂದಿದ್ದೇನೆ. ನಾವೆಲ್ಲ ಯಾವ ರೀತಿ MP ಚುನಾವಣೆಯಲ್ಲಿ ಪ್ರಯತ್ನ ಮಾಡಿರಿ. 2 ಬೂತಲ್ಲೂ ಒಂದು ಬೂತಲ್ಲಿ ಬಾಳ್ ಹಿನ್ನಡೆ ಆಗೈತಿ, ಮತ್ತೊಂದು ಬೂತಲ್ಲಿ ನಮ್ಗೆ ಬಾಳ್ ಹಿನ್ನಡೆ ಆಗೈತಿ. ಒಳ್ಳೆ ಇಂಪ್ರೂವ್ಮೆಂಟ್ ಆಗೈತಿ. ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗೈತಿ.
ಉಪಚುನಾವಣೆಯಲ್ಲಿ 2 ಬೂತ್ ಅನ್ನು ಕಾಂಗ್ರೆಸ್ ಲೀಡ್ ಆಗಬೇಕು. ಈ ಗ್ರಾಮದಲ್ಲಿ 500ಕ್ಕಿಂತ ಹೆಚ್ಚು ಲೀಡ್ ಕೊಟ್ಟು ಬಿಜೆಪಿಯನ್ನು ಧೂಳೀಪಟ ಮಾಡುವಂತ ಕೆಲಸ ತಾವೆಲ್ಲ ಪ್ರಮುಖರು ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡಿದ್ದೇನೆ. ಯಾಕಂದ್ರೆ ಇನ್ನು 4 ವರ್ಷ ಸರ್ಕಾರ ಐತಿ. ಸ್ವಲ್ಪ ನೀವು ಆ ಕಡೆ ಈ ಕಡೆ ಆದ್ರೆ ಬಹಳ ಕಷ್ಟ ಅನುಭವಿಸ್ಬೇಕಾಗ್ತೈತಿ. ಯಾಕಂದ್ರೆ ಈಗ ಅವರಾದ್ರು ಈಗ ಧನ್ಯವಾದ ಯಾತ್ರೆ ಮಾಡಕತ್ತಾರ. ಧನ್ಯವಾದ ಯಾತ್ರೆ ಹಾವೇರಿಯಾಗಿ ಮಾಡಬೇಕು. ಇಲ್ಲಿ ಯಾಕೆ ಧನ್ಯವಾದ, ಇಲ್ಲಿ ಆತ್ಮಾವಲೋಕನ ಮಾಡಬೇಕು. ಇಲ್ಲಿ ಮೈನಸ್ ಆಗಿದೆ. ನಾವು ಸೋತೇವಿ ಲೋಕಸಭಾ ಕ್ಷೇತ್ರದಲ್ಲಿ, ಆದ್ರೆ ಶಿಗ್ಗಾಂವಲ್ಲಿ ನಾವು ಸೋಲ್ಸೇವಿ. ಜೋಶಿಯವ್ರಿಗೂ ಸೋಲ್ಸೇವಿ, ಬೊಮ್ಮಾಯಿ ಅವ್ರಿಗೂ ಸೋಲ್ಸೇವಿ. 8600 ಲೀಡ್ ಮಾಡಿ ಹೋದ್ರೆ ಸೋತಾರಲ್ಲ. ಇಲ್ಲಿ ಧನ್ಯವಾದ ಯಾತ್ರೆ ಮಾಡುವಂತ ಅವಶ್ಯಕತೆ ಇಲ್ಲ ಅವರಿಗೆ. ಅವ್ರು ಧನ್ಯವಾದ ಯಾತ್ರೆ ಮಾಡ್ತಾ ಇರೋದು ಕೇವಲ ಅವ್ರ ಮಗನ ಪಟ್ಟಾಧಿಕಾರಕ್ಕೆ ಏರ್ಸೋಕೆ ಅಂತ ಅನಿಸ್ತಾ ಇದೆ. ಜನ ಮಾತಾಡ್ತಾ ಇದ್ದಾರೆ, ನನಗೂ ಗೊತ್ತಿಲ್ಲ ಅವ್ರ ಬಗ್ಗೆ. ಆದ್ದರಿಂದ ತಾವೆಲ್ಲ ಈಗ ಅವ್ರಿಗೆ 20 ವರ್ಷ ಮುಗಿದ್ದು ಮತ್ತ ಅದೇನು ಅವ್ರ ಮತ್ತ ಆಗಬಾರ್ದು. ಅದಕ್ಕೆ ತಾವೆಲ್ಲ ಬಹಳ ನಿಷ್ಠೂರವಾಗಿ ತಾವೆಲ್ಲ ಪಕ್ಷವನ್ನು ಸಂಘಟನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದರೂ ಕೂಡ ತಾವೆಲ್ಲ ಅತಿ ಹೆಚ್ಚಿನ ಮತವನ್ನು ಕೊಡಿಸ್ಬೇಕು. ನಾವಂತೂ ರಾತ್ರಿ ಹಗಲು ದುಡಿತಾ ಇದ್ದೀವಿ, ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದೀವಿ, ಪ್ರತಿ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿಗೆ ಶಾಸಕರಿಲ್ಲ, ತಮ್ಮ ಬೇಕಾದಂತ ಸಮಸ್ಯೆಗಳಿರಲಿ. ನಾನು 2 ಕಿಲೋಮೀಟರ್ನಾಗ ನಾನು ಬಹಳ ದೂರ ಇಲ್ಲ. ಒಡ್ಡಿನ ಕಾಲುವೆ ದಾಟಿದ್ರೆ ನಮ್ಮ ಮನೇನೇ ಐತಿ. ಬೆಳಗ್ಗೆ 11-12 ಗಂಟೆ ಮಟ್ಟ ನಮ್ಮ ಮನೆಯಾಗ ಇರ್ತೀನಿ. ಮಧ್ಯಾಹ್ನ ಮೇಲೆ ನಮ್ಮ ಶಿಗ್ಗಾಂವ್ ಆಫೀಸ್ನಾಗ ಇರ್ತೀನಿ. ನೀವೆಲ್ಲಿ ಹೋದ್ರು ನಿಮ್ಗೆ ಅತಿ ಸುಲಭ. ನನಗೆ ಹುಡುಕಾಟ ನೀವು ಬೆಂಗಳೂರಿಗೆ ದಿಲ್ಲಿಗೆ ಬರೋಂಥ ಅವಶ್ಯಕತೆ ಇಲ್ಲ. ನಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಹೋದರರು ಕೂಡ 24 ತಾಸು ನಿಮ್ಮ ಜೊತೆಗೆ ಇರ್ತಾರ. ಆದ್ದರಿಂದ ಈಗ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಭವಿಷ್ಯದ ಸಲುವಾಗಿ ತಾವೆಲ್ಲ ಗಟ್ಟಿಯಾಗಿ ನಿಂದಿರಬೇಕು, ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಕಡಿಮೆ ಆದರೂ 25,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಾವು ಮನವಿ ಮಾಡಕ್ಕೆ ಬಂದಿದ್ದೀವಿ. ತಾವೆಲ್ಲ ಪ್ರಜ್ಞಾವಂತರಿದ್ದೀರಿ. ಅಂದಲಿಗೆ ಜನ ಭಾಳ ಶಾಣೆ ಜನ, ಭಾಳ ಹುಷಾರಿ ಜನ. ನಮ್ಮ ಅಪ್ಪನ ಕಾಲದಿಂದ ನಾವು ನೋಡ್ಕೊಂತ ಬಂದೀವಿ. ಜಂಗಲ್ ಅಂದ್ರೆ ಉಳಿದಾವ ಚಲೋ ಅದಾವು. ಪ್ರಜ್ಞಾವಂತರಾಗಿರಿ ನೀವು. ಇದ ಪ್ರಜ್ಞಾವಂತಿಕೆ ಇರ್ಲಿ. ಯಾಕಂದ್ರೆ ನಾವು ಸಣ್ಣರಿದ್ವಿ, ಇಲ್ಲಿ ಅವ್ರು ಹಿಡ್ದಾರ ಇವ್ರು ಹಿಡ್ದಾರ ಅಂತ ರಾತ್ರಿಗೆಲ್ಲ ನಮ್ಮ ಮನೆಗೆ ಬರ್ತಿದ್ರು. ನಮ್ಮ ಭಾಳ ಚಲೋ ಇರ್ತೈತಿ. ಪರಿಸ್ಥಿತಿ ಓದಿದ್ರಿ. ಹೊಟ್ಟೆ ಪಾಡಿಗಾಗಿ ಅವತ್ತಿನ ಜನ ಮಾಡ್ತಿದ್ರು. ಏನ್ ಜಂಗಲ್ ಕಡಿಬೇಕಂತ ಕಡಿತಿದ್ದಿಲ್ಲ. ಅವತ್ತಿನ ಪರಿಸ್ಥಿತಿನ ಹಂಗಿತ್ತು. ಯಾಕಂದ್ರೆ ಈಗ ಮೇ ತಿಂಗಳ ಬಂದ್ರೆ ರೈತರ ಪರಿಸ್ಥಿತಿ ಏನಿತ್ತಂದ್ರೆ ಮಳೆಗಾಲಕ್ಕೆ ಬೇಕಾಗುವಂತ ಧಾನ್ಯಗಳು, ಕಟ್ಟಿಗೆ, ಶಾಂಡಿಗೆ ನಮ್ಮ ಮನ್ಯಾಗ ಮಾಡ್ತಿದ್ದಿಲ್ಲ. ಇದು ಹಪ್ಪಳ ಇವೆಲ್ಲ ಇದ್ಬಿಟ್ರೆ ಅವನಂತ ರಾಜಾನೇ ಇಲ್ಲ. ಏನ್ ಹೇಳ, ಇಷ್ಟಿದ್ ಬಿಡ್ತು ಬಂದೋಬಸ್ತಿ, ಉಪ್ಪಿನಕಾಯಿ ಇಷ್ಟಿದ್ ಬಿಟ್ರೆ ಅವನ ಏನ್ ದುನಿಯಾ ಬೇಕಾದಾಗಿದೆ. ತಲೆ ಕೆಡಿಸ್ಕೊಂತಿಲ್ಲ. ಈಗ ಬಿಜೆಪಿಯಾಗ 50 ಲಕ್ಷ 1 ಕೋಟಿ ಇದ್ರು ಅವನು ನಿಂತು ಬಿಡುದಿಲ್ಲ. ಅಂತ ಪರಿಸ್ಥಿತಿ ಇವತ್ತಿನ ಕಾಲದಲ್ಲಿ ಐತಿ. ಆದ್ದರಿಂದ ತಾವೆಲ್ಲ ಪ್ರಜ್ಞಾವಂತರಿದ್ದೀರಿ. ಬಹಳಷ್ಟು ನಿಕಟ ಸಂಪರ್ಕವನ್ನು ಈ ಗ್ರಾಮದ ಜೊತೆಗೆ ನಮ್ಮ ತಂದೆಯವರ ಕಾಲದಿಂದ ನಾವು ಹೊಂದಿದ್ದೀವಿ. ನಾವು ದೇವರು ನಮ್ಗೆ ಅವಕಾಶ ಕೊಟ್ರೆ ನಿಮ್ದೆಲ್ಲ ಸೇವೆ ಮಾಡ್ತೀವಿ. ಬಹಳ ಗಟ್ಟಿಯಾಗಿ ಕೆಲಸ ಮಾಡ್ತೀವಿ. ಈ ಮಿಲಾತಿ ಕುಸ್ತಿ, ಈ ಮುಲಾಜಿ ಜೀವನ ನಮ್ದಿಲ್ಲ. ಕೆಲಸ ಮಾಡಬೇಕು. ಮೇಲೆ ಕೈವರಿಸಿ ಆ ಕೆಲಸ ನಾವು ಮಾಡಿಲ್ಲ, ನಮ್ಮ ತಂದೆಯವರು ಮಾಡಿಲ್ಲ. ಪಕ್ಷದ ಪರವಾಗಿ ಗಟ್ಟಿಯಾಗಿ ನಿಲ್ತೀವಿ ಅನ್ನೋ ಮಾತನ್ನು ಹೇಳಿ ತಾವೆಲ್ಲ ಪಕ್ಷದ ಪರವಾಗಿ ಇರಬೇಕು. ಮುಂದಿನ ಉಪಚುನಾವಣೆಯಲ್ಲಿ ಈಗ ಬಹಳಷ್ಟು ನಾಟಕ ಕಂಪನಿ, ಡ್ರಾಮಾ ಕಂಪನಿ ಬರ್ತಾವೆ. ಅವ್ರು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳದೆ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಇರಬೇಕು. ಯಾಕಿರ್ಬೇಕಂದ್ರೆ 136 ಸೀಟ್ ಇದ್ದಿದ್ದು 137 ಆಗ್ಬೇಕು. ಈ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರದಿಂದ ಅನುದಾನ ಹರಿದು ಬರ್ತೈತಿ. ನಿಮ್ಮೂರಾಗಿನ ಶಾಲೆಗಳಾಗಲಿ, ನಿಮ್ಮೂರಾಗಿನ ದೇವಸ್ಥಾನಗಳಾಗಲಿ, ನಿಮ್ಮೂರಾಗಿನ ರಸ್ತೆಗಳಾಗಲಿ, ನಿಮ್ಮೂರಾಗಿನ ಕೆರೆಗಳಾಗಲಿ ಯಾವ್ಯಾವ ಅದಾವನ್ನು ಲಿಸ್ಟ್ ಮಾಡ್ಕೊಡ್ರಿ. ಪ್ರಾಮಾಣಿಕವಾಗಿ ನಮ್ಮ ಕೈಗೆ ಎಷ್ಟು ಆಗ್ತೈತಿ ಅಷ್ಟು ಮಾಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನೋಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಮಾತನಾಡಿಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ ವಂದಿಸಿ ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರ್ತೀರಿ ಅನ್ನೋಂಥ ಒಂದು ವಿಶ್ವಾಸ ನನಗೊಂದು ಐತಿ. ಯಾಕಂದ್ರೆ ನನ್ನ ಚುನಾವಣೆದಾಗ ನಿಮ್ಗೆಲ್ಲರಿಗೂ ಮನವಿ ಮಾಡಕ್ಕೆ ನಂಗೆ ಆಗಿರಲಿಲ್ಲ. ಅದು ಲೋಕಸಭಾ ಚುನಾವಣೆದಾಗ ನಾವು ಮನವಿ ಮಾಡಿದ್ದಕ್ಕೆ ಇವತ್ತು ನೀವು ನಮ್ಗೆ ಲೀಡ್ ಕೊಟ್ರಿ. ಭಾಳ ಶಕ್ತಿ ಬಂದೈತಿ. ನನ್ ಪದೇ ಹೇಳ್ತಿದ್ರು, ಭಾಳ ಅಂತರದಿಂದ ಸೋತಿ ಅಂತೇಳಿ. ಭಾಳ ಅಂತರದಿಂದ ಸೋತಿದ್ದೆ. ಯಾಕಂದ್ರೆ ಒಂದ ದಿನ ಮತ್ತೆ ಟಿಕೆಟ್ ಕೊಟ್ಟು ಯಾರು ಬರಕ್ಕಾಗ್ಲಿಲ್ಲ. ನನಗೂ ಎಲ್ಲ ಹಳ್ಳಿ ತಿರುಗಕ್ಕಾಗಿಲ್ಲ. ಅದ್ರ ಮೊನ್ನೆ ಸಾಧನೆ ಮಾಡಿ ತೋರಿಸಿದೀವಿ. ಸುಮಾರು 8,630 ವರ್ಷಗಳ ನಂತರ ಯಾವತ್ತು ಕಾಂಗ್ರೆಸ್ ಪಕ್ಷ ಲೀಡ್ ಆಗಿಲ್ಲ ಇಲ್ಲಿ. ಈ ವರ್ಷ ಈ ನಮ್ಮ ಕ್ಷೇತ್ರದ ಜನ ಮಾಡ್ಯಾರ ಅಂತ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಪರವಾಗಿ ನಿಮ್ಗೆಲ್ಲ ಧನ್ಯವಾದವನ್ನು ಅರ್ಪಿಸಕ್ ಬಂದೀವಿ. ನಮ್ಮ ರಾಜ್ಯ ನಾಯಕರು, ನಮ್ಮ ಜಿಲ್ಲಾ ನಾಯಕರು, ನಮ್ಮ ಕ್ಷೇತ್ರದ ನಾಯಕರ ಪರವಾಗಿ ತಮ್ಗೆಲ್ಲ ಧನ್ಯವಾದವನ್ನು ಅರ್ಪಿಸಿ
ನಿಮ್ಮ ಜೊತೆಗೆ ಹಗಲಿರುಳು ನಾವು ನಿಮ್ಮ ಸೇವೆ ಮಾಡಕ್ಕೆ ಬದ್ಧರಾಗಿದ್ದೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರವಾಗಿ ತುಂಬ ಧನ್ಯವಾದಗಳು ಹೇಳುತ್ತೇನೆ. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಅಂದರಿ ಗ್ರಾಮಸ್ಥರು ಸಾಕಷ್ಟು ಹೆಚ್ಚಿನ ಒಂದು ಮತ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತ ಹಾಕಿದ್ದಕ್ಕೆ ಅಭಿನಂದನಾ ಸಮಾರಂಭಕ್ಕೆ ಎಲ್ಲ ಕಡೆ ಇಟ್ಕೊಂಡಿದ್ವಿ. ಎಲ್ಲ ಹಳ್ಳಿ ಮುಗಿಸ್ಕೊಂಡು ಲಾಸ್ಟ್ ಹಳ್ಳಿ ಇದು ಬಿಟ್ಕೊಂಡಿದ್ದಾರೆ. ಅಂದರಿಗೆ ಶಡಗರಳ್ಳಿಗೆ ಯಾವಾಗ ಇಟ್ಕೊತಾರೆ ಗೊತ್ತಿಲ್ಲ. ಏನೋ ನಿನ್ನೆ ತಿಳ್ಕೊಂಡಂತಿಲ್ಲ. ಹೀಗಾಗಿ ಹಸಿರಣ್ಣವರು ತಮಗೆಲ್ಲರಿಗೂ ಅಭಿನಂದನೆ ತಿಳಿಸ್ಬೇಕಂತ ಹೇಳಿ ಬಂದಿದ್ದಾರೆ. ತಾವು ಎಲ್ಲ ಹಿರಿಯರು ವೇದಿಕೆಯ ಮೇಲಿದ್ದಂಥ ಎಲ್ಲ ಹಿರಿಯರಿಗೂ ನಾನು ನಮಸ್ಕರಿಸುತ್ತಾ ಹಾಗೂ ಅಂದರಿಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಕಾಂಗ್ರೆಸ್ ಬಂಧುಗಳಿಗೆ ನಮಸ್ಕರಿಸುತ್ತಾ, ಚುನಾವಣೆ ಯಾವಾಗ ಬರ್ತಂತ ಹೇಳಕ್ಕಾಗಲ್ಲ. ಆಗಸ್ಟ್ ಬರ್ಬೋದು, ಸೆಪ್ಟೆಂಬರ್ ಬರ್ಬೋದು, ಅಕ್ಟೋಬರ್ ಬರ್ಬೋದು. ನಾವೆಲ್ಲರೂ ಸಹ ಸನ್ನದ್ಧರಾಗಿ ಕಂಕಣಬದ್ಧರಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಎಲ್ಲರೂ ಸಹ ದುಡಿಬೇಕು. ಈ ಹಿಂದೆ ಹೋದ ಚುನಾವಣೆಯಲ್ಲಿ ಒಂದು 9,000 ಚಿಲ್ಲರೆ ಮತಗಳಿಂದ ನಾವು ಗೆದ್ದಿದ್ದೀವಿ. ಯಾಕೆ ಗೆದ್ದಿದ್ದೀವಿ ಅಂತ ಹೇಳಿದ್ರೆ ಸಾಕಷ್ಟು ಮತಗಳಿಂದ ನಾವು ಸೋಲ್ತಿದ್ವಿ MP ಚುನಾವಣೆಯಲ್ಲಿ. ಈ MP ಚುನಾವಣೆಯಲ್ಲಿ ನಾವು 10,000 9,000 ಚಿಲ್ಲರೆ ಮತಗಳಿಂದ ನಾವು ಅಸೂಟಿಯನ್ನು ಗೆಲ್ಲಿಸಿದ್ದೀವಿ. ಆದರೂ ಬಿಜೆಪಿ ಪಕ್ಷ ನಮ್ಮ ತಾಲೂಕಲ್ಲಿ MP ಎಲೆಕ್ಷನ್ ಅಲ್ಲಿ ಸೋತಿದೆ. ಅದು ನಮ್ಗೆ ಸಂತೋಷದ ವಿಷಯ. ಇದೇ ರೀತಿ ನಾವು ಎಲ್ಲ ಕಾಂಗ್ರೆಸ್ ಬಂಧುಗಳು ಕೂಡಿಕೊಂಡು ಇನ್ನಷ್ಟು ಕಷ್ಟಪಟ್ಟು ಮುಂಬರುವ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಹೆಚ್ಚಿನ ಮತ ಕೊಟ್ಟು ನಾವು ಕಾಂಗ್ರೆಸ್ MLA ಆಯ್ಕೆ ಮಾಡ್ಕೋಬೇಕಾಗಿತ್ತು. ನಾವು ಬಹಳ ಜನ ನಮಗೆ ಬುದ್ಧಿನ ಪಾಪ ಎಲ್ಲ ಗ್ರಾಮದಲ್ಲಿ ಕೇಳಿದ್ರೆ ಯಾಕೆ ಬಿಸಿಕೊಟ್ಟಿಯವರಲ್ಲಿ ಬರೋದೇ ಬಿಟ್ಟಿರಿ, ಇವತ್ತು ಕಾಣಕತ್ತಿರಲ್ರಿ ಅಂತ ಹೇಳಿ. ನಾವ್ ಏನ್ ಮಾಡ್ಬೇಕು, ನಮ್ಗೆ ಯಾವ ಕೆಲಸ ಮಾಡೋ ಒಂದು ಬಡವ್ರ ಕೆಲಸ ಹಿಡ್ಕೊಂಡು ಹೋದ್ರೆ ಅಲ್ಲಿ ಅಡ್ಗಾರ ಹೊಡೆದು ನಮ್ ಕೆಲಸ ಮಾಡ್ಕೊಡೋದಿಲ್ಲ ಅವರು ಬಿಜೆಪಿ ಅವರು. ಹೀಗಾಗಿ ನಾವು ಇಷ್ಟು ದಿನ ಅಡ್ಡಾಡಿಲ್ಲ. ಇನ್ಮೇಲೆ ನಮ್ಗೆ ಅಡ್ಡಾಡೋ ಶಕ್ತಿ ಬಂದೈತಿ. ಇನ್ನು ನಮ್ಮ MLA ಆಯ್ಕೆ ಆದ್ರೂ ಇನ್ನೇ ಹೆಚ್ಚು ಶಕ್ತಿ ನಮ್ಗೆ ಬರ್ತೈತಿ. ಹೆಚ್ಚಿನ ಶಕ್ತಿ ನಮ್ಗೆ ಬರಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಮುಂಬರುವ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತ ಹಾಕಿ ನಮ್ಮವರೇ MLA ಆಯ್ಕೆ ಮಾಡ್ಕೊಳ್ಳೋಣ. ನೀವೆಲ್ಲರ ಆಶೀರ್ವಾದನೂ ನಮ್ಮ ಪಕ್ಷದ ಮೇಲೆ ಇರಬೇಕು ಅಂತ ಹೇಳಿ ನಾನು ಪಠಾಣ್ ಅವರಿಗೆ ಅಂದರಿ ಗ್ರಾಮಸ್ಥರ ಪರವಾಗಿ ಅದೇ ರೀತಿಯಾಗಿ ಗ್ರಾಮಸ್ಥರ ಪರವಾಗಿ ವಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು